ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿತೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಾಶ್ವನಿಷ್ಟಾನಿ ಸಾಧಯೇಷ್ಟಾನಿ ಮಾಧವ. ಸ್ವಸ್ತ್ಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ಭಾಗವತ ಮಹಾಪುರಾಣದ ದಕ್ಷಾಧ್ವರ ಧ್ವಂಸ ಪ್ರಕರಣವನ್ನು ನಾವು ಅನುಸಂಧಾನ ಮಾಡ್ತಾ ಇದ್ವಿ. ಮನುಷ್ಯನಿಗೆ ವಿದ್ಯಾಮದ, ವಿತ್ತದ ಮದ, ತಪಸ್ಸಿನ ಮದ, ಕುಲದ ಮದ ಅಂತ ಈ 6 ಮದಗಳು ಅವನಿಗೆ ಶಾಸ್ತ್ರವನ್ನು ಸ್ಮೃತಿಪಟ್ಟಳದಿಂದ ದೂರ ಮಾಡ್ತಾವೆ. ಅದರಿಂದ ಆತ ಮಹಾತ್ಮರನ್ನು ದ್ರೋಹ ಮಾಡುವಂತಾಗ್ತದೆ, ದೊಡ್ಡವರನ್ನು ದ್ರೋಹ ಮಾಡ್ತಾನೆ. ಹಾಗಾಗಿ ನಾವು ಮದಭರಿತರಾಗಬಾರ್ದು ಅನ್ನೋ ಸಂದೇಶವನ್ನು ಭಾಗವತ ತಿಳಿಸ್ತದೆ. ಮನುಷ್ಯ ಮದಕ್ಕೆ ಒಳಗಾದ ಅಂದ್ರೆ ಅನರ್ಥ ಆಗ್ತದೆ. ಇದಕ್ಕೊಂದು ದೃಷ್ಟಾಂತ ದಕ್ಷ ಅಂತ ಹೇಳ್ತು. ನಿನ್ನೆ ಆ ಚರಿತ್ರೆಯನ್ನು ಶ್ರವಣ ಮಾಡ್ತಾ ಇನ್ನೂ ಒಂದು ಸ್ವಲ್ಪ ಭಾಗ ಅದನ್ನು ನಾವು ಉಳಿಸಿದ್ವಿ. ಮುಂದುವರೆದ ಆ ಭಾಗವನ್ನು ಅನುಸಂಧಾನ ಮಾಡಬೇಕು. ಸತಿ ತನ್ನನ್ನು ತನ್ನ ತಂದೆ ಮಾತನಾಡಿಸ್ತಿದ್ದಾಗ ದುಃಖ ಪಡಲಿಲ್ಲ ಅಥವಾ ಎದ್ದು ನಿಂತು ಪ್ರತಿಭಟಿಸಲಿಲ್ಲ. ಆದರೆ ಯಜ್ಞದಲ್ಲಿ ಆಹುತಿ ಕೊಡ್ತಿದ್ದ ದಕ್ಷ ಶಿವನಿಗೆ ಆಹುತಿ ಕೊಡಬೇಕಾದ ಸಮಯದಲ್ಲಿ ಅದನ್ನು ಮೀರಿ ನಡೆದಂತೆ. ಆಹುತಿ ಹಾಕಲಿಕ್ಕೆ ಅವಕಾಶ ಕೊಡಲಿಲ್ಲ. ಯಾವಾಗ ಶಿವನಿಗೆ ಆಹುತಿ ಹಾಕಲಿಲ್ವೋ ಆವಾಗ ಸತಿ ಅದನ್ನು ಪ್ರತಿಭಟನೆ ಮಾಡುವಂತಾಯಿತು. ಅವಳು ಎದ್ದು ನಿಂತಲು. ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಚುಕೋಪಲೋಕಾನಿವಧಕ್ಷ್ಯತೀರುಷಾ. ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಅಂತಾರೆ. ಯಜ್ಞವನ್ನು ಯಾರೇ ಮಾಡಿದರೂ ಕೂಡ ಆ ಯಜ್ಞದಲ್ಲಿ ಸದಸ್ಯರು ಅಂದರೆ ಸತೀದೇವಿ. ಅದಕ್ಕೆ ಅವಳಿಗೆ ಅನಾದೃತ ಯಜ್ಞ ಸದಸ್ಯಧೀಶ್ವರಿ ಅಂತ ಪರಿಚಯ ಮಾಡಿಸ್ತದೆ. ಯಜ್ಞದ ಸದಸ್ಯರಿಗೆಲ್ಲ ಅವಳು ಅಧ್ಯಕ್ಷಳಂತೆ. ಅಂದರೆ ಅವಳ ಸ್ಥಾನ ಎಷ್ಟು ದೊಡ್ಡದು ಇರಬೇಕು.
ಯಜ್ಞದಲ್ಲಿ ಆಗಬೇಕಾದ ವಿಧಿವಿಧಾನಗಳನ್ನು ಚೆನ್ನಾಗಿ ಗಮನಿಸೋರಲ್ಲಿ ಅವಳು ಮುಖಂಡಳು. ಅದಕ್ಕೆ ಸತಿ ಎದ್ದಿಂತು ಪ್ರತಿಭಟನೆ ಮಾಡುವಂತಾಗ್ತದೆ. ಆವಾಗ ಅವಳು ಹೇಳ್ತಾಳೆ, ದಕ್ಷ, ನೀನು ಎಂಥ ದೊಡ್ಡ ಮಹಾತ್ಮರನ್ನು ದ್ರೋಹ ಮಾಡ್ತಾ ಇದ್ದಿ. ಶಿವ ಶಿವ ಅನ್ನೋ ನಾಮವನ್ನೇ ನೀನು ಅಲಗಳದಿ ಅವತ್ತಿನ ದಿವಸ. ಸತಿ ಹೇಳ್ತಾಳೆ, ಶಿವ ಅನ್ನೋ 2 ಅಕ್ಷರದ ನಾಮ ಲೋಕವನ್ನು ಪವಿತ್ರ ಮಾಡ್ತದೆ. ಇವತ್ತು ಶಿವನಾಮದ ಶಕ್ತಿ ಅಷ್ಟಿದೆ. ಯದ್ವಕ್ಷರಂ ನಾಮ ಗಿರೇರಿ ತನ್ಋಣಾಂ ಸಕೃತ್ ಪ್ರಸಂಗಾದಘಮಾಶು ಹಂತಿ ತತ್. ಯದ್ವಕ್ಷರಂ ನಾಮ ಗಿರೇರಿತಂ, 2 ಅಕ್ಷರ. ಶಿವ ಅಥವಾ ಭವ ಅಥವಾ ಮೃಡ ಅಥವಾ ಹರ, ಎಲ್ಲ 2 ಅಕ್ಷರ ಇದೆ ತಾನೆ. ಶಿವ, ಭವ, ಮೃಡ, ಹರ, ಈ 2 ಅಕ್ಷರದ ನಾಮವನ್ನು ಹೇಳೋದ್ರಿಂದ ಸಕೃತ್ ಪ್ರಸಂಗಾತ್ ಅಘಮಾಶು ಹಂತಿ. ಒಂದು ಬಾರಿ ಬಾಯಲ್ಲಿ ಹೇಳಿದರೆ ಶಿವನಾಮವನ್ನು ಅವನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಬಿಡ್ತದಂತೆ. ಅಂಥ ಪವಿತ್ರ ನಾಮದವನು ಶಿವ. ನೀನು ಅವನನ್ನು ದ್ವೇಷ ಮಾಡ್ತಿದ್ದಿ, ದ್ರೋಹ ಮಾಡ್ತಾ ಇದ್ದಿ. ಎಲ್ಲಾದರೂ ಮಹಾತ್ಮರನ್ನು ದ್ವೇಷ ದ್ರೋಹ ಮಾಡೋದು ನಡೀತಿದ್ರೆ, ಸಶಕ್ತರಾಗಿದ್ದರೆ ನಾವು ಅವ್ರ ನಾಲಿಗೆ ಕತ್ತರಿಸಿದರೂ ಕೂಡ ದೋಷ ಇಲ್ಲ ಅಂತ ಹೇಳ್ತಾರೆ. ಅದು ದಂಡ ಅಂತ. ಅದಕ್ಕೆ ಆ ತಪ್ಪಿಗೆ ಅದೇ ದಂಡ, ಅದೇ ಶಿಕ್ಷೆ. ಎಷ್ಟು ದೊಡ್ಡ ಶಿಕ್ಷೆಯನ್ನು ಹೇಳಿದ್ದಾರೆ ಯೋಚಿಸಬೇಕು. ಮಹಾತ್ಮರನ್ನು ದ್ರೋಹ ಮಾಡಿದಾಗ ಜಿಹ್ವಾಂ ಪ್ರಸಹ್ಯ ಋಷತೀಂ ಛಿಂದ್ಯಾತ್, ಅದನ್ನು ಕತ್ತರಿಸಬೇಕು ಅಂತ ಹೇಳ್ತದೆ. ಅಥವಾ ನಮಗೆ ಶಕ್ತಿ ಇಲ್ಲ, ಮಹಾತ್ಮರನ್ನು ದ್ರೋಹ ಮಾಡಬೇಕಾದಾಗ ನಾವು ಅವರ ನಾಲಿಗೆ ಕತ್ತರಿಸೋ ಶಕ್ತಿ ನಮಗೆ ಇಲ್ಲ, ಏನು ಮಾಡಬೇಕು? ಆ ಸಮಯದಲ್ಲಿ ನಾವಿರಬಾರ್ದು, ಕಿವಿ ಮುಚ್ಚಿಕೊಂಡು ಅಲ್ಲಿದೆ ಎದ್ದು ಹೋಗ್ಬೇಕಂತ. ಕರ್ಣೌ ಪಿಧಾಯ ನಿರಯಾತ್ ಯದ ಕಲ್ಪಯೀಶೇ ಧರ್ಮಾ ವಿತರ್ಯ ಸೃಣಿಭಿರ್ನೃಭಿರಸ್ಯ ಮಾನೇ ಛಿಂದ್ಯಾತ್ ಪ್ರಸಹ್ಯ ಋಷತೀಮಸತೀಂಚ ಜಿಹ್ವಾಂ. ಇದು ಸತಿ ಹೇಳ್ತಾ ಇರುವ ಮಾತು. ತಂದೆಯ ಸಮಕ್ಷಮದಲ್ಲಿ ಹೇಳಿಬಿಡ್ತಾಳೆ. ಅಷ್ಟು ತುಂಬಿದ ಸಭೆ, ಎಲ್ಲ ಸದಸ್ಯರಿದ್ದಾರೆ, ಋತ್ವಿಜರುಗಳೆಲ್ಲ ಇದ್ದಾರೆ. ನಿರ್ಭಿಡೆಯಿಂದ ಧರ್ಮವನ್ನು ಹೇಳ್ತಾಳೆ, ಧರ್ಮ ಹೇಳ್ತಾಳೆ. ಇದು ತಪ್ಪು ಅಂದರೆ ತಪ್ಪು ಅಂತಾಳೆ. ತಂದೆಯ ಬಗ್ಗೆಯೂ ಅಭಿಮಾನ ಇಟ್ಕೊಳ್ಳೋ ಕಾರಣ ಇಲ್ಲ ಧರ್ಮದ ವಿಷಯದಲ್ಲಿ ಎಂದುಬಿಟ್ಲು ಅವಳು. ಎಲ್ಲಾದರೂ ಕೇಳಿದ್ರ? ತುಂಬಿದ ಸಭೆಯಲ್ಲಿ ಅಪ್ಪ ಮಾಡಿದ ಅಪರಾಧವನ್ನು ಎತ್ತಿ ತೋರಿಸಿದ ಮಗಳ ಬಗ್ಗೆ ಎಲ್ಲಾದರೂ ಕೇಳಿದ್ರ? ಅದು ಕೊಡಿಸ್ಲಿಲ್ಲ, ಇದು ಕೊಡಿಸ್ಲಿಲ್ಲ ಅಂತ ದೂರೋದು ಬೇರೆ, ಅದಕ್ಕಾಗಿ ಕಲಹ ಮಾಡೋದು ಬೇರೆ, ಅವಮಾನ ಮಾಡೋದು ಬೇರೆ, ತಿರಸ್ಕಾರ ಮಾಡೋದು ಬೇರೆ, ಉದಾಸೀನ ಮಾಡಿ ಮಾತು ಬಿಟ್ಟು ಕೂತಿರ್ತಾರೆ ಭಾಳ ಜನ ಮನೆಯೊಳಗೆ. ನಾನು ಮಾತಾಡಿಸಲ್ಲ, ನನಗಿದನ್ನು ಕೊಡಿಸಿಲ್ಲ ನಮ್ಮಪ್ಪ ಅಂತ. ಮೊಮ್ಮಕ್ಕಳಾದ ಮೇಲೂ ಮಕ್ಕಳ ಪತಿ ಪರಿಸ್ಥಿತಿ ಹೀಗಿರ್ತದೆ. ಆದರೆ ಇಲ್ಲಿ ಮೊಮ್ಮಕ್ಕಳ ಪ್ರಶ್ನೆ ಅಲ್ಲ. ಏನೋ ಇವನಿಂದ ಅವಳಿಗೆ, ಅವಳಿಂದ ಇವಳಿಗೆ ಕೊಡಿಸುವ ತಗೊಳ್ಳೋ ವಿಚಾರವೂ ಅಲ್ಲ, ಧರ್ಮದ ವಿಚಾರ ಅಂತಾರೆ. ಎಷ್ಟು ನಿರ್ಭಿಡೆಯಿಂದ ವರ್ತಿಸ್ತಾಳೆ. ಹಾಗಾಗಿ ಹೇಳಿದ್ಲವಳು, ನೀನು ಮಾಡಿದ್ದು ಮಹಾತ್ಮನನ್ನು ದ್ರೋಹ ಮಾಡಿದ್ದೆ, ಅದು ಮಹಾತ್ಮರ ದ್ರೋಹವೇ. ಅದನ್ನು ಒಪ್ಪಲಿಕ್ಕೆ ತಯಾರಿಲ್ಲ ಯಾರು. ಮಹಾತ್ಮರ ದ್ರೋಹ ದೊಡ್ಡವರು ಒಪ್ಪಲ್ಲ. ನಾನು ಮನೆಗೆ ಹೋದರೆ ಶಿವ ನನ್ನನ್ನು ಬರಮಾಡ್ಕೊಳ್ತಾನೆ, ನಮ್ಮ ಯಜಮಾನ ಬರಮಾಡ್ಕೊಳ್ತಾನೆ, ಆದರೆ ನಾನು ಹೋಗಲ್ಲ ಅಂದ್ಲಂತ. ಇಲ್ಲೊಂದು ಗಂಭೀರವಾದ ವಿಷಯವನ್ನು ಹೇಳ್ತದೆ ಭಾಗವತ. ಅಲ್ಲ, ಈಗ ತಪ್ಪು ಮಾಡಿದವರು ಯಾರು? ಮಹಾತ್ಮರನ್ನು ದ್ರೋಹ ಮಾಡಿದವರು ದಕ್ಷ ತಾನೆ. ಅವನಿಗೆ ಅರಿವು ಮೂಡಿ ಅವನೇನಾದರೂ ಬೆಂಕಿಯಲ್ಲಿ ತನ್ನ ದೇಹ ಹಾಕ್ಕೊಂಡಿದ್ರೆ ಸರಿ ಇರ್ತಿತ್ತು, ಅದಾಗಲಿಲ್ಲ. ಅರೇ, ತಪ್ಪು ಮಾಡೇ ಇಲ್ಲ ಸತಿ ಮಹಾತ್ಮರ ದ್ರೋಹ ಮಾಡಿದ್ಲ? ಮಾಡಿದವನಿಗೆ ಇನ್ನೂ ಉಪದೇಶ ಮಾಡಿದ್ಲು, ಸಮಾಜಕ್ಕೆಲ್ಲ ಮಾಡಬೇಡ್ರಿ ಅಂತ ಎಚ್ಚರಿಕೆ ಕೊಟ್ಲು, ಮಾಡಿದರೆ ಏನು ಶಿಕ್ಷೆ ಹಾಕಬೇಕು ಅನ್ನೋ ತಿಳುವಳಿಕೆ ಕೊಟ್ಲು. ಹಾಗಾದರೆ ತಪ್ಪೇ ಮಾಡಿದ ಸತಿ ಯಾಕೆ ದೇಹವನ್ನು ಅಗ್ನಿಯಲ್ಲಿ ಹಾಕ್ಕೊಂಡ್ಲು ಅಂತ ಪ್ರಶ್ನೆ. ಇದು ಗಂಭೀರ ವಿಷಯ.
ಅರೆ ಸತಿ ತಪ್ಪು ಮಾಡಿದ್ರೆ ತಾನೇ ಹಾಕ್ಕೊಳ್ಬೇಕು. ದಕ್ಷ ಹಾಕ್ಕೊಂಡಿದ್ರೆ ಸರಿ ಇರ್ತಿತ್ತು. ಅನಾಲಿಸಿಸ್ ಮಾಡಬೇಕಲ್ಲ ಈ ಚರಿತ್ರೆಯನ್ನು. ಎಷ್ಟು ಸಲ ಭಾಗವತ ಕೇಳಿಲ್ಲ ಈಗಾಗಲೇ. ನೂರಾರು ಬಾರಿ ಭಾಗವತವನ್ನು ನಾವು ಶ್ರವಣ ಮಾಡ್ತಿದ್ದೀವಿ, ಹೇಳ್ತಿದ್ದೀವಿ. ಆದರೆ ಈ ವಿಷಯದಲ್ಲಿ ಒಂದಿಷ್ಟು ಜಿಜ್ಞಾಸೆ ಮಾಡಬೇಕಾಗ್ತದೆ. ತಪ್ಪಿತಸ್ಥ ಅಂತ ದಕ್ಷನಿಗೆ ಹಣೆಪಟ್ಟಿ ಕಟ್ಟಬೇಕಾದ್ರೆ ಅವನಿಗೆ ಶಿಕ್ಷೆ ಕೊಡಬೇಕಿತ್ತೆ ಹೊರತು ತಪ್ಪೇ ಮಾಡಿದ ಸತಿ ಯಾಕೆ ಅಗ್ನಿಯಲ್ಲಿ ತನ್ನ ದೇಹ ಬಿಟ್ಲು? ಇದು ಚರ್ಚೆ. ಇತ್ತೀಚೆಗೆಲ್ಲ $1 ಬಿಲಿಯನ್ ಪ್ರಶ್ನೆ ಅಂತ ಕೆಲವು ಕೇಳ್ತಿರ್ತಾರಲ್ಲ, ಈ ಪ್ರಶ್ನೆಗೇನು ಉತ್ತರ? ಅದಕ್ಕೆ ಮತ್ತೊಂದು ಧರ್ಮ ತಿಳಿಸ್ಬೇಕಾಗಿದೆ ಅಂತದೆ ಭಾಗವತ. ಮಹಾತ್ಮರ ದ್ರೋಹ ಅನ್ನೋದು ಒಂದು ದೊಡ್ಡ ಅಪರಾಧ. ಆದರೆ ಶಿವ ಹೇಳ್ದ, ಹೋಗಬೇಡ ಸತಿ, ಈಗ ಅಲ್ಲಿ ನಮ್ಮನ್ನು ದೋಷದೃಷ್ಟಿಯಿಂದ ನೋಡ್ತಾರೆ. ಅಂದ್ರೆ ಅರ್ಥ, ಹೆಜ್ಜೆ ಹೆಜ್ಜೆಗೆ ನಮ್ಮ ದೋಷಗಳನ್ನು ಅಲ್ಲಿ ಎಣಿಸ್ತಾರೆ. ಆಗ ನಿನಗೂ ಮನಸ್ಸಿಗೆ ಖೇದ, ನನಗೂ ಖೇದ, ಹಾಗಾಗಿ ಹೋಗಬೇಡ ಸತಿ ಅಂತ ಶಿವ ಹೇಳಿದ. ಸತಿ ಏನು ಮಾಡಿದ್ಲ ಆವಾಗ? ಇಲ್ಲ ಇಲ್ಲ ನಾನು ಹೋಗ್ತೇನೆ ಅಂತ ಹಠ ಮಾಡಿ ಬಂದಳು. ಶಿವ ಪತಿ ಆಗಬೇಕು, ಸತಿಗೆ ಪತಿ ಶಿವ ಬೇಡ ಬೇಡ ಅಂತಂದರೂ ಅವಳು ಹೋದ್ಲಲ್ಲ, ಅದು ಪತಿ ಆಜ್ಞೆ ಉಲ್ಲಂಘನ ಆಗಿಬಿಡ್ತಂತೆ. ಸತಿ ಆದವಳಿಗೆ ಪತಿ ಆಜ್ಞೆ ಉಲ್ಲಂಘನ ಮಾಡಿದರೆ ಏನು ಪ್ರಾಯಶ್ಚಿತ್ತ ಅಂತ ಶಾಸ್ತ್ರಗಳಲ್ಲಿ ವಿಧಾನ ಮಾಡ್ತಾರೆ. ಪತಿ ಆಜ್ಞಾ ಉಲ್ಲಂಘನಕ್ಕೆ ಶಿಕ್ಷೆ ಮಾಡಿಕೊಳ್ಳೇಬೇಕಂತೆ. ಶಿಕ್ಷೆ ಇದ್ದೇ ಇದೆ ಅಂತೆ, ಬೇರೆ ಏನಲ್ಲ. ತನ್ನನ್ನೇ ತಾನು ಇಲ್ಲ ಅಂತ ಅನಿಸ್ಕೊಳ್ಳೋದೇ ಪತಿ ಆಜ್ಞೆ ಉಲ್ಲಂಘನಕ್ಕೆ ಶಿಕ್ಷೆ ಅಂತ ಹೇಳ್ತದೆ. ಇಂತಿಂಥ ತಪ್ಪುಗಳಿಗೆ ಅಪರಾಧ ಕಾಯ್ದೆ ಅಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ. ದಂಡ ನೀತಿ ಅಂತ ನೀವು ಕೇಳಿರ್ತೀರಿ. ಸೆಕ್ಷನ್ ಅಂತ ಹೇಳ್ತಾರೆ ಇವತ್ತೆಲ್ಲ. ಅದು ಪಾಶ್ಚಾತ್ಯರ ಪ್ರಭಾವದಿಂದ ರೂಪಿಸಿದಂತಹ ಭಾರತೀಯ ದಂಡ ಸಂಹಿತೆಯ ಬಗ್ಗೆ ನಿಮಗೆ ತಿಳುವಳಿಕೆ ಇರ್ತದೆ. ಅದರಲ್ಲಿ ಪಾಶ್ಚಾತ್ಯತೆ ಹೆಚ್ಚು ಎದ್ದು ಬರ್ತದೆ. ಹಾಗೆ ದಂಡ ನೀತಿ ಅಂತ ಒಂದು ಶಾಸ್ತ್ರೀಯವಾದದ್ದಿತ್ತು. ಹಿಂದಿನ ರಾಜರು ತಮ್ಮ ರಾಜ್ಯದ ಆಡಳಿತದೊಳಗೆ ಇಂತಿಂಥ ತಪ್ಪಿಗೆ ದಂಡ ನೀತಿಯನ್ನು ರೂಪಿಸ್ತಿದ್ರಷ್ಟೇ. ಇತಿಹಾಸಗಳಲ್ಲಿ ಕೇಳ್ತೇವೆ, ಈ ತಪ್ಪಿಗೆ ಶಿಕ್ಷೆ, ಈ ತಪ್ಪಿಗೆ ಶಿಕ್ಷೆ ಅಂತ. ಹಾಗೆ ಕೆಲವು ತಪ್ಪುಗಳಿಗೆ ಆತ್ಮಹತ್ಯೆನೇ ಶಿಕ್ಷೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂದರೆ ಆತ್ಮನನ್ನು ಇಲ್ಲ ಅಂತ ಅನಿಸ್ಕೊಳ್ಳೋದು. ಆ ಪಟ್ಟಿ ಪೂರ್ಣ ಈಗ ಸದ್ಯಕ್ಕೆ ತಿಳ್ಕೊಳ್ಳೋದು ಬೇಡ, ಮತ್ತೆ ನೋಡೋಣ ಅಂತ ಅದ್ರ ಬಗ್ಗೆ, ದಂಡ ನೀತಿಯ ಬಗ್ಗೆ. ಅದರಲ್ಲಿ ಇದು ಒಂದಂತೆ, ಹೆಣ್ಣಿಗೆ ತನ್ನ ಪತಿ ಮಾಡುವ ಆದೇಶವನ್ನು ಮೀರಿ ನಡೆದ್ಲು ಅಂತಾದರೆ ಅವಳಿಗೆ ಅದೇ ಶಿಕ್ಷೆ, ಅದೇ ಪ್ರಾಯಶ್ಚಿತ್ತ. ಸತಿಗೆ ತಲೆ ಒಳಗೆ ಆ ವಿಷಯ ಬರಲಿಕ್ಕೆ ಪ್ರಾರಂಭ ಆಯಿತು. ನನ್ನ ತಂದೆಗೇನೋ ಉಪದೇಶ ಮಾಡಿದೆ ನಿಜ, ಅವನು ಮಹಾತ್ಮರ ದ್ರೋಹಿ, ಅವನು ಮಹಾತ್ಮರ ನಿಂದಕನಾಗಿಬಿಟ್ಟಿದ್ದಾನೆ, ಅವನು ನಾಲಿಗೆ ಕತ್ತರಿಸ್ಬೇಕಿತ್ತು ಅಂತೆಲ್ಲ ಹೇಳಿದೆ ನಿಜ, ನಂದೇನು ಉಳಿತು ಅಂತ ಯೋಚನೆ ಮಾಡಿದ್ಲಂತೆ ಸತೀದೇವಿ. ನಮ್ಮ ಯಜಮಾನ ಹೇಳಿದ್ದ, ಹೋಗಬೇಡ ಸತಿ ಹೋಗಬೇಡ ಅಂತ ಹೇಳಿದ್ದ. ಅದು ಹೇಳ್ತಾಳವಳು. ಶಿವ ಏನಂತ ಕರಿತಿದ್ದ ಸತಿಯನ್ನು ದಿನ ಮನೆಯೊಳಗೆ? ಹೆಸರಿಟ್ಟು ಕರಿತಿರ್ಲಿಲ್ಲಂತೆ, ದಾಕ್ಷಾಯಣಿ ಅಂತ ಕರಿತಿದ್ಲಂತೆ. ದಾಕ್ಷಾಯಣಿ ತೇವಹಿ, ದಾಕ್ಷಾಯಣಿ ಹೋಗಬೇಡ, ದಾಕ್ಷಾಯಣಿ ಹೋಗಬೇಡ ಅಂತಿದ್ನಂತೆ. ಹಾಗಾದರೆ ಪತಿ ಆಜ್ಞಾ ಉಲ್ಲಂಘನ ಆಯ್ತಲ್ಲ. ಪ್ರಾಯ ಈ ವಿಷಯವನ್ನು ಮುಚ್ಚಿಟ್ಟಿದ್ರೆ ಚರ್ಚೆನೇ ಮಾಡ್ತಿರ್ಲಿಲ್ಲ ಯಾರು. ಆದರೆ ಭಾಗವತ ಅದನ್ನು ಮುಚ್ಚಿಡಲಿಲ್ಲ. ಒಬ್ಬೊಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ಭಾರೀ ಸಮರ್ಥನಾಗಿರ್ತಾನೆ. ಪರೋಪದೇಶ ವೇಲಾಯಾಮ್ ಪಾಂಡಿತ್ಯಂ ಅಂತಾರೆ ನಮ್ಮಲ್ಲಿ. ಲೋಕಕ್ಕೇನಾದರೂ ಉಪದೇಶ ಮಾಡಲಿಕ್ಕೆ ಹೇಳ್ರಿ ಇವತ್ತು, ತಮ್ಮದೇನು ತಪ್ಪಿದೆ ಅನ್ನೋದನ್ನು ಮರೆತು 100 ಉಪದೇಶ ಮಾಡಿರ್ತಾರೆ. ಅದು ಹಾಗಿರಬೇಕು, ಇದು ಹೀಗಿರಬೇಕು, ಅದು ಹಾಗಿದ್ದರೆ ಸರಿ ಇರ್ತದೆ, ಇದು ಹೀಗಿದ್ದರೆ ಸರಿ ಇರ್ತದೆ. ನಿಂದೇನು ಹಣೆ ಬಾರ, ಅದನ್ನೇ ಮರೆತು ಬಿಟ್ಟಿರ್ತಾನೆ. ಅದಕ್ಕೆ ಬಾಧ್ಯಸ್ಥರು ಯಾರು? ಆವಾಗ ತಾನು ತಪ್ಪು ಮಾಡಿದಾಗ ಸತಿ ಯೋಚನೆ ಮಾಡಿದ್ದಾಳೆ, ನನ್ನ ಧರ್ಮ ನಾನು ಬಿಟ್ಬಿಟ್ನಲ್ಲ. ಒಬ್ಬಳು ಸತಿ ಅಂತ ಅನಿಸ್ಕೊಂಡು ಪತಿಯನ್ನು ಅವಲಂಬಿಸಿ ಇರಬೇಕಾದದ್ದು ನನ್ನ ಧರ್ಮ. ಆತ ಬೇಡ ಅಂತಂದಾಗಲೂ ಕೂಡ ನಾನು ಅದನ್ನು ಮೀರಿ ಬಂದುಬಿಟ್ನಲ್ಲ. ಹಾಗಾಗಿ ಇದು ನನ್ನಿಂದ ನಡೆಯುವ ಅಪರಾಧ ಅಂತ ಆಗ್ತದೆ.
ಅದಕ್ಕೆ ಏನು ಸಂದರ್ಭಕ್ಕೆ ಸರಿಯಾಗಿ ವಿಚಾರ ಮಾಡಿದ್ಲವಳು, ನಾನೀಗ ಈ ದೇಹವನ್ನು ಉಳಿಸ್ಕೊಳ್ಳಾರೆ. ಅದಕ್ಕೂ ವಿವರಣೆ ಕೊಡ್ತಾರೆ ಭಗವತ್ಪಾದರು ತಾತ್ಪರ್ಯದೊಳಗೆ. ಇನ್ನೂ ಒಂದು ಚರ್ಚೆ ಶುರು ಆಯಿತು, ಇದಕ್ಕಿಂತ ಗಂಭೀರವಾದ ಚರ್ಚೆ. ಸರಿ, ಪತಿ ಆಜ್ಞೆಯನ್ನು ಮೀರಿ ಬಂದೆ ಅಂತನ್ನೋದು ಸತಿಗೆ ದೋಷ, ಪ್ರಾಯಶ್ಚಿತ್ತ, ಅದಕ್ಕೆ ಸಕ್ಕ ಶಿಕ್ಷೆ ಮಾಡಿಕೊಳ್ಬೇಕಾದದ್ದು ಅದು ಆತ್ಮಹತ್ಯೆನೇ, ಅಂದರೆ ತನ್ನನ್ನು ಇಲ್ಲ ಅನ್ನಿಸ್ಕೊಳ್ಳೋದು ಅಂತ ಒಂದು ಕಡೆ ಶಾಸ್ತ್ರ. ಇನ್ನೊಂದು ಕಡೆಯಿಂದ ಇನ್ನೊಂದು ಶಾಸ್ತ್ರದ ವಿಷಯ ಹೇಳ್ತಾರೆ. ಆತ್ಮಹತ್ಯೆಯನ್ನು ಯಾವ ಕಾರಣಕ್ಕೂ ಮಾಡ್ಕೊಳ್ಬಾರ್ದು ಅಂತ ಒಂದು ಶಾಸ್ತ್ರ ಇದೆ. ಮತ್ತು ಎಂಥ ಸಂದರ್ಭವೇ ಬರಲಿ ಆತ್ಮಹತ್ಯೆ ಬಹಳ ದೊಡ್ಡ ದೋಷ, ಅಪರಾಧ. ಯಾವುದನ್ನು ನಾವು ಯೋಚನೆ ಮಾಡೋಣ? ದಂಡನೀತಿಯಲ್ಲಿ ಆತ್ಮಹತ್ಯೆಯನ್ನು ಶಿಕ್ಷೆಯಾಗಿ ಹೇಳಿದ ಶಾಸ್ತ್ರಕ್ಕೆ ಬೆಲೆ ಕೊಡೋಣವೋ, ಆತ್ಮಹತ್ಯೆ ಬಹಳ ದೊಡ್ಡ ಅಪರಾಧ, ಅದನ್ನು ಮಾಡಿಕೊಳ್ಳೇಬಾರ್ದು, ಅದು ತಪ್ಪು, ಆತ್ಮಹತ್ಯೆಯಿಂದ ಬಹಳ ಪಾಪ ಬರ್ತದೆ, ಆ ಮಾತುಗಳಿದ್ದಾವಲ್ಲ, ಅದನ್ನು ನಾವು ಎತ್ತಿ ಹಿಡಿಯೋಣವೋ? ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸ್ ಅಂದರೆ ವಿರೋಧಾಭಾಸ ನಿಮ್ಮ ಮುಂದೆ, ಕಣ್ಣಿ ಮುಂದೆ ಇದೆ. ಆತ್ಮಹತ್ಯೆ ಮಾಡಿಕೊಳ್ಬಾರ್ದು ಅಂತ ಹೇಳೂ ಇದೆ, ಪತಿ ಆಜ್ಞಾ ಮೀರಿ ಬಂದವರಿಗೆ ಆತ್ಮಹತ್ಯೆನೇ ಪ್ರಾಯಶ್ಚಿತ್ತ ಅಂತ ಹೇಳೂ ಇದೆ. ಯಾವುದಕ್ಕೆ ಬೆಲೆ ಕೊಡಬೇಕು? ಹೀಗೆ ಶಾಸ್ತ್ರ ಚರ್ಚೆ ಮಾಡ್ತದೆ ಭಾಗವತದಲ್ಲಿ. ಸುಮ್ಮನೆ ಹೊರಟಿಲ್ಲ ಶ್ರೀಮದ್ ಭಾಗವತ ಅಂದರೆ. ಅದಕ್ಕೆ ಸತಿ ತನ್ನ ಮನಸ್ಸಿನಲ್ಲಿ ಚರ್ಚೆ ಮಾಡಿ, ಆತ್ಮಹತ್ಯೆ ಪಾಪ ಅಂತ ಇರೋದು ನಿಜವೇ, ಆದರೆ ಪ್ರಾಯಶ್ಚಿತ್ತ ರೂಪವಾಗಿ ಮಾಡಿಕೊಳ್ಳಿಕ್ಕೆ ಹೊರಟಾಗ ಆ ನಿಯಮಕ್ಕೆ ಅದು ಸಂಕೋಚ ಆಗ್ತದಂತೆ. ಆತ್ಮಹತ್ಯೆ ಪಾಪ ಅನ್ನೋ ವ್ಯವಸ್ಥೆ ಸಂಕೋಚ ಅಂತ, ಅವಾಗ ಅದಕ್ಕೆ ಸಾವಕಾಶ ಆಗಿಬಿಡ್ತದಂತೆ. ಆ ಕಾರಣಕ್ಕಾಗಿ ಅವಳೇನು ಮಾಡ್ತಾಳೆ ಸತಿ, ತನ್ನನ್ನು ತಾನು ತನ್ನ ದೇಹ ಇಲ್ಲ ಅಂತ ಅನ್ನಿಸ್ಕೊಳ್ಳಿಕ್ಕೆ ಒಂದು ಉಪಾಯ ಮಾಡ್ತಾಳೆ. ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕಾದರೂ ಕೂಡ ಈ ಉಪಾಯವನ್ನು ಮಾಡಿಕೊಳ್ಬೇಕಂತ. ಹೇಗೆ ಮಾಡಿದ್ಲು ಅಂತ ಭಗವತ್ಪಾದ ಹೇಳ್ತಾಳೆ. ನನ್ನಿಂದ ತಪ್ಪು ನಡೆದಿದೆ, ಆದರೆ ನನ್ನ ದೇಹ ಬಿಡುವಾಗ ನನ್ನ ಪತಿಯನ್ನು ನಾನು ಬಿಡಲಾರೆ ಅಂತ ಪತಿಯನ್ನು ಸ್ಮರಣೆ ಮಾಡಿದ್ಲಂತೆ. ಬರೀ ಪತಿ ಸ್ಮರಣೆ ಅಲ್ಲ, ಪತ್ಯಂತರ್ಗತನಾದ ವಾಯುನನ್ನು ಸ್ಮರಣೆ ಮಾಡಿದ್ಲಂತೆ. ಬರೀ ವಾಯು ಅಲ್ಲ, ವಾಯುವಂತರ್ಗತನಾದ ಭಗವಂತನನ್ನು ಸ್ಮರಣೆ ಮಾಡಿದ್ಲಂತೆ. ಆ ಸ್ಮರಣೆಯ ಪ್ರಭಾವ ಎಷ್ಟಿತ್ತು ಅಂದರೆ, ದಕ್ಷನ ಯಜ್ಞಕುಂಡದಲ್ಲಿದ್ದ ಅಗ್ನಿಗೆ ದೇಹ ಹಾಕ್ಕೊಂಡದ್ದಲ್ಲ, ಅದು ಮೇಲ್ನೋಟಕ್ಕೆ. ಒಳಗಡೆ ದೇಹದಿಂದ ಅಗ್ನಿ ಸೃಷ್ಟಿ ಮಾಡಿಕೊಂಡ್ಲಂತೆ. ದೇಹದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ, ಆ ಅಗ್ನಿ ಅಂತರ್ಗತ ಪತಿ, ಪತ್ಯಂತರ್ಗತ ವಾಯು, ವಾಯುವಂತರ್ಗತ ಭಗವಂತನನ್ನು ಸ್ಮರಿಸಿ ಈ ಅಪರಾಧ ಮನ್ನಿಸಬೇಕು, ಈ ತಪ್ಪಿಗೆ ಪ್ರಾಯಶ್ಚಿತ್ತ ಇದೇ ನಾನು ಮಾಡ್ಕೊಳ್ತಾ ಇರೋದು ಅಂತ ದೇಹ ಬಿಟ್ಬಿಟ್ಲಂತ. ಇಷ್ಟಕ್ಕೂ ಕೂಡ 4ನೇ ಸ್ಕಂದದಲ್ಲಿ ನಮಗೆ ಆಧಾರ ಇದೆ. ಭಾಗವತ ತಾತ್ಪರ್ಯದಲ್ಲಿ ಭಗವತ್ಪಾದರು ಇದನ್ನು ವಿವರಣೆ ಕೊಡ್ತಾರೆ, ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಅವಳಿಗದು ಆತ್ಮಹತ್ಯೆ ಅಂತ ದೋಷವಾಗದೆ, ಪಾಪ ಬರದೇ ಇರೋ ಹಾಗೆ ಪ್ರಾಯಶ್ಚಿತ್ತ ರೂಪವಾಗಿ ಅವಳಿಗೆ ಪತಿ ಆಜ್ಞಾ ಉಲ್ಲಂಘನದಿಂದ ಏನು ದೋಷ ಬರೋಬೋದಾಗಿತ್ತೋ ಅದು ದೂರ ಆಯಿತು ಅಂತ ವ್ಯಾಖ್ಯಾನ ಮಾಡ್ತಾರೆ ಭಾಗವತದಲ್ಲಿ. ಇದೇನಾಯ್ತು ಈಗ ಮುಂದಿನವರಿಗೆ ಸಮಸ್ಯೆ. ನಮಗೆ ಅವಳದೇನೋ ಸರಿ, ಅವಳದು ಸರಿ, ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತಿತ್ತಲ್ಲ, ಪ್ರಾಯಶ್ಚಿತ್ತ ರೂಪವಾಗಿ ಮಾಡಿಕೊಂಡ್ರೆ ತಪ್ಪಲ್ಲ ಅಂತ ಮುಂದಿನವರಿಗೇನು? ಹಾಗಾದರೆ ಈಗ ನಮಗೇನು? ಲೋಕದೊಳಗೆ ಎಷ್ಟು ಕಡೆ ಆತ್ಮಹತ್ಯೆ ನಡೀತಾ ಇದೆ ಇವತ್ತು, ಸಣ್ಣ ಸಣ್ಣ ಕಾರಣಗಳಿಗೆ. ಕಾರಣ ಸಣ್ಣದು, ಆದರೆ ನಡಿಲಿಕ್ಕೆ ಶುರುವಾಗಿದೆ. ಅದಕ್ಕೆ ಅನುವು ಮಾಡಿಕೊಡ್ತಾ, ಅದಕ್ಕೆ ಭಾಗವತ ಇಂಥವುಗಳನ್ನು ಹೇಳುವಾಗ ಬಹಳ ಎಚ್ಚರಿಕೆ ಇರ್ತದೆ. ಅದಕ್ಕೆ ಇದನ್ನು ಹೇಳಿಬಿಡೋಣ, ನಾಳೆ ಎಲ್ಲರೂ ಶುರು ಮಾಡಿಬಿಡೋಣ. ಕಲಿಯುಗದಲ್ಲಿ ಆತ್ಮಹತ್ಯೆ ಬಹಳ ದೊಡ್ಡ ಪಾಪ, ಅದು ಯುಗಕ್ಕೆ ಬಹಳ ದೊಡ್ಡ ಪಾಪ ಅಂತಂದಿದ್ದಾರೆ. ಅದಕ್ಕೆ ಎಂಥ ದೊಡ್ಡ ಸಮಸ್ಯೆ ಬಂದರೂ ಆತ್ಮಹತ್ಯೆಗೆ ಶರಣ ಆಗೋ ಹಾಗಿಲ್ಲ. ಅದನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು ನಾವು. ಅಟೆಂಪ್ಟು ಮಾಡೋ ಹಾಗಿಲ್ಲ ಅಂತ ಹೇಳಿದ್ದಾರೆ. ಕೆಲವು ಕಡೆ ಅಟೆಂಪ್ಟ್ ಮಾಡ್ಕೊಳ್ತಾರೆ, ಅದು ತಪ್ಪಂತೆ, ಅದರಿಂದಲೂ ದೊಡ್ಡ ಅಪರಾಧ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಮನುಷ್ಯ ಆತ್ಮಹತ್ಯೆಗೆ ಶರಣಾಗುವ ಯೋಚನೆ ಮಾಡಬಾರ್ದು. ಪಾಪಗಳು ನಡೀತಾವೆ. ಅದಕ್ಕೆ ತನ್ನನ್ನು ತಾನು
ಪಾಪ ನಡೆಯದಂತೆ ಎಚ್ಚರ ವಹಿಸಬೇಕಾದದ್ದಂತೂ ಕರ್ತವ್ಯನೇ, ಅದು ಸರಿನೇ ಸರಿ. ಇಷ್ಟು ಮೀರಿಯೂ ಪಾಪ ನಡೀತಾವಲ್ಲ, ಅದಕ್ಕೆ ಆತ ಏನು ಮಾಡ್ಕೊಳ್ಬೇಕು? ತನ್ನೊಳಗಿರೋ ದೋಷಗಳನ್ನು ತಾನು ಎಲ್ಲ ಕಡೆಯಲ್ಲಿ ಹೇಳ್ಕೊಳ್ಬೇಕಷ್ಟೆ. ಆತ್ಮಹತ್ಯೆ ಇತ್ಯಾದಿಗಳಿಗೆ ಅರ್ಥ ಬೇರೆ ಬೇರೆ ಥರದ್ದು ವ್ಯಾಖ್ಯಾನ ಮಾಡ್ತಾರೆ. ಅದಕ್ಕೆ ಮಹಾನುಭಾವರು ತನ್ನ ಗುಣಗಳನ್ನು ತಾನು ಹೇಳ್ಕೊಂಡ್ರೆ ತನ್ನ ಆತ್ಮಹತ್ಯೆ ಮಾಡಿಕೊಂಡಂತೆ. ತನ್ನನ್ನು ತಾನು ಹೊಗಳ್ಕೊಳ್ಳೋದು, ಎಕ್ಸ್ಪ್ರೆಸ್ ಮಾಡೋದು. ನಾನು ಎಷ್ಟು ಭಾಗವತ ಹೇಳಿದ್ದೇನೆ ಗೊತ್ತಾ? ಲೆಕ್ಕನೇ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಓದಿದ್ದೀನಿ, ಎಷ್ಟೆಲ್ಲ ಕಡೆಯಲ್ಲಿ ಏನೆಲ್ಲ ಮಾಡಿ ಬಂದಿದ್ದೀನಿ ಸಾಧನೆ, ಅದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡಿದ್ದೀನಿ ಅಂತ ಹೀಗೆ ತಮ್ಮನ್ನೇ ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದು. ಆವಾಗ ಅದು ಏನು ಕಾರಣ ಆಗ್ತದೆ ಅಂದರೆ ಆತ್ಮಹತ್ಯೆ ಆಗ್ತದಂಥದ್ದು. ತನ್ನ ಗುಣಗಳನ್ನು ತಾನು ಬಣ್ಣಿಸ್ಕೊಂಡ್ರೆ ಆತ್ಮಹತ್ಯೆ ಅಂತ. ಮನುಷ್ಯ ಇದನ್ನು ಮಾಡಿಕೊಂಡ್ರೆ ಆತ್ಮಹತ್ಯೆ ಆಗಿಬಿಡ್ತದೆ. ಇದು ಮಹಾಭಾರತದಲ್ಲಿ ಅರ್ಜುನನ ಕಥೆ, ಧರ್ಮರಾಜನ ಕಥೆ ಹೇಳುವಾಗ ಕೃಷ್ಣ ಇದನ್ನು ಹೇಳ್ಕೊಡ್ತಾನೆ ಅರ್ಜುನನಿಗೆ. ಏನೆಲ್ಲ ವ್ಯವಸ್ಥೆ ಅಂತ ಹೇಳ್ಕೊಡ್ತಾನೆ, ಬಹಳ ಅದ್ಭುತವಾಗಿ ಅದನ್ನು ತಿಳಿಸಿದ್ದಾರೆ. ಅದನ್ನು ಬೇರೆ ವಿಚಾರ ಬರ್ತದೆ. ಅಂಥೇಳಿ ಗುಣ ಹೇಳ್ಕೊಳ್ಳೋದ್ರಿಂದ ಹೀಗಾಗ್ತದೆ ಅಂತ ಅದನ್ನು ವ್ಯಸನ ಮಾಡ್ಕೊಂಡ್ಬಿಡಬಾರ್ದು. ಮತ್ತು ಕೆಲವ್ರು ವ್ಯಸನ ಆಗಿಬಿಡ್ತದೆ, ಆಮೇಲೆ ಚಟ, ಬೇಡ ಅಂದರೂ ಹೇಳಲಿಕ್ಕೆ ಶುರು ಮಾಡೋದು. ಯಾಕಂದರೆ ಹೇಳಿದಾರಲ್ಲ ಹೆಂಗಿದ್ರು. ಇದೇ ವ್ಯತ್ಯಾಸ. ಪ್ರಾಯಶ್ಚಿತ್ತ ರೂಪವಾಗಿ ಮಾಡ್ಕೊಳ್ಳೋ ಪ್ರಸಂಗಗಳು ಬೇರೆ, ಬುದ್ಧಿಪೂರ್ವಕವಾಗಿ ನಾವು ನೀವು ಲೋಕದ ವ್ಯವಸ್ಥೆಯನ್ನು ತಿದ್ದಲಿಕ್ಕೆ ಹೋಗ್ತೀನಿ ಅನ್ನೋದು ಬೇರೆ. ಅದು ಬಹಳ ಸೂಕ್ಷ್ಮ. ಅದಕ್ಕೆ ಧರ್ಮ ಕೇಳಲಿಕ್ಕೆ ಬಹಳ ಖುಷಿ ಕೊಡ್ತದೆ. ಆಚರಣೆ ಇನ್ನೂ ಒಳ್ಳೆಯದೇ. ಅದನ್ನು ನಾವು ಕೇಳುವ, ಆಚರಣೆ ಮಾಡುವ ಮಾತು ಚೆನ್ನಾಗಿರ್ತದೆ ಅದು. ಆದರೆ ಇದು ಧರ್ಮ ಅಂತ ತಿಳಿಯೋದಿದೆ ಅಲ್ಲ, ಅದೇ ಕಷ್ಟ ಆಗಿಬಿಡ್ತದಂತೆ. ಧರ್ಮಸ್ಯ ಚರಣಂ ಶ್ರೇಯ, ಧರ್ಮಜ್ಞಾನಂತೂ ದುಷ್ಕರಂ ಅಂತಾರೆ ಮಹಾನುಭಾವರು. ಏನು ಒಂದಿಷ್ಟು ಹಿರಿಯರು ಹಾಕಿಕೊಟ್ಟಿರ್ತಾರಲ್ಲ, ಅದನ್ನು ಚರಣಂ ಶ್ರೇಯ, ಆಚರಣೆ ಮಾಡ್ಕೊಂಡು ಹೋಗೋದು ಶ್ರೇಯಸ್ಕರ. ಆದರೆ ಇದು ಧರ್ಮ, ಇದು ಪುಣ್ಯನೇ ಬಂತು, ಇದು ಧರ್ಮ ಅಲ್ಲ, ಇದು ಪಾಪನೇ ಬಂತು ಅಂತ ಅದನ್ನು ನಿರ್ಧಾರ ಮಾಡಿ ತಿಳ್ಕೊಳ್ಳೋದಿದೆ ಅಲ್ಲ, ಅದು ಬಹಳ ಕಷ್ಟ ಅಂತ. ಅದು ಬಹಳ ಕಷ್ಟ. ಅದಕ್ಕೆ ಧರ್ಮಜ್ಞಾನಂತೂ ದುಷ್ಕರಂ. ನೀನು ನಿನ್ನ ಮೂಗಿನ ನೇರ ಕೆಳೆದು ಯಾರನ್ನೋ ಬೆರಳು ಮಾಡಿ ನೀವು ಹಿಂಗೆ ಮಾಡಿದಿರಲ್ಲ, ಮುಗೀತು, ಪಾಪ ಬಂತು, ನಿಮ್ಮ ನರಕನೇ. ಅವನಿಗೆ ನರಕ ಆಗ್ತದೋ ಬಿಡ್ತದೋ, ಇವನಂತೂ ಹೆದರಿಸಿಬಿಡ್ತಾನೆ. ಎಂಥ ಭಯೋತ್ಪಾದನೆ, ಧರ್ಮದ ಹೆಸರಿನಲ್ಲಿ ಭಯೋತ್ಪಾದನೆ. ಎಲ್ಲ ಕಡೆ ಅದು ನಡೆದಿದೆ ಇವತ್ತು. ಆಯ್ತು, ನಿಮಗಿನ್ನೇನು ಮೋಕ್ಷ ಇಲ್ಲ ಬಿಡು, ಇವನಿಗೇನು ನಿಶ್ಚಯ ಆಗಿದೆ ಗೊತ್ತಿಲ್ಲ. ಅರೆ, ಲೋಕದಲ್ಲಿ ಉಪನ್ಯಾಸದ ಮೂಲಕವಾಗಿಯೋ ಚಾನಲಿನ ಮೂಲಕವಾಗಿಯೋ ನೀವೆಲ್ಲ ಸಮಾಜದೊಳಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲದೇನೆ ನಡೆದ ಒಂದೆರಡು ಘಟನೆಗಳನ್ನು ಅಬ್ಸರ್ವ್ ಮಾಡಿ, ಶಾಸ್ತ್ರ ಹಿಂಗೆ ಹೇಳ್ತದೆ, ನೀನು ಪಾಪಿಷ್ಠ, ನೀನು ಪಾಪಿಷ್ಠ, ನೀನು ಅನ್ಯಾಯ ಮಾಡಿದ್ದಿ, ನಿನ್ನಂಥ ಧೂರ್ತ ಇನ್ನೊಬ್ಬ ಹಿಂಗೆ ಹೆದರಿಸಿದ್ರೆ ಹೆಂಗ್ರಿ? ನೀ ಗುರುದ್ರೋಹ ಮಾಡಿದ್ದಿ, ನೀನು ಧರ್ಮದ್ರೋಹ ಮಾಡಿದ್ದಿ, ನೀ ಶಾಸ್ತ್ರದ್ರೋಹ ಮಾಡಿದ್ದಿ. ಕೆಲವ್ರ ಮನಸ್ಸು ಮೊದಲೇ ವೀಕ್ ಇರ್ತದೆ. ಆ ವೀಕ್ ಇದ್ದದ್ದಕ್ಕೆ ಇವ್ರು ಹೇಳೋದು ಕೇಳೇ ಅರ್ಧ. ಅವನು ಹಾಕ್ಕೊಂಡು ಬಟ್ಟೆ ಎಲ್ಲ ಬಿಚ್ಚಿ, ಆಭರಣ ಬಿಚ್ಚಿ, ನಿಮಗೇ ಕೊಟ್ಬಿಟ್ಟಿದ್ದೀನಿ, ನನ್ನ ಪಾಪ ಎಲ್ಲ ಕಳೆದು ಬಿಡ್ರಿ ಅಂತ ಹೇಳಿ ಹೋಗಿಬಿಡ್ತಾನೆ ಅಷ್ಟೇ. ಅವ ದಾನದ ಹೆಸರಿನಲ್ಲಿ ಧೂರ್ತತನ. ಅವನ ಮನೆ ದಾನ ಮಾಡಿ, ಅವನ ಆಭರಣಗಳನ್ನು ಕೊಟ್ಟು, ಇಷ್ಟೆಲ್ಲ ದಾನ ಮಾಡೋದೆಲ್ಲ ಇನ್ನು ನೀ ಪುಣ್ಯವಂತ ಅಂತ ಅಂದ್ಬಿಟ್ಟು. ಹಿಂಗಂದ್ರೆ ಏನು? ಇವನಿಗೇನೋ ಅವನು ದಾನ ಇಸ್ಕೊಳ್ಬೇಕು, ಹಣ ಇಸ್ಕೊಳ್ಬೇಕು ಅಂಥೇಳಿ ಶಾಸ್ತ್ರದ ಮಾತುಗಳ ಹೆಸರಿನಲ್ಲಿ ಲೋಕದೊಳಗೆ ಧರ್ಮ ದಾನ ಅನ್ನೋದನ್ನು ಇಟ್ಕೊಂಡು, ಇದು ಅಲ್ಲ, ಈ ಇಡಿ ಅವ್ರಿಗಿಂತ ದೊಡ್ಡದಾಯ್ತು ಇದು. ಅದು ಮೇಲ್ಮನೆಯವರು ಇಡಿಯವರನ್ನ ಕಳಿಸ್ತಾರಂತೆ, ಅವರನ್ನು ಇವ್ರನ್ನ ನಿಯಂತ್ರಣ ಮಾಡಲಿಕ್ಕೆ. ಇವರು ಯಾರನ್ನೂ ಕಳಿಸ್ದೇ ನಿಯಂತ್ರಣ ಮಾಡಿಬಿಟ್ರಲ್ಲ. ಇದು ಎಂಥ ಧೂರ್ತತನ, ಇದು ನಡೆದಿದೆ ಸಮಾಜದೊಳಗೆ. ಇದರಿಂದಲೂ ಎಚ್ಚರ ಇರಬೇಕು ಮನುಷ್ಯ. ಧರ್ಮದ ಹೆಸರಿನಲ್ಲಿ ಮನುಷ್ಯ ಯಾವತ್ತೂ ಭಯೋತ್ಪಾದನೆಯನ್ನು ಮಾಡಬಾರ್ದು. ಅದರ ವಿಪರಿಣಾಮ ಏನಾಗ್ತದೆ? ಪರಿಣಾಮ ಅಲ್ಲ, ವಿಪರಿಣಾಮ ನೋಡ್ರಿ ಏನಾಗ್ತದೆ. ಒಂದಿಷ್ಟು ಜನ ಧರ್ಮದಲ್ಲಿ ಆಸಕ್ತಿ ಇಟ್ಟುಕೊಂಡವರು ಅದನ್ನು ಕಳ್ಕೊಂಡ್ಬಿಡ್ತಾರೆ. ಇವತ್ತು ಅದಾಗ್ತಾ ಇದೆ. ಅದು ಸಹಜ ಮನಸ್ಸಿನಿಂದ ಧರ್ಮದ ಕಡೆ ವಾಲ್ತಿದ್ದ ವ್ಯಕ್ತಿ ಈಗ ಮಾಡ್ತಾ ಇರುವ ಈ ಕೃತ್ರಿಮ ವ್ಯವಸ್ಥೆಗಳಿಂದ
ಅವನಿಗೆ ಅದು ಹೇಟ್ ಮಾಡ್ಲಿಕ್ಕೆ ಕಾರಣ ಆಗ್ಬಿಡ್ತು. ಯಾಕೆ ಬೇಕು ಬಿಡೋ ಮಾರಾಯ, ಇದ್ದದ್ದೆಲ್ಲ ಹಣ ಕಳ್ಕೊಳ್ಳಿಕ್ಕೆ ಈ ದಾನ ಮಾಡಬೇಕಾ, ಯಾರು ಹೇಳಿದಾರಲ್ಲ ಅಂತ ಅವನಿಗೆ ಅದು ಅಸಡ್ಡೆ ಮೂಡ್ಲಿಕ್ಕೆ ಶುರುವಾಗ್ತದೆ. ನೋಡಿ ಯೋಚಿಸ್ರಿ, ಭಾಗವತಗಳ ಪ್ರವಚನಗಳ ಸಂಖ್ಯೆ ಎಷ್ಟೆಲ್ಲ ಆಗಿದೆ ಇವತ್ತು. 100 ಕಡೆ ನಡೀತಿದೆ, 100 ಜನ ನಡೆಸ್ತಿದ್ದಾರೆ, ಎಲ್ಲ ಕಡೆ ನಡೀತಿದೆ. ಆದರೂ ಕೂಡ ಈ ಪುರಾಣ, ಈ ದಾನ, ಈ ಧರ್ಮಗಳು, ಈ ವ್ರತ, ಈ ಉಪವಾಸ ಎಷ್ಟು ಕಡೆ ನಡೀತಾ ಇದೆ. ನಾವೇ ಅಂತಿರ್ತೇವೆ, ನಿಮಗೂ ಅದು ಅನುಭವಕ್ಕೆ ಬರ್ತಿರ್ತದೆ. ಮೊದಲೆಲ್ಲ ಇಷ್ಟೆಲ್ಲ ಪುರಾಣ ಯಾರು ಹೇಳ್ತಿದ್ರಿ ಅಂತಾರೆ. ಈಗ ನೋಡ್ರಿ, ಊರೂರುಗಳಲ್ಲಿ, ಕ್ಷೇತ್ರಗಳಲ್ಲಿ, ದೇಶಗಳಲ್ಲಿ, ವಿದೇಶಗಳಲ್ಲಿ, ಆಫ್ಲೈನ್ ಆನ್ಲೈನ್ಗಳಲ್ಲಿ ನಮಗೇನೋ ಹೀಗೆ ಭಾರಿ ಧರ್ಮ ನಡೀತಾ ಇದೆ ಅಂತ ಒಂದು ಕಡೆಯಿಂದ ಹಿಂಗೆ ಹೇಳೋದು. ಇದು ನೀವೆಲ್ಲ ನೋಡ್ಬೋದಾದ ವ್ಯವಸ್ಥೆ. ಇನ್ನೊಂದು ಹೇಳ್ತೀನಿ, ಎಷ್ಟು ಗಂಭೀರವಾಗಿದೆ ನೋಡಿ. ಇಷ್ಟು ಸಂಖ್ಯೆಯಲ್ಲಿ ಇದೆಲ್ಲ ನಡೆದರೂ ಒಂದು ಹದಿಹರೆಯದ ಯುವಕ ಯುವತಿಯರ ಒಂದು ಗುಂಪಿದೆ. ಇವರೆಲ್ಲ ಮಾಡೋದನ್ನು ಅದು ಹೇಟ್ ಮಾಡಿ ಇದು ಯಾವುದೂ ಬೇಡ ಅಂತ ಒಂದು ಬೇರೆ ದಾರಿ ಹೋಗ್ತಾ ಇದೆ. ಅದು ನಡೀತಾ ಇದೆ ಎಲ್ಲ ನಮ್ಮ ಕಾಲದಲ್ಲೇನೆ. ಅದಕ್ಕೆ ಸಂಸ್ಕೃತಿ ಬೇಡ, ಈ ವ್ಯವಸ್ಥೆಗಳು ಬೇಡ, ಈ ಸಂಸ್ಕೃತ ಬೇಡ, ಈ ಭಾಗವತ ಬೇಡ, ಈ ರಾಮಾಯಣ ಬೇಡ, ಈ ಪುರಾಣ ಬೇಡ, ಈ ಧರ್ಮ ಬೇಡ, ಏನೋ ಹೆದರಿಸ್ತಾರೆ, ನಮ್ಮನ್ನು ಹೇಟ್ ಮಾಡ್ತಾರೆ, ಅಸ್ಪೃಶ್ಯರನ್ನು ಕಾಣ್ತಾರೆ. ಯಾಕೆ ಬೇಕು, ನಾವು ಯಾಕೆ ಬರಬೇಕು ಅವ್ರ ಹತ್ರ ನಾವು? ಇದು ಒಂದು ನಡೀತಾ ಇದೆ ಅಲ್ಲ. ಹಾಗಾದರೆ ಧರ್ಮ ಜಾಸ್ತಿ ಆಗ್ತಾ ಇದೆನೋ, ಧರ್ಮದ ಬಗ್ಗೆ ಹೇಟ್ನೆಸ್ ಜಾಸ್ತಿ ಆಗ್ತಾ ಇದೆನೋ ಯೋಚಿಸ್ಬೇಕಲ್ಲ. ಇದಕ್ಕೆ ಹೊಣೆ ಯಾರು? ಯಾಕೆ ಹತ್ರ ಕರೆದು ಏನೂ ಗೊತ್ತಿಲ್ಲದವರಿಗೂ ಕೂಡ ಇದು ಧರ್ಮ, ಇದು ಅಧರ್ಮ, ಇದರಲ್ಲಿ ಅಸಡ್ಡೆ ಮೂಡಿಸ್ಕೊಳ್ಳೋ ಕಾರಣ ಇಲ್ಲ. ಸ್ನಾನವೋ, ಬಟ್ಟೆ ಹಾಕ್ಕೊಳ್ಳೋದೋ, ಊಟ ಮಾಡೋದೋ ಎಷ್ಟು ಸುಲಲಿತವಾಗಿ ನಡೀತದೆ, ಅಷ್ಟೇ ಸುಲಲಿತವಾಗಿ ನಿನ್ನೊಳಗೆ ಧರ್ಮವೂ ನಡೆಸ್ಬೋದು ಅಂತ ಯಾಕೆ ಹೇಳ್ಕೊಡ್ಬಾರ್ದು? ಈ ಜವಾಬ್ದಾರಿ ಯಾರಿಗಿದೆ? ಅದಕ್ಕೆ ಮನುಷ್ಯ ತನ್ನ ಮೂಗಿನೇರದಲ್ಲಿ ತಾನು ಮಾಡಿದ ಅಧ್ಯಯನದ ಮೇಲ್ಮೇಲಿನ ಅಧ್ಯಯನದ ಕೊರತೆಯನ್ನು ಇಟ್ಟುಕೊಂಡು ಮೇಲ್ಮೇಲೆ ಈಜಾಡಿ ಮಾಡಿದ್ದು ತಾನು ಹೇಳಿದ್ದೇ ಧರ್ಮ, ತಾನು ಹೇಳಿದ್ದೇ ಅಧರ್ಮ ಅಂತ ಮಾಡಿಬಿಟ್ರೆ ಸಮಾಜದಲ್ಲಿ ದೊಡ್ಡ ಡ್ರಾಬ್ಯಾಕ್, ಅರ್ಥಾತ್ ಒಂದು ಗ್ಯಾಪ್ ಬೀಳಿಸ್ಲಿಕ್ಕೆ ಶುರು ಮಾಡ್ತಾ ಇದ್ದೇವೆ ನಾವೆಲ್ಲ. ಗ್ಯಾಪ್ ಅಂದರೆ ಗೊತ್ತಾಗ್ತದೆ ಇವತ್ತು, ಜನ್ರೇಷನ್ ಗ್ಯಾಪ್. ಇದು ದೊಡ್ಡ ಸಮಸ್ಯೆ. ಮುಂದೆ ಈಗ ಒಂದು ಸಮಾಜ ಒಂದೇನೋ ಮುಗಿಸ್ಕೊಂಡು ಹೋಗಿಬಿಡ್ತದೆ, ಒಂದು 20-10 ವರ್ಷದಲ್ಲಿ. ಮುಂದೊಂದು ಹೊಸ ಸಮಾಜ ಬರಲಿಕ್ಕಿದೆ ಅಲ್ಲ, ಇದು ಯಾವುದ್ರೊಳಗೂ ಬರದೇ ಇರೋ ಹಂಗಾಗಿ ಇದನ್ನೆಲ್ಲ ಕಟ್ಟಿಟ್ಬಿಟ್ಟು ನಿಮ್ದು ಏನೂ ಉಪಯೋಗ ಇಲ್ಲ ಅಂತ ಕಲ್ಲು ಹೊಡೆದು ಓಡಿಸ್ಬಿಡ್ತಾರೆ. ಆಮೇಲೆ ಹೀಗಾಗಬಾರ್ದಲ್ವೇ? ಅದಕ್ಕೆ ಸಹಸ್ರನಾಮದಲ್ಲಿ ಒಂದು ಮಾತು ಕೇಳ್ತೀವಿ, ಧರ್ಮೋಭವತ್ಯಧರ್ಮೋಪಿ ಯೋ ನಭಕ್ತೈ ಕೃತಃ ಅಧರ್ಮೋಪಿ ಧರ್ಮ ಭವತಿ. ಧರ್ಮವೂ ಅಧರ್ಮವಾಗ್ತದೆ, ಅಧರ್ಮವೂ ಧರ್ಮವಾಗ್ತದೆ. ಒಳಗಡೆ ಸಹಜವಾದ ಭಕ್ತಿ ಜ್ಞಾನಗಳಿಂದ ಮಾಡ್ತಾನ ಇಲ್ವಾ ಅನ್ನೋದು ಮುಖ್ಯವಾಗ್ತದೆ ಅಂತಂತಾರೆ. ಈ ವಿವೇಕ ಇಟ್ಟುಕೊಂಡು ಮನುಷ್ಯ ಚೆನ್ನಾಗಿ ಪುರಾಣಗಳ ಅಧ್ಯಯನ ಮಾಡುವಾಗ ಅವನ ಯಾವುದೇ ಅನುಭವಕ್ಕೆ ವಿರೋಧ ಬರದಂತೆ ಬಂದರೆ ಒಂದು ವೇಳೆ ಅಲ್ಲಿ ಚಿಕಿತ್ಸಕ ಬುದ್ಧಿಯಿಂದ ತಿಳುವಳಿಕೆ ಮಾಡ್ಕೊಂಡು ಹೋಗ್ತಿರಬೇಕು. ಅದಕ್ಕೆ ಸತಿ ಮಾಡಿಕೊಂಡ ಆ ಆತ್ಮಹತ್ಯೆಯನ್ನು ದೋಷ ಅಂತ ನೀವು ಬೆರಳು ಮಾಡಿ ತೋರಿಸೋ ಹಾಗಿಲ್ಲ. ಸತಿ ಮಾಡಿಕೊಂಡದ್ದು ಪಶ್ಚಾತ್ತಾಪ, ಪ್ರಾಯಶ್ಚಿತ್ತ ಅನ್ನಬೇಕೇ ಹೊರತು ಅದನ್ನು ಅಧರ್ಮ ಅಂತ ನಮ್ಮ ಮೂಗಿನೇರದಿಂದ ನಾವು ದೂರೋ ಹಾಗಿಲ್ಲ ಅಂತಂತಾರೆ. ಇಷ್ಟು ವ್ಯವಸ್ಥೆ. ಇಷ್ಟಾದ ಮೇಲೆ ಮುಂದುವರೆದ ಕಥೆ. ಶಿವ ಬಂದ, ವೀರಭದ್ರನಾಗಿ ಬಂದ. ದಕ್ಷನ ತಲೆಯನ್ನು ಕತ್ತರಿಸಿ ಆ ರುಂಡವನ್ನು ಅಗ್ನಿಯಲ್ಲಿ ಆಹುತಿ ಹಾಕಿದ. ದಕ್ಷನ ಮುಂಡ ಮಾತ್ರ ಕೆಳಗೆ ಬಿತ್ತು. ಇನ್ನು ಕೆಲವರು ದೇವತೆಗಳು ಯುದ್ಧ ಮಾಡ್ತಾರೆ, ಅವರ ಕೈ, ಕಾಲು, ತಲೆ, ಒಬ್ಬನಿಗೆ ಹಲ್ಲು ಎಲ್ಲ ಕತ್ತರಿಸಿಟ್ರಂತ. ಒಬ್ಬೊಬ್ರದ್ದು ಒಂದೊಂದು ಕಳ್ಕೊಂಡ್ರು, ಅಂಗ ಊನ್ರಾದರು. ಅಷ್ಟು ದೊಡ್ಡ ಶಿಕ್ಷೆ. ಯಾಕೆಂದರೆ ಮಹಾತ್ಮರನ್ನ ದ್ರೋಹ ಮಾಡಿದ ಶಿವನೊಟ್ಟಿಗೆ ಆ ದಕ್ಷನೊಟ್ಟಿಗೆ ಸೇರ್ಕೊಂಡಲ್ಲ ಅಂತ ಆ ಶಿಕ್ಷೆ ಕೊಟ್ರಂತ. ಮುಂಡ ಕೆಳಗೆ ಬಿದ್ದೋಗಿದೆ, ರುಂಡನೇ ಇಲ್ಲ ದಕ್ಷನಿಗೆ.
ಆಗ ಬ್ರಹ್ಮದೇವರು ಬಂದು ಶಿವನಿಗೆ ಹೇಳಿದ್ರಂತೆ, ಅವನು ಒಬ್ಬ ಒಳ್ಳೆಯವನೇ, ಅವನನ್ನು ಕುರಿತು ನೀನು ತಲೆ ಕತ್ತರಿಸಿ ಬಂದಿದ್ದಿ, ಆ ರುಂಡ ಇಲ್ಲದಂತೆ ಮಾಡಿ ಬಂದಿದ್ದಿ, ಮುಂಡ ಮಾತ್ರ ಬಿದ್ದಿದೆ, ಯಾವುದಾದ್ರೂ ಒಂದು ರುಂಡವನ್ನು ತಂದು ತಲೆಗೆ ಅಂಟಿಸಾದ್ರೂ ಅಂಟಿಸು ಅಂತ ಹೇಳಿದ್ರಂತೆ. ಸರಿ ಇಂಥ ಬ್ರಹ್ಮದೇವರ ಮಾತಿನಂತೆ ರುದ್ರದೇವರು ಒಂದು ಆಡಿನ ತಲೆ, ಬಸ್ತ ಮುಖ, ಆಡಿನ ತಲೆಯನ್ನು ಕತ್ತರಿಸಿ ದಕ್ಷನ ಮುಂಡಕ್ಕೆ ಅಂಟಿಸಿದ್ರಂತೆ. ನೋಡಿ, ತಲೆ ಕತ್ತರಿಸಿದ್ದು ಅವನೇ, ಮತ್ತೆ ಪುನಃ ತಲೆ ಅಂಟಿಸಿದ್ದು ಅವನೇ. ಅಂಟಿಸಿದ ಮೇಲೆ ಅದು ಚಿಗುರ್ತದೆ, ಅದು ಅಂಟುಕೊಳ್ತದೆ. ಸಾಯಲಿಲ್ಲ, ದಕ್ಷ ಸಾಯಲಿಲ್ಲ, ಅವನು ಬದುಕಿದ. ಮೊದಲಿದ್ದ ತಲೆ ಇರಲಿಲ್ಲ, ಬೇರೆ ತಲೆ ಬಂತಷ್ಟೆ. ಬೇರೆ ತಲೆ ಬಂತು, ಅದು ಚಿಗುರ್ತು. ಅದು ಶಿವನಿಗೆ ಮಾತ್ರ ಸಾಧ್ಯ. ಅದಕ್ಕೆ ಮಹಾತ್ಮರು ದ್ರೋಹ ಮಾಡ್ತಾನೆ ಅಂತ ನಾವ್ಯಾರೋ ಖಡ್ಗ ತೊಗೊಂಡು ತಲೆ ಕತ್ತರಿಸಿಬಿಡಬಾರ್ದು. ಹೋಗಿ ಭಾಗವತ ಹೇಳೋ ರಭಸದಲ್ಲಿ ಈ ಕೂಡಲೇ ಖಡ್ಗ ತಗೊಂಡು ಮಾಡ್ತೀಯಾ ಅಂತ ಅವನ ತಲೆ ಕತ್ತರಿಸಿ, ಯಾಕಂದರೆ ಕತ್ತರಿಸಿದ ಮೇಲೆ ಅಂಟಿಸಿದ್ರೆ ಮತ್ತೊಂದು ಬರಲಿಕ್ಕಿಲ್ಲ ಅವನಿಗೆ. ಅದಕ್ಕೆ ಅದು ಶಿವನಿಗಷ್ಟೇ ಸಾಧ್ಯ. ಅವನು ಮೃತ್ಯುಂಜಯ ನಿನ್ನ ಉತ್ತಮ ಪದವಿಯ ಭೃತ್ಯನು ಸರ್ವತ್ರ. ಅವನು ಮೃತ್ಯುಂಜಯ, ಸ್ವಯಂ ಮೃತ್ಯು ಗೆದ್ದವ. ಅವನ ಶಕ್ತಿಯಿಂದ ಇನ್ನೊಬ್ಬರ ಮೃತ್ಯುವನ್ನು ಗೆಲ್ಲಿಸುವವ. ಆ ಶಕ್ತಿ ಅವನಿಗಿದೆ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅದು ಮೃತ್ಯುಂಜಯ ಮಂತ್ರ ಅಲ್ವೇ? ಇನ್ನೊಬ್ಬರ ಮೃತ್ಯುವನ್ನು, ಅಪಮೃತ್ಯುವನ್ನು ತಡೆಗಟ್ಟಿಸುವ ಶಕ್ತಿ ಶಿವನಿಗಿದೆ. ಹಾಗಾಗಿ ಅವನ ಮಾವ ದಕ್ಷನ ತಲೆ ಅಂಟಿಸಿ, ಅಂದರೆ ಅವನ ಮುಂಡಕ್ಕೆ ಒಂದು ರುಂಡ ಅಂಟಿಸಿ ಅವನನ್ನು ಎಬ್ಬಿಸಿದ. ಎದ್ದು ನಿಂತ ದಕ್ಷ. ತಲೆ ಬಂದಿತ್ತಲ್ಲ, ಮತ್ತು ಹೊಸ ತಲೆ, ಹಳೆ ತಲೆ ಹೋಗಿಬಿಟ್ಟಿತ್ತು, ಹೊಸ ತಲೆ ಬಂತು. ಅದು ಅಪ್ಡೇಟೆಡ್ ವರ್ಷನ್ ಅಂತಿರ್ತಾರಲ್ಲ, ಹಂಗಿದ್ದಂಗೆ. ಮೊಬೈಲ್ ಅಪ್ಡೇಟ್ ವರ್ಷನ್ ಅಂತಾರೆ. ಅವನ ತಲೆ ಹೊಸದು ಅಂಟಿಸಿದ ಮೇಲೆ ಅದು ಅಪ್ಡೇಟ್ ಆಗಿಬಿಡ್ತಂತೆ. ಆವಾಗ ಎದ್ದು ನಿಂತು ಶಿವನಿಗೆ ಸ್ತೋತ್ರ ಮಾಡ್ತಾನೆ. ಭೂಯಾನ್ ಅನುಗ್ರಹ ಅಹೋ ಭವತಾ ಕೃತೋ ಮೇ ದಂಡಸ್ತ್ವಯಾ ಮೈ ಭೃತಃ ಯದಪಿ ಪ್ರಲಬ್ಧಂ. ಭೂಯಾನ್ ಅನುಗ್ರಹ ಕೃತಃ. ಶಿವನೇ, ನನ್ನ ಮೇಲೆ ಎಂಥ ದೊಡ್ಡ ಅನುಗ್ರಹ ಮಾಡಿದಿ. ನನ್ನಿಂದ ಅಪರಾಧ ನಡೆದದ್ದು ನಿಜ. ನೋಡಿ, ಯಾವಾಗ ಒಪ್ಕೊಂಡ. ಅದೇ ಹಳೆ ತಲೆ ಇದ್ದಿದ್ರು ಇನ್ನೆಷ್ಟು ತಪ್ಪು ಮಾಡ್ತಿದ್ಯೋ ಅಂತಂದಂತೆ. ಅರ್ಥ ಆಯ್ತಲ್ಲ ಯಾಕೆ ಹಳೆ ತಲೆಗಳು ಉರುಳಬೇಕು ಅಂತ. ಹೊಸ ತಲೆ ಬರಲಿಕ್ಕೆ ಅವಕಾಶ ಇರಲ್ಲ. ಯೋಚನೆ ಮಾಡಿದರೆ ಗಂಭೀರ ಈ ವಿಷಯ. ಇವತ್ತು ಪ್ರವಚನ ಹೇಳಿಸಿದವನ ಕೈಯಲ್ಲೇ ಹೇಳಿಸೋದು, ಕೇಳಿಸಿದವರೇ ಕೇಳೋದು, ಹೊಸದವ್ರು ಬೇಡವಾ? ಸ್ವಲ್ಪ ಹಳೆ ತಲೆ ಉರುಳಬೇಕು, ಇಲ್ಲದೇ ಇದ್ರೆ ಅದು ಭೂಭಾರ ಅಂತಾನೆ ಕೃಷ್ಣ ಪರಮಾತ್ಮ. ಹೊಸದನ್ನು ಬರಬೇಕು ಅಂತ ನಾವು ಅಪೇಕ್ಷೆ ಪಟ್ಟ ಮೇಲೆ ಹಳೇದು ಉರುಳಲೇಬೇಕಲ್ಲ. ಎರಡೂ ಮಾಡೋ ಹಂಗಿಲ್ಲ ಅಂತ ಈಗ ಕೂತ್ಕೊಂಡ್ಬಿಟ್ಟಿದ್ದೀವಿ. ನಿಂತು ನೀರು ಆಗಿಬಿಟ್ಟಿದೆ ಇತ್ತೀಚೆಗೆ. ಅದು ನಿಂತು ನೀರು ಆಗಬಾರ್ದು. ಹೊಸ ವರ್ಷನ್ ಬರಬೇಕಂದ್ರೆ ಹಳೆ ವರ್ಷನ್ನನ್ನು ಔಟ್ಡೇಟೆಡ್ ಅಂತ ಮಾಡಲೇಬೇಕು ಅಂತಂತಾರೆ. ಹೊಸ ಕಾರ್ ಬರಬೇಕಾ, ಹಳೆ ಕಾರ್ನ ಸ್ಕ್ರ್ಯಾಪಿಗೆ ಹಾಕಬೇಕು ತಾನೆ. ಹಾಗೆ ಬದುಕಿನೊಳಗೆ ಹೊಸದನ್ನು ನಾವು ತಗೊಳ್ಬೇಕಾದ್ರೆ ಹಳೆಯದನ್ನು ಕಳ್ಕೊಳ್ಳೋದು ಅನಿವಾರ್ಯ. ಅದನ್ನೇ ಅಲ್ವೇ ಕೃಷ್ಣ ಹೇಳಿದ್ದು, ತಸ್ಮಾದ್ ಅಪರಿಹಾರ್ಯರ್ಥೆ ನತ್ವಂ ಶೋಚಿತು ಮರ್ಹಸಿ. ಈ ವಿಷಯ ಅಪರಿಹಾರ್ಯ ಅಂತ ಅನಿಸಿದ ಮೇಲೆ ಅತೀ ಕಿರಿಕಿರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತಂದ. ಹೋಯ್ತು ಹಳೇದು ಹೋಯ್ತು ಅಂದ, ಒಳ್ಳೇದೇ ಆಯಿತು ಅಂದ. ಹೊಸದು ಬಂತಲ್ಲ, ಅದಕ್ಕಿಂತ ಏನು ಆನಂದ ಪಡಬೇಕ್ರಿ. ಅದಕ್ಕೆ ಆತ ಅಂದ, ಭೂಯಾನ್ ಅನುಗ್ರಹ ಅಂದ ಅವನು. ಆ ಹಳೆ ತಲೆ ಕತ್ತರಿಸಿ ಹೊಸ ತಲೆ ಅಂಟಿಸಿದ್ದಿದೆ ಅಲ್ಲ, ಭೂಯಾನ್ ಅನುಗ್ರಹ, ಭಾಳ ದೊಡ್ಡ ಅನುಗ್ರಹ ಮಾಡಿದಿ ಅಂತಂದಂತೆ. ಭಾಳ ದೊಡ್ಡ ಅನುಗ್ರಹ, ಇದಕ್ಕಿಂತ ಏನು ಅನುಗ್ರಹ ನನ್ನ ಮೇಲೆ ಮಾಡಬೇಕು ನೀನು ಅಂತ ಹೇಳಿ ತನ್ನನ್ನು ತಾನು ಬಹಳ ಸಂತೋಷದಿಂದಲೇ ಅಪರಾಧ ಆಗಿದೆ ಅಂತ ಪಶ್ಚಾತ್ತಾಪನೂ ಪಟ್ಟು, ಹೊಸ ತಲೆ ಕೊಟ್ಟದ್ದಕ್ಕೆ ಸಂತೋಷನೂ ಪಟ್ಟು ನಮಸ್ಕರಿಸಿ ಕೃತಾರ್ಥನಾದ ಅನ್ನೋ ಚರಿತ್ರೆ ಭಾಗವತದಲ್ಲಿ ಬರ್ತದೆ. ಇದು ದಕ್ಷನ ಕಥೆ. ಸತಿ ಪುನಃ ಅವಳು ದೇಹ ಬಿಡುವ ಸಮಯದಲ್ಲೇನೆ ಆ ಅಗ್ನಿ ಅಂತರ್ಗತ ಶಿವನ ಅಂತರ್ಗತ ವಾಯು ವಿಷ್ಣು ನನ್ನ ಸ್ಮರಣೆ ಮಾಡಿ ದೇಹ ಬಿಟ್ಟದ್ರ ಪ್ರಭಾವದಿಂದ, ನೋಡಿ ಎಲ್ರಿಗೂ ಅದು ಸಿಗಲ್ಲ,
ಆ ದೇಹ ಹಾಗೆ ಬಿಟ್ಟಿದ್ರ ಪ್ರಭಾವದಿಂದ ಪುನಃ ಪರ್ವತನ ಮಗಳಾಗಿ ಹುಟ್ಟಿ ಪಾರ್ವತಿ ಅಂತಾಗಿ, ಪಾರ್ವತಿ ಆದಾಗಲೂ ಶಿವನನ್ನೇ ಯಜಮಾನನನ್ನಾಗಿ ಪಡೆದ್ಲಂತ. ಅದಕ್ಕೆ ನಾನು ಹೇಳಿದೆ, ಇಂಥವೆಲ್ಲ ಅವಳಿಗಷ್ಟೇ ಶಕ್ತಿ ಅದು. ಯಾಕಂದ್ರೆ ಆಚಾರ್ಯರು ಹೇಳಿದ್ರಲ್ಲ ಅಂತ ನಾಳೆಯಿಂದ ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗೋಣ, ಅದೇನೋ ಪ್ರಾಯಶ್ಚಿತ್ತ ಅನ್ನೋ ಹೆಸರಿನಲ್ಲಿ ಅವ್ರಿಗೆ ಮತ್ತೆ ಮುಂದಿನ ಜನ್ಮದಲ್ಲಿ ಅದೇ ಸಿಗ್ತದೆ ಅಂತಿಲ್ಲ. ಇವೆಲ್ಲ ಯೋಚಿಸ್ಬೇಕು ಸ್ವಲ್ಪ. ಪುರಾಣಗಳನ್ನು ಹೇಳುವಾಗ ಸ್ವಲ್ಪ ಪ್ರಾಕ್ಟಿಕಲ್ ಆದ ವಿಷಯಗಳನ್ನು ತುಂಬ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ ನಾವಿವತ್ತು. ಅವಳಿಗೆ ಸರಿ ಆಯಿತು, ಯಾಕೆಂದರೆ ಪಾರ್ವತಿನೇ ಆದಲು, ಮತ್ತೆ ಶಿವನೇ ಸಿಕ್ಕ. ಅಂದರೆ ಹಿಂದೆ ತಾನು ಮಾಡಿದ ತಪ್ಪಿನ ಅರಿವಿಗೆ ಮಾಡಿಕೊಂಡ ಪಶ್ಚಾತ್ತಾಪದ ಪ್ರಾಯಶ್ಚಿತ್ತದ ಪ್ರಭಾವ ಸತಿಗೆ ಪಾರ್ವತಿ ಆದಾಗಲೂ ಶಿವನೇ ಸಿಗೋ ಹಾಗಾದ ಅನ್ನೋ ವಿಷಯವನ್ನು ನಮಗೆ ಅನುಸಂಧಾನ ಮಾಡಿಸ್ತಾರೆ. ಇದೊಂದು ಉಪಾಖ್ಯಾನ. ಇದಾದ ಮೇಲೆ ಮತ್ತೊಂದು ಉಪಾಖ್ಯಾನ ಇದೆ, ಧ್ರುವೋಪಾಖ್ಯಾನ. ಭಾಗವತದಲ್ಲಿ ನಾವು ಕೇಳ್ತೇವೆ. ಉತ್ತಾನಪಾದ ಅಂತ ಸ್ವಯಂಭೂಮನುವಿನ ಮಗ. ಅವನಿಗೆ ಇಬ್ಬರು ಪತ್ನಿಯರು, ಸುರುಚಿ ಸುನೀತಿ ಅಂತ. ಸುರುಚಿಯಲ್ಲಿ ಹುಟ್ಟಿದವನು ಉತ್ತಮ ಅಂತ ಹೆಸರಿಟ್ಟಿದ್ಲು ಅವಳೊಬ್ಬಳು. ಉತ್ತಮ ಸುರುಚಿಯ ಪ್ರಭಾವದಿಂದ, ಬಲದಿಂದ ಸಿಂಹಾಸನದಲ್ಲಿ ಕೂಡ್ತಿದ್ದ, ತೊಡೆ ಏರ್ತಿದ್ದ. ರಾಜ್ಯದ ಸುಖಭೋಗಗಳಲ್ಲಿ ಹೆಚ್ಚು ಅವಕಾಶ ಅವನಿಗಿತ್ತು. ಒಂದು ರೀತಿ ಮೀಸಲಾತಿ ಅಂತ ಹೆಸರಿಡ್ಬೋದು ಬೇಕಂದ್ರೆ ಇದಕ್ಕೆ. ಈಗ ಮೀಸಲಾತಿ ಅಂತ ಕರಿತಿರ್ತಾರಲ್ಲ ಹಾಗೆ. ಅವಳೇನು ಮಾಡಿದ್ದಾಳೆ, ಸುರುಚಿ ಉತ್ತಾನಪಾದನನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾಳೆ, ತನ್ನ ಅಧೀನದಲ್ಲಿ. ತನ್ನ ಮಗನಿಗೆ ರಾಜ್ಯ ಸಿಗಬೇಕು, ತಾನು ರಾಜಮಾತೆ ಅಂತ ಅನಿಸ್ಕೊಳ್ಬೇಕು, ತಾನೇ ಪಟ್ಟದರಸಿ. ಸುನೀತಿಯನ್ನು ಹತ್ತಿರ ಬಿಡಬಾರ್ದು. ಸುನೀತಿಯನ್ನು ಯಾವ ಕಾರಣಕ್ಕೂ ಹತ್ತಿರ ಬರಲಿಕ್ಕೆ ಕೊಡ್ತಿರಲಿಲ್ಲ. ಯಾಕೆಂದ್ರೆ ಅವಳು ರಾಜಮಾತೆ ಆಗಿಬಿಡ್ತಾಳೆ. ಧ್ರುವನಿಗೆ ರಾಜ್ಯ ಸಿಕ್ಬಿಟ್ರೆ, ಈ ಕಥೆಯನ್ನು ಭಾಗವತ ಹೇಳ್ತದೆ. ಒಂದು ರೀತಿ ಸಿಲ್ಲಿ ಮ್ಯಾಟ್ರ್ ಅಲ್ವೇ ಇದು? ಇದು ಏನು ಜಗಳದ ಕತೆ ಪುರಾಣದಲ್ಲಿ ಹೇಳ್ತೀರ ಆಚಾರ್ಯ ಅಂತಂತಾರೆ ನಮಗೆ. ಆದರೆ ಈ ಕತೆ ಹೇಳೋದ್ರದ್ದು ಒಳ ಅರ್ಥ ಬೇರೆ ಇದೆ. ಅದಕ್ಕೆ ಈ ಪುರಾಣಗಳ ಮೇಲ್ಮೇಲೆ ನೀವು ನೋಡುವ ಅರ್ಥಕ್ಕಿಂತಲೂ ಅದ್ರ ಒಳಗೊಂದೇನೋ ಬೇರೆ ಅರ್ಥ ಇದೆ ಅನ್ನೋ ದೃಷ್ಟಿಕೋನ ಬೆಳೆಸ್ಕೊಳ್ಬೇಕು ನಾವು. ಆ ದೃಷ್ಟಿಕೋನವೇ ನಮ್ಮನ್ನು ಅನುಗ್ರಹಿಸ್ತದೆ. ಅದು ಬಹಳ ದೊಡ್ಡ ಜ್ಞಾನ ತಂದು ಕೊಡ್ತದೆ. ಅಂದರೆ ಇಲ್ಲಿ ಹೇಳಬೇಕಾದದ್ದಿಷ್ಟೇ, ಅತಿಯಾದ ರುಚಿಯನ್ನು ಬಯಸಿದವನು ಉತ್ತಾನಪಾದ. ರುಚಿ ತನ್ನ ಅಧೀನದಲ್ಲಿ ಇಟ್ಟುಕೊಂಡದ್ದು ಉತ್ತಾನಪಾದನನ್ನು. ಉತ್ತಮನಿಗೆ ಸಿಗಬೇಕು ರಾಜ್ಯ ಅಂತ ಹಠ ತೊಟ್ಟವಳು ಸುರುಚಿ. ವಿಚಿತ್ರ ನೋಡ್ರಿ ಆ ಕಥೆ. ದುರಂತದಲ್ಲಿ ಪರ್ಯವಸಾನ ಆಯಿತು. ದುರಂತ ಉತ್ತಮನಿಗೂ ರಾಜ್ಯ ಸಿಗಲೇ ಇಲ್ಲ ಕೊನೆಗೂ. ಕಥೆ ಹಾಗೆ ಹೇಳ್ತದೆ. ಕಥೆ ನಡೆದದ್ದೇ ಹಾಗೆ. ಧ್ರುವನಿಗೆ ಆಸೆ ಆಯಿತು, ನಾನು ಸಿಂಹಾಸನ ಏರಬೇಕು ಅಂತ. ಆತ ಧ್ರುವಕುಮಾರ ಸಿಂಹಾಸನದ ಹತ್ರ ಬರ್ತಿದ್ದಾನೆ. ಅಷ್ಟರಲ್ಲಿ ಸುರುಚಿ ತಡಿತಾಳೆ. ನೀ ನನ್ನ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂತಾಳೆ ಸುರುಚಿ. ನೀನು ಸುನೀತಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ನಿನಗೆ ಈ ಭಾಗ್ಯ ಸಿಗ್ತಿತ್ತು, ನಿನಗಿಲ್ಲಿ ಸಿಂಹಾಸನದಲ್ಲಿ ಅವಕಾಶ ಇಲ್ಲ ಅಂತ ತಳ್ಳಿಬಿಟ್ಲು. ಎಷ್ಟು ಬೇಸರ ಆಗಬೇಡ ಪಾಪ. ಆ 5 ವರ್ಷದ ಕಂದ ಧ್ರುವ ಆ ತಂದೆ ಸಿಂಹಾಸನದಲ್ಲಿ ಕೂಡ್ಲಿಕ್ಕೆ ಆಸೆ ಪಟ್ಟರೆ ಈ ಪರಿ ಮಾಡೋದೆ ಅವಮಾನ. ಯಾವುದಾದ್ರೂ ಹಾವು ಹೋಗ್ತಾ ಇದ್ದರೆ ತನ್ನಷ್ಟಕ್ಕೆ ತಾನು ಹೋಗ್ತಿದ್ದ ಹಾವನ್ನು ಬಡಿಗೆಯಿಂದ ಬಡಿದ್ರೆ ಏನಾಗಲಿಕ್ಕಿಲ್ಲ, ಬುಸುಗುಡ್ತದೆ, ಅದು ಬುಸುಗುಡ್ತದೆ. ಭಾಗವತದಲ್ಲಿ ಹಾವಿನ ಉದಾಹರಣೆ ಕೊಟ್ಟಿದ್ದಾರೆ ವೇದವ್ಯಾಸರು. ಅವರು ಕೊಡೋ ಉದಾಹರಣೆಗಳೇ ಅದ್ಭುತ. ದಂಡ ಹತೋ ಯಥಾಹಿಹಿ ಅಂತಾರೆ. ದಂಡ ಹತಃ ಯಥಾ ಅಹಿಹಿ. ಒಂದು ಬಡಿಗೆ ತಗೊಂಡು ಹಾವಿಗೇನಾದರೂ ಹೊಡೆದ್ರೆ ಎಷ್ಟು ಬುಸುಗುಡ್ತದದು. ಧ್ರುವನಿಗೆ ಸುರುಚಿ ಆಡಿದ ಮಾತು ಬಡಿಗೆ ತಗೊಂಡು ಹೊಡೆದಾಗ ಆಗಿತ್ತಂತೆ. ಅಷ್ಟು ಬುಸುಗುಡ್ತಾ ಇದ್ದಾನೆ ಪಾಪ. ಏನೂ ಮಾಡಲಿಕ್ಕೆ ಅವನಿಗೆ ಕೈಯಲ್ಲಿ ಶಕ್ತಿ ಇಲ್ಲ, ಅಶಕ್ತ ಅಂತ. ಸಣ್ಣ ವಯಸ್ಸದು. ಮೇಲಾಗಿ ಅವಳು ಚಿಕ್ಕಮ್ಮನೇ ಅಲ್ವೇ. ಅಮ್ಮನ ಬಳಿಗೆ ಬಂದ, ಸುನೀತಿಯ ಬಳಿಗೆ. ಗಟ್ಟಿ ಅಪ್ಪಿಕೊಂಡು ಅಳ್ತಾನೆ. ಸಮಾಧಾನ ಮಾಡ್ತಾಳೆ ತಾಯಿ. ಸುನೀತಿ ಸಮಾಧಾನ ಮಾಡ್ತಾ ಒಂದು ಮಾತು ಹೇಳಿದ್ಲಂತೆ, ನಿನಗೆ ಆ ಆಸನ ಬೇಕು ತಾನೆ, ಯಾಕೆ ವ್ಯಥೆ ಪಡ್ತಿ? ಆರಾಧಯಾಧೋಕ್ಷಜ ಪಾದ ಪದ್ಮಂ ಯದೀಚ್ಛಸೇ ಧ್ಯಾಸನಮುತ್ತಮೋ ಯಥಾ
ಅಧೋಕ್ಷಜ ಪಾದಪದ್ಮಂ ಆರಾಧಯ. ಅಧೋಕ್ಷಜನಾದ ಶ್ರೀಹರಿಯ ಪಾದಕಮಲಗಳನ್ನು ಆರಾಧನೆ ಮಾಡಪ್ಪ. ಯಥಾ ಉತ್ತಮ, ಉತ್ತಮನಿಗಿವತ್ತು ಹೇಗೆ ಸಿಂಹಾಸನ ಸಿಕ್ಕಿದೆ, ನಿನಗೂ ಅಂಥ ಸಿಂಹಾಸನ ಸಿಗ್ತದೆ ಅವನು ಅನುಗ್ರಹ ಮಾಡಿದರೆ, ಹಾಗಾಗಿ ಅವನನ್ನು ಆರಾಧಿಸು ಅಂತ ನೀತಿ ಬೋಧನೆ ಮಾಡಿದ್ಲು. ಪುರಾಣದಲ್ಲಿ ವಿಷಯಗಳನ್ನು ಹೇಳುವಾಗ ನೇರವಾಗಿ ಕೆಲವುದನ್ನು ಹೇಳ್ತಿರ್ತದೆ, ಅದರ ತಾತ್ಪರ್ಯ ಇರೋದು ಎಲ್ಲಿ ಅಂತ ನಾವು ಕಂಡುಕೊಳ್ಬೇಕು. ಪುರಾಣ ತಾತ್ಪರ್ಯವನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ರೇ ಸರಿ. ಹಾಗಾಗಿ ಇಲ್ಲಿ ಹೇಳಿರುವ ಈ ಪ್ರಸಂಗಕ್ಕೆ ತಾತ್ಪರ್ಯ ಎಲ್ಲಿ ಅಂದರೆ, ಭಗವಂತನನ್ನು ಆರಾಧನೆ ಮಾಡಬೇಕು ಅಂತ ಹೇಳೋದ್ರಲ್ಲಿ ತಾತ್ಪರ್ಯನೇ ಹೊರತು ಇನ್ಯಾವುದರಲ್ಲೂ ಇಲ್ಲ. ನಾವು ಈ ಕಥೆಯನ್ನು ಡಿವೇಟ್ ಮಾಡ್ತೀವಿ ಅಂದರೆ ಎಲ್ಲಿ ಹೋಗಿ ಕರ್ಕೊಂಡು ಹೋಗಿಬಿಡ್ತೀವಿ? ಸುನೀತಿಯ ಕಡೆನೋ, ಸುರುಚಿ ಕಡೆನೋ, ಉತ್ತಾನಪಾದನ ಕಡೆನೋ, ಉತ್ತಮನ ಕಡೆನೋ ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀವಿ. ಈಗೆಲ್ಲ ಸೀರಿಯಲ್ ಹಾಗೆ ಕರ್ಕೊಂಡು ಹೋಗಿರ್ತಾರಲ್ವೇನು? ಮತ್ತೆ ಈಗ ಸೀರಿಯಲ್ ತೆಗೆಯುವಾಗ ಮೇನ್ ಪಾಯಿಂಟ್ ಏನಿದೆ ಅದನ್ನು ತೋರಿಸೋದು 5 ನಿಮಿಷ, ಕಳ್ತನ ಅರ್ಧ ಗಂಟೆ ತೋರಿಸ್ಬೇಕು. ಅಂದರೆ ನೋಡೋವನಿಗೆ ಏನು ಬರಬೇಕು ಹೇಳಿ, ಇನ್ಮೇಲಿಂದ ಕಳ್ತನ ಹೇಗೆ ಮಾಡಬೇಕು ಇದನ್ನು ಕಲಿಬೇಕು. ಅವ ಮಾಡಿದವನಿಗೆ ಶಿಕ್ಷೆ ಅದನ್ನು ತೋರಿಸೋ ಹಾಗೇ ಇಲ್ಲ. ಇದು ಒಬ್ಬ ನಿರ್ದೇಶಕ ನಿರ್ಮಾಪಕರು ಮಾಡುವ ದೊಡ್ಡ ಅನಾಹುತ. ಯಾವಾಗಲೂ ಕೈಯಲ್ಲಿ ಖಡ್ಗಗಳು, ರಕ್ತಸಿಕ್ತ ವ್ಯವಸ್ಥೆ, ಅಶ್ಲೀಲ ಪದಗಳು, ಇದನ್ನೇ ಮನುಷ್ಯನಿಗೆ ಹೆಚ್ಚೆಚ್ಚು ತೋರಿಸ್ಲಿಕ್ಕೆ ಶುರು ಮಾಡಿದರೆ ಮನೆಗೆ ಬಂದಾಗೆಲ್ಲ ಮನಸ್ಸು ಅದನ್ನೇ ಯೋಚನೆ ಮಾಡೋ ಹಾಗೆ ಮಾಡಿರ್ತಾನೆ. ವೇದವ್ಯಾಸರು ಎಷ್ಟು ಚಾಣಾಕ್ಷರ ಗೊತ್ತೇನು? ಅವರು ತೆಗೆಯುವಾಗಲೇ ಹಾಗೆ ತೆಗೀತಾರೆ. ಯಾಕೆಂದರೆ ಅವ್ರಿಗೆ ಯಾವುದನ್ನು ಎಡಿಟ್ ಮಾಡಿ ಎಷ್ಟು ಹೇಳಬೇಕೋ ಚೆನ್ನಾಗಿ ಗೊತ್ತಿದೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸನ್ನು ಆಧರಿಸಿ ಅವನ ಮನಸ್ಸು ಹೇಗೆ ಗ್ರಹಿಸ್ತದೆ ಅಂತ ಅವ್ರಿಗೆ ಗೊತ್ತು, ಅದನ್ನು ಹಾಗೇ ಹೇಳಿರ್ತಾರೆ. ನಾವು ತಾತ್ಪರ್ಯವನ್ನು ಅಲ್ಲೇ ಚಿಂತನೆ ಮಾಡಬೇಕಾಗ್ತದೆ. ಹಾಗಾಗಿ ಧ್ರುವನ ಚರಿತ್ರೆಯಲ್ಲಿ ಮುಖ್ಯ ತಾತ್ಪರ್ಯ ಎಲ್ಲಿರೋದು? ಬೇರೆ ಇನ್ನೆಲ್ಲೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯ ಎತ್ತರಕ್ಕೆ ಹೋಗಬೇಕಾದರೂ ಸರಿ, ಇಹಲೋಕದಲ್ಲಿ ಆಡಳಿತವನ್ನು ಗಿಟ್ಟಿಸ್ಕೊಳ್ಬೇಕಾದರೂ ಸರಿ, ಅವನು ಮಾಡಬೇಕಾಗಿರೋದು ಭಗವಂತನ ಪಾದಪದ್ಮದ ಆರಾಧನೆ. ಅಲ್ಲಿ ತಾತ್ಪರ್ಯ ಈ ಕಥೆಗೆ ಅಂತ ಅನುಸಂಧಾನ ಮಾಡಬೇಕು. ಸರಿ, ಆರಾಧನೆ ಮಾಡಬೇಕಾಯ್ತು ಅಂದರೆ ತಪಸ್ಸು ಮಾಡಬೇಕಾಯ್ತು, ಹೊರಟ 6 ತಿಂಗಳು ತಪಸ್ಸು ಮಾಡಬೇಕು. ಅವನಿಗಿದ್ದದ್ದು 6 ತಿಂಗಳಿನ ಅವಧಿ ಅಂತ ಭಾವಿಸಿ, ಅದು ಜನ್ಮಾಂತರದಿಂದ ಸಿಕ್ಕದ್ದು. ವಿಚಿತ್ರ ಅಂದರೆ ಕಾಡಿನ ದಾರಿ ಹಿಡಿದು ಹೊರಟಾಗ ಅವನಿಗೆ ನಾರದರ ಭೇಟಿ ಆಯಿತು. ಗುರುಬಲ, ತಾಯಿಯ ಬಲ, ಗುರುಬಲ. ಗುರುಗಳು ಉಪದೇಶ ಮಾಡ್ತಾರೆ. ನಾರದರು, ನಿನಗೆ ಈ ಮಂತ್ರವನ್ನು ನಾನು ಉಪದೇಶ ಮಾಡ್ತೇನೆ. ಅವರಿಗೆ ಅದು ಆ ಮಂತ್ರ ಬಹಳ ಹಿಂದೆನೇ ಸಿಕ್ಕಿತ್ತು ಅವರಿಗೆ. ಅದು ಭಾಗವತದ ಬೀಜ ಮಂತ್ರ ಅಂತ ನಾವು ತಿಳಿಬೋದು. ಮೊನ್ನೆ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದೇನೆ. ಭಾಗವತದ ಬೀಜ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಆ ಬೀಜ ಮಂತ್ರವನ್ನು ನಾರದರು ಧ್ರುವಕುಮಾರನಿಗೆ ಉಪದೇಶ ಮಾಡಿದರು. ಉಪದೇಶ ಸ್ವೀಕರಿಸಿ 6 ತಿಂಗಳು ತಪಸ್ಸು ಮಾಡಿ 6 ತಿಂಗಳು ತಪಸ್ಸಿಗೆ ಭಗವಂತ ಪ್ರಕಟನಾಗೋ ಹಾಗೆ ಮಾಡ್ಕೊಂಡ್ಬಿಟ್ಲಂತೆ. ಇದು ಭಾಗವತ ನಮಗೆ ತಿಳಿಸ್ತಾ ಇರುವ ಮತ್ತೊಂದು ಸಂದೇಶ. ನಾವು ಮಾಡುವ ತಪಸ್ಸು ಭಗವಂತನನ್ನು ಕಾಣುವ ಹಾಗೆ ಆಗ್ತದೆ ಇಲ್ಲ ಅಂತ ಸಂಶಯನೇ ಪಡೋದು ಬೇಡ. ಅಷ್ಟು ಸಮಯ ಅದಕ್ಕೆ ಮೀಸಲಿಟ್ಟು ನಾವು ಮಾಡಿದರೆ ಭಗವಂತ ಪ್ರಕಟ ಆಗೇ ಆಗ್ತಾನೆ. ಇದಕ್ಕೆ ಧ್ರುವಕುಮಾರನ ತಪಸ್ಸೇ ನಿದರ್ಶನ ಅಂತದೆ ಭಾಗವತ. ದೇವರು ಬಂದು ನಿಂತಿದ್ದಾನೆ. ಈ ಬಾಲಕ ಧ್ರುವ ಕಣ್ಣು ತೆರಿತಾ ಇಲ್ಲ. ಅರೆ ಬಂದಿದೇನೋ ಕಣ್ಣು ತೆರಿ ಅಂತ ದೇವರು, ಇನ್ಯಾರಾದರೂ ಬಂದಿದೆ ಏನು ಮಾಡೋಣ ಅಂತ ಧ್ರುವ. ಯಾರು ಬೇಕಾದರೂ ಬಂದಿರ್ತಾರೆ ಕಾಡಿನಲ್ಲಿ ಪರೀಕ್ಷೆ ಮಾಡಲಿಕ್ಕೆ, ನನ್ನ ತಪಸ್ಸು ವಿಘ್ನ ಆಗ್ತದೆ ಕಣ್ಣು ತೆಗಿಯಲ್ಲ ಅಂತ, ಕಣ್ಣು ತೆರೆಯಲ್ಲ ಅಂತ ಈತ, ಕಣ್ಣು ತೆರಿ ಅಂತ ಆತ. ಕೊನೆಗೆ ಭಗವಂತ ಏನು ಮಾಡಿದ? ಧ್ರುವನ ಮನಸ್ಸಿನಲ್ಲಿ ಯಾವ ರೂಪವನ್ನು ಧ್ಯಾನ ಮಾಡಲಿಕ್ಕೆ ಅಂತ ಅವನು ತಂದುಕೊಂಡಿದ್ದ ಆ ರೂಪವನ್ನು ಮರೆಮಾಚಿಸ್ಬೇಕಾಯ್ತಂತೆ. ಭಗವಂತ ತನ್ನ ಶಕ್ತಿಯಿಂದ ಆ ರೂಪವನ್ನು ಮರೆಮಾಚಿಸಿದ ಕೂಡಲೇ ಒಳಗೆ ಯಾವುದು ಕಾಣಲಿಲ್ಲ ಅಂತ ಆಗ್ತದೆ, ಆವಾಗ ಕಣ್ಣು ತೆರಿಲೇಬೇಕು. ತಾನೇ ಕಲ್ಪಿಸ್ಕೊಂಡ ಒಂದು ರೂಪ ಇತ್ತು,
ಅದು ಕಾಣದಂತಾಯಿತು. ಆವಾಗ ಕಣ್ ತೆರೆದಾಗ ನೋಡ್ತಾನೆ ಎದುರುಗಡೆಯಲ್ಲಿ ತಾನು ಎಷ್ಟು ಧ್ಯಾನ ಮಾಡುವಾಗ ರೂಪವನ್ನು ಧ್ಯಾನ ಮಾಡಿದ್ದ ಪಾದ ಕಾಲು ಎಲ್ಲ ಅದನ್ನೇ ರೂಪವನ್ನು ಎದುರುಗಡೆ ಕಂಡಂತೆ. ಬಹಿಸ್ಥಿತಂ ತದವಸ್ಥಂ ದದರ್ಶ, ತದವಸ್ಥಂ ಬಹಿಸ್ಥಿತಂ ದದರ್ಶ. ಹೊರಗಿದ್ದ ಭಗವದ್ರೂಪ ಒಳಗಿದ್ದು ತಾನು ಧ್ಯಾನ ಮಾಡುವಾಗ ಏನೆಲ್ಲ ನಾರದರು ಉಪದೇಶ ಮಾಡಿದಾಗ ಹೇಳಿದ್ರು ಅದೆಲ್ಲ ಇಲ್ಲಿ ಕಂಡುಬಿಟ್ಟು ಬಹಳ ಆನಂದ ಆಯಿತು. ಆನಂದದಿಂದ ದೇವರನ್ನು ಸ್ತೋತ್ರ ಮಾಡೋಣ ಅಂತ ಹೋಗ್ತಾನೆ. ಬಾಯಲ್ಲಿ ಮಾತು ಬರ್ತಾ ಇಲ್ಲ, ಬಾಯಲ್ಲಿ ಮಾತು ಬರ್ತಿಲ್ಲ, ಕೈ ನಡುಗುತ್ತಿದೆ, ಇಂದ್ರಿಯಗಳು ಯಾವುದು ಕೆಲಸಕ್ಕೆ ಸಹಾಯ ಮಾಡ್ತಾ ಇಲ್ಲ. ಆಗೇನು ಮಾಡಬೇಕು? ಆ ಸಮಯಕ್ಕೆ ಸರಿಯಾಗಿ ಭಗವಂತನೇ ಈ ಮಗು ಏನೋ ಮಾತಾಡಬೇಕು ಅಂತ ಹೊರಟಿದೆ. ಸ್ವಲ್ಪ ಹೊತ್ತು ಹೇಳಿ. ಸರಿ ಸರಿ ಸರಿ. ಬಹಿಸ್ಥಿತಂ ತದವರ್ಷತಂ ದದರ್ಶ. ಆಗ ಭಗವಂತ ತನ್ನ ಕೈಯಲ್ಲಿದ್ದ ಶಂಖವನ್ನು, ವಾಸುದೇವ ಕೈಯಲ್ಲಿದ್ದ ಶಂಖವನ್ನು ಧ್ರುವನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ. ಬ್ರಹ್ಮಮಯೇನ ಕಂಬುನಾ ಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ವಾಸುದೇವನ ಕೈಯಲ್ಲಿದ್ದ ಶಂಖ ಬ್ರಹ್ಮಮಯವಾದ ಶಂಖ. ಬಹಳ ಅರ್ಥ ಇದೆ ಬ್ರಹ್ಮಮಯ ಅಂದರೆ. ಬ್ರಹ್ಮ ಅನ್ನೋದನ್ನು ವೇದ ಅನ್ನೋ ಅಭಿಪ್ರಾಯದಲ್ಲಿ ತಿಳಿಸ್ತಾರೆ. ಅದು ವೇದಮಯವಾದ ಶಂಖ. ಅದನ್ನು ಅವನ ಕಪೋಲಕ್ಕೆ ಸ್ಪರ್ಶ ಮಾಡಿಸಿದ ಕೂಡಲೇ ಇವನ ಬಾಯಿಯಲ್ಲಿಯೂ ಸ್ತೋತ್ರ ಬರಲಿಕ್ಕೆ ಶುರು ಆಯ್ತಂತೆ. ಹೇಗೆ ಸಾಧ್ಯ ಆಯಿತು? ಬ್ರಹ್ಮಮಯ. ಬ್ರಹ್ಮ ಅಂದರೆ ಭಗವಂತ. ಅವನೇ ಒಂದು ರೂಪದಲ್ಲಿ ಆ ಶಂಖಸ್ಪರ್ಶದ ನೆಪದಿಂದ ಧ್ರುವನ ದೇಹದೊಳಗಿರುವ ಯಾವೆಲ್ಲ ಇಂದ್ರಿಯಗಳು ಮಲಗಿದ್ವೋ ಅವುಗಳನ್ನು ಎಬ್ಬಿಸಿದ ಅಂತ ಅರ್ಥ. ಅದು ಬ್ರಹ್ಮಮಯೇನ ಕಂಬುನ ಪಸ್ಪರ್ಶ ಬಾಲಂ ಹೃದಯ ಕಪೋಲೆ. ಒಳಗೆ ದೇಹದೊಳಗೆ ಇಂದ್ರಿಯಾಭಿಮಾನಿಗಳೆಲ್ಲ ಧ್ರುವ ತಪಸ್ಸಿಗೆ ಕೂಡುವಾಗಲೇ ಯೋಚಿಸಿದ್ರಂತೆ, ತಪಸ್ಸಿಗೆ ಕೂಡ್ತಿದ್ದಾನೆ, ಇನ್ನೆಷ್ಟು ವರ್ಷ ಬೇಕೋ ಏನೋ ದೇವರು ಬರಲಿಕ್ಕೆ, ಸ್ವಲ್ಪ ಹೊತ್ತು ನಾವೆಲ್ಲ ವಿಶ್ರಾಂತಿ ತಗೊಳ್ಳೋಣ ಅಂತ ಮಲಗಿಬಿಟ್ಟಿದ್ರಂತೆ. ಅವರೆಲ್ಲ ವಿಶ್ರಾಂತಿಗೆ ಶರಣಾಗಿದ್ದರು. ಭಗವಂತ ಯಾವಾಗ ಶಂಖಸ್ಪರ್ಶ ಮಾಡಿದ, ಒಳಗೆ ಒಂದು ರೂಪದಿಂದ ತನ್ನ ಶಕ್ತಿಯನ್ನೇ ಪ್ರೇರೇಪಿಸಿದ ಕೂಡಲೇ ಆ ಎಲ್ಲ ದೇಹದೊಳಗಿರುವ ಇಂದ್ರಿಯಾಭಿಮಾನಿಗಳೆಲ್ಲ ಜಾಗೃತರಾದರಂತೆ. ಇದನ್ನು ಸ್ವತಃ ಅನುಭವಿಸಿದವನು ಧ್ರುವ. ಆ ಅನುಭವದವನ್ನೇ ಸ್ತೋತ್ರ ರೂಪವಾಗಿ ಹೇಳಿದ ಅಂತ ಅರ್ಥ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಳ ಶಕ್ತಿಧರ ಸ್ವಧಾಮ್ನಾ ಅನ್ಯಾಶ್ಚ ಹಸ್ತ ಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ನೋಡಿ, ಇದು ತನ್ನ ಅನುಭವ. ಅದಕ್ಕೆ ಇದನ್ನು ಪ್ರಮಾಣ ಅಂತ ಗ್ರಹಿಸಬೇಕು. ಭಗವಂತ ನಮ್ಮ ದೇಹದೊಳಗಿರುವ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಪ್ರೇರೇಪಿಸಿ ಇಂದ್ರಿಯಗಳ ಮೂಲಕ ಕಾರ್ಯಗಳನ್ನು ನಡೆಸ್ತಾನೆ ಅಂತನ್ನೋದು ಒಂದು ತತ್ವ, ಒಂದು ಪ್ರಮೇಯ. ಈ ಪ್ರಮೇಯ ಸಿದ್ಧಪಡಿಸಲಿಕ್ಕೆ ಪ್ರಮಾಣ ಯಾರು? ಅನುಭವ ಪ್ರಮಾಣ. ಯಾರ ಅನುಭವ ಪ್ರಮಾಣ? ಧ್ರುವನ ಅನುಭವ ಪ್ರಮಾಣ ಅಂತ ಹೇಳ್ತದೆ ಭಾಗವತ. ಭಗವಂತನಿಗೆ 2 ನಾಮಗಳಿವೆ, ಋಷಿಕೇಶ ಮತ್ತು ಅಧೋಕ್ಷಜ ಅಂತ. ಋಷಿಕೇಶ ಅಂದರೆ ಇಂದ್ರಿಯಗಳನ್ನು, ಅದರ ಅಭಿಮಾನಿ ದೇವತೆಗಳನ್ನು ಪ್ರೇರೇಪಿಸ್ತಾನಾದ್ರಿಂದ ಭಗವಂತನಿಗೆ ಋಷಿಕೇಶ ಅಂತ. ಅಧೋಕ್ಷಜ ಅಂದರೆ ಅಕ್ಷ ಅಂದರೆ ಇಂದ್ರಿಯಗಳು, ಅವುಗಳಿಂದ ಬರುವ ತಿಳುವಳಿಕೆಗೆ ಗೋಚರನಾಗೋವನಲ್ಲ ಅಂತ ಒಂದು ಅರ್ಥ. ಈ 2 ಅರ್ಥದ ಅಭಿಪ್ರಾಯ, ಇದರ ಹಿಂದೆ ಇರುವ ವಿಶೇಷ ಗುಣ ಏನಿದೆ ಅದು ಭಗವಂತನಲ್ಲಿ ಕಾಣಬೇಕು. ಅದು ಇಲ್ಲೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅಧೋಕ್ಷಜ ಅಂದರೆ ಇಂದ್ರಿಯಗಳು ಭಗವಂತನನ್ನು ಸೆರೆ ಹಿಡಿಲಿಕ್ಕೆ ತಮ್ಮ ಶಕ್ತಿಯಿಂದ ಸಮರ್ಥವಾಗಲ್ಲ. ಅದೇ ಭಗವಂತ ಏನಾದರೂ ಇಚ್ಛೆ ಪಟ್ಟರೆ ಆ ಇಂದ್ರಿಯಗಳು ಕೂಡ ದೇವರ ಇಚ್ಛೆಗೆ ಅನುಗುಣವಾಗಿ ಸ್ವಂತ ಸಾಮರ್ಥ್ಯ ಇಲ್ಲದೆ ಇದ್ದರೂ ದೇವರನ್ನೇ ಸೆರೆ ಹಿಡಿತಾವಂತೆ. ಯಾವಾಗ ಅಂದರೆ ಭಗವಂತ ಪ್ರೇರಣೆ ಮಾಡಬೇಕು. ಈ 2 ನಾಮದ ವಿವರಣೆ
ಅತ್ಯಂತ ಅದ್ಭುತವಾಗಿ ಬಂದಿದೆ ಧ್ರುವನ ಸ್ತೋತ್ರದಲ್ಲಿ ಅಂತ ಚಿಂತನೆ ಮಾಡಿಸ್ತಾರೆ ನೋಡಿ. ಅನ್ಯಾಶ್ಚ ಹಸ್ತಚರಣ ಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪುರುಷ ಅಂತ ಶಬ್ದದಿಂದ ಗುರುತಿಸ್ತದೆ. ಪುರುಷ ಮತ್ತು ಕಾಲ ಅಂತ ಭಗವಂತನ ಎರಡು ರೂಪಗಳಿದ್ದಾವೆ. ಕಾಲ ಅನ್ನೋದು ನಮ್ಮ ಹೊರಗಿರುವ ಈ ವ್ಯಾಪ್ಸಿರುವ ಭಗವದ್ ರೂಪಕ್ಕೆ ಕಾಲ ಅಂತ ಹೆಸರಂತೆ. ಅಂತರ್ಧ್ರುವಾಯ ಅನುಪಲಭ್ಯ ವರ್ತಮನೆ ಅಂತ ಹೇಳಿದ್ರಿಂದ ಪುರುಷ ಅನ್ನೋದು ನಮ್ಮ ಒಳಗಿರುವ ಭಗವಂತನ ರೂಪ ಅಂತ. ಇನ್ನೂ ಒಂದು ಅರ್ಥ ಇದೆ, ಪುರು ಅಂದರೆ ಪೂರ್ಣ ಅನ್ನೋ ಅರ್ಥ, ಷಡ್ಗುಣ ಅನ್ನೋ ಅರ್ಥ ಇದೆ. ಮತ್ತೊಂದು ಅರ್ಥ ಇದೆ, ನಮ್ಮ ದೇಹದೊಳಗೆ ಭಗವಂತ ನೆಲೆಸಿದ್ದಾನೆ ಅಂತ ಪುರುಷ ಅಂತ ಅರ್ಥ ಇದೆ. ಆ ನಾಮವನ್ನೇ ಹೇಳಿ ಆ ಕರ್ತೃತ್ವವನ್ನೇ ಚಿಂತನೆ ಮಾಡ್ತಾನೆ, ಆ ಶಕ್ತಿಯನ್ನು ಚಿಂತನೆ ಮಾಡ್ತಾನೆ ಧ್ರುವ ಇಲ್ಲಿ. ಹೇ ಸ್ವಾಮಿ, ನನ್ನೊಳಗೆ ಪ್ರವೇಶ ಮಾಡಿದಿ ನೀನು. ಪ್ರವೇಶಿಸಿ ಕೂಡಲೇ ಒಳಗಿರುವ ದೇಹದ ಅಭಿಮಾನಿಗಳು ಯಾರೆಲ್ಲ, ಇಂದ್ರಿಯದ ಅಭಿಮಾನಿಗಳಿದ್ರಲ್ವ, ಹಸ್ತಚರಣ ಶ್ರವಣ ತ್ವಗಾದೀನ್ ಅಂತಹ ಪ್ರವಿಶ್ಯ ಯೋಂತಃ ಪ್ರವಿಶ್ಯ ವಾಚಂ ಇಮಾಂ ಪ್ರಸುಪ್ತಾಂ. ಯಾಕಂದರೆ ಕಾರ್ಯ ನಡೀತಾ ಇರೋದು ಸ್ತೋತ್ರ. ಸ್ತೋತ್ರ ಕಾರ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಾತು. ಮಾತನ್ನಾಡಿಸುವ ದೇವತೆ ಅಗ್ನಿ, ಅವನೇ ವಾಗೀಂದ್ರಿಯದ ಅಭಿಮಾನಿ. ಹಾಗಾಗಿ ಕಾರ್ಯಕ್ಕನುಗುಣ ಪ್ರಧಾನ ಇಂದ್ರಿಯವನ್ನು ಹೆಸರಿಸ್ದ ಮೊದಲು. ಆ ಅಗ್ನಿಯ ಒಳಗೆ ನೀನೇ ಪ್ರೇರೇಪಣೆ ಮಾಡಿ ಮಲಗಿದವನನ್ನು ಎಬ್ಬಿಸಿ, ನನ್ನಂತಹ ಒಬ್ಬ ಬಾಲಕನಿಂದಲೂ ನನ್ನ ತೊದಲು ನುಡಿಗಳನ್ನು ಕೇಳಿಯೂ ಆನಂದ ಪಡ್ತಿ ಅಂದರೆ ನೀನಲ್ಲದೆ ಸರ್ವೋತ್ತಮ ಇನ್ಯಾರೋ ಅಂತಂತಾನೆ ಧ್ರುವ. ಇದು ಬಹಳ ಅದ್ಭುತವಾದ ಶ್ಲೋಕ. ಇದರ ಚಿಂತನೆ ಮಾಡಿದಷ್ಟು ನಮ್ಮ ಇಂದ್ರಿಯಗಳೆಲ್ಲ ಸುಸ್ಥಿರವಾಗ್ತವೆ. ಇಂದ್ರಿಯಗಳೆಲ್ಲ ನೋಡಬೇಕಾದದ್ದನ್ನು, ಕೇಳಬೇಕಾದದ್ದನ್ನು, ಮಾಡಬೇಕಾದದ್ದನ್ನು ಮಾಡುವಂತಾಗ್ತದೆ ಈ ಶ್ಲೋಕ ಹೇಳಿದ ಹಾಗೆ. ಹಾಗಾಗಿ ಈ ಶ್ಲೋಕ ಪದೇ ಪದೇ ಹೇಳುವ ಪ್ರಯತ್ನ ಮಾಡಬೇಕಂತ. ಇದು ವೇದಾರ್ಥ ಗರ್ಭಿತ. ಸ್ಥಿರೈರಂಗೈ ಸುಷ್ಟುವಾಕ್ಸಸ್ಥನೂಭಿ ವ್ಯಶೇಮ ದೇವಹಿತಂ ಯದಾಯು ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮ ಅಕ್ಷಭಿರ್ಯಜತ್ರಾಃ. ನೋಡಿ, ಇದೆಲ್ಲ ವೇದ. ಈ ವೇದದಲ್ಲೆಲ್ಲ ಮಾಡುವ ಪ್ರಾರ್ಥನೆ ಏನಿದೆ, ಇದರ ಒಳ ಅರ್ಥ ಅದು ಧ್ರುವಕುಮಾರನ ಈ ಶ್ಲೋಕದಲ್ಲಿ ನಮಗೆ ವ್ಯಕ್ತ ಆಗ್ತದೆ. ಅದು ವೇದಾರ್ಥ ಗರ್ಭಿತ ಭಾಗವತ, ಅದನ್ನು ಅನುಸಂಧಾನ ಹಾಗೆ ಮಾಡಬೇಕು. ಪ್ರತಿಯೊಂದು ಶ್ಲೋಕಗಳು ವೇದದಿಂದ ಅರ್ಥದಿಂದ ಕೂಡಿದೆ, ವೇದಾರ್ಥ ಅದರಲ್ಲಿ ಇದು. ಹಾಗಾಗಿ ನಾವು ಚಿಂತನೆ ಮಾಡುವಾಗ ಈ ಶ್ಲೋಕವನ್ನು ನಮ್ಮ ದೇಹದೊಳಗಿರುವ ಇಂದ್ರಿಯಗಳನ್ನು, ಆ ಇಂದ್ರಿಯದ ಅಭಿಮಾನಿ ದೇವತೆಗಳನ್ನು, ಪ್ರಸುಪ್ತರನ್ನು ಮತ್ತೆ ಸಂಜೀವನಗೊಳಿಸಿ ನನ್ನಂಥವನಿಂದ ಸ್ತೋತ್ರ ಮಾಡಿಸ್ಕೊಳ್ಳೋನು ನೀನು ಅಂತ ಅದರ ಅರ್ಥ ಚಿಂತನೆ ಮಾಡ್ತಾ ಆ ಶ್ಲೋಕ ಹೇಳ್ತಾ ಇರಬೇಕಂತ. ಆಮೇಲೆ ಇನ್ನೂ ಬೇರೆ ಬೇರೆ ಅಂಶಗಳಿಂದ ಒಳಗೊಂಡು ಸ್ತೋತ್ರ ಮಾಡಿದ. ಕೇಳಿ ಆನಂದ ಆಗಿದೆ ವಾಸುದೇವ ಪರವಾಸುದೇವನಿಗೆ. ವೇದಾಹಂತೆ ವ್ಯವಸಿತಂ ಹೃದಯ ರಾಜನ್ಯ ಬಾಲಕ. ಭಗವಂತ ಹೇಳ್ತಾನೆ, ಹೇ ರಾಜನ್ಯ ಬಾಲಕ, ನಿನ್ನೊಳಗೆ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಅರ್ತಿದ್ದೇನೆ, ಸರ್ವಜ್ಞ. ಆ ಸರ್ವಜ್ಞನಿಗೆ ಗೊತ್ತಿಲ್ಲದ್ದು ಯಾವುದಿದೆ, ಅರ್ತಿದ್ದೇನೆ ಅಂತ ಹೇಳ್ದ. 36,000 ವರ್ಷ ನನ್ನನ್ನು ಪ್ರಸನ್ನೀಕರಿಸಿದ್ರಿಂದ ಭೂಮಿಯನ್ನು ಆಳು ಅಂತ ಅವನಿಗೆ ವರ ಕೊಟ್ಟ. ಉತ್ತಮನ ತಡೆ ಇಲ್ಲ ನಿನಗೆ, ಸುರುಚಿ ತಡೆ ಇಲ್ಲ ಅಂತ ಹೇಳಿಬಿಟ್ಟ. ಸುರುಚಿ ತಡೆನೂ ಇಲ್ಲ, ಉತ್ತಮನ ತಡೆನೂ ಇಲ್ಲ ಅಂದ್ಬಿಟ್ಟ. ಕಾರಣ ಹೇಳ್ತದೆ, ಭಾಗವತದಲ್ಲೇ ಬರ್ತದದು. ಸುರುಚಿ ಏನು ಮಾಡ್ತಾಳೆ, ಧ್ರುವ ಮನೆಗೆ ಬಂದ ಮೇಲೆ ಕೆಲವು ವರ್ಷಗಳು ಕಳೀತು. ಉತ್ಥಾನಪಾದ ಸಂಭ್ರಮದಿಂದ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದ ಅವನನ್ನು. ನನ್ನ ಮಗ ಇಷ್ಟು ಸಣ್ಣ ವಯಸ್ಸಿನಲ್ಲೇ, ನಾರದರು ಹೇಳಿದ್ರು ನಿನ್ನ ಮಗ ದೇವರನ್ನು ಕಂಡು ಬರ್ತಿದ್ದಾನೆ ಅಂತ. ಏನು ಭಾಗ್ಯ ಅಂತ ಅಂದ್ಕೊಂಡು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬಂದ. ಕೆಲವು ದಿನಗಳು ಕಳೀತು, ಯೌವನಕ್ಕೆ ಬಂದ. ಉತ್ತಮನೂ ಬಂದ, ಬೆಳೆದ. ಕಾಡಿಗೆ ಬೇಟೆ ಆಡ್ಲಿಕ್ಕೆ ಹೋದ. ಯಕ್ಷರ ಜೊತೆಯಲ್ಲಿ ಬೇಟೆ ಆಡಬೇಕಾಯ್ತು. ಉತ್ತಮ ಅಂತ ಅವನಿಗೆ ಹೆಸರಿಟ್ಟಿದ್ನಲ್ಲ, ಒಬ್ಬ ಯಕ್ಷ ಅವನೊಟ್ಟಿಗೆ ಬೇಟೆ ಆಡ್ಲಿಕ್ಕೆ ನಿಂತುಕೊಂಡ. ಯುದ್ಧಕ್ಕೆ ನಿಂತ, ಬೇಟೆ ಅಲ್ಲ ಯುದ್ಧಕ್ಕೆ ನಿಂತ. ಬೇಟೆ ಅಂತ ಹೇಳಿದೆ, ಯುದ್ಧ ಮಾಡ್ತಾ ಮಾಡ್ತಾ ಅವನು ದೇಹ ಬಿಡೋ ಹಾಗಾಯ್ತಂತೆ.
ಉತ್ತಮ ಎಲ್ಲಿ ಹೋದ ಅಂತ ಹುಡುಕೊಂಡು ಆ ಸುರುಚಿ ಹೋದ್ಲಂತೆ. ನನ್ನ ಮಗ ಎಲ್ಲಿ ಹೋದ ಅಂತ ಕಾಡಿನಲ್ಲಿ ಕಾಡಿಗಿಚ್ಚು ಹತ್ಕೊಂಡಿತ್ತು. ಆ ಕಾಡಿಗಿಚ್ಚಿಗೆ ಅವಳು ಆಹುತಿ ಆಗಿಬಿಟ್ಲು. ಅವಳು ಬಯಸಿದ್ದೇನು, ಆದದ್ದೇನು? ಅವಳು ಬಯಸಿದ್ದೇ ಬೇರೆ, ಅದಾಗಲಿಲ್ಲ. ಕೊನೆಗೆ ಉಳಿದದ್ದು ಯಾರು ಹಾಗಾದರೆ? ಧ್ರುವ ಮಾತ್ರ ಉಳ್ದ. ಉತ್ತಾನಪಾದ ಅವನಿಗೂ ವಯಸ್ಸಾಗ್ತಾ ಆಗ್ತಾ ಬಂತು. ಧ್ರುವನಿಗೆ ಪಟ್ಟಗಟ್ಟಿ ತಾನು ಕಾಡಿಗೆ ಹೋಗುವ ಹಾಗಾಯಿತು. ಯಾರ್ದು ಕೂಡ ಅಲ್ಲಿ ಬಿಡೇ ಇಲ್ಲ. ಆವಾಗ ಅಡೆತಡೆಗಳಿಲ್ಲ. 36,000 ವರ್ಷ ಅಖಂಡ ಭೂಮಂಡಲದ ಅಧಿಪತಿಯಾಗಿ ಧ್ರುವ ಆಳಿದ. ಅಷ್ಟಾಳುವಾಗ ಮನಸ್ಸಿನಲ್ಲಿ ಅವನಿಗೂ ಖೇದ ಆಯಿತು. ಎಲ್ಲಿ ಹೋದ ನನ್ನ ಸಹೋದರ ಅಂತ. ಯಕ್ಷನಿಂದ ಆಗಿದೆ ಅಂತ ಯಕ್ಷನ ಜೊತೆಗೆ ಯುದ್ಧಕ್ಕೆ ನಿಂತುಕೊಂಡ. ಕೊನೆಗೆ ಬಂದು ತಡಿಲಿಕ್ಕೆ ಹೋದರೆ ಬ್ಯಾಡವೋ ಅದನ್ನು ಮಾಡಬೇಡ ಅಂತ ಕೇಳಲಿಲ್ಲ. ನಾನು ಯುದ್ಧ ಮಾಡ್ತೀನಿ. ಕೊನೆಗೆ ಸ್ವಯಂಭೂ ಮನು ಬಂದು ಅಂಥವೆಲ್ಲ ಮಾಡಬಾರ್ದು ಅಂತ ಅವನಿಗೆ ಉಪದೇಶ ಮಾಡಿದ. ಮತ್ತೂ ಖೇದ ಆಯಿತು. ಯಾಕೆ? ನಾನು 5ನೇ ವಯಸ್ಸಿನಲ್ಲಿ 6 ತಿಂಗಳು ತಪಸ್ಸು ಮಾಡಿ ದೇವರನ್ನು ಕಂಡವ. ನನ್ನಂಥವನಿಗೆ ಭಗವಂತ ನಿನ್ನ ಅನುಗ್ರಹದಿಂದ ಮುಕ್ತಿ ಕೊಡು ಅಂತ ಕೇಳೋದು ಬಿಟ್ಬಿಟ್ಟು ಭೂಮಿಯಲ್ಲಿ ಸಿಂಹಾಸನ ಕೊಡು ಅಂತ ಕೇಳಿದ್ನಲ್ಲ ಅಂತ ಖೇದ ಆಯ್ತಂತೆ. ನೋಡಿ, ಒಬ್ಬೊಬ್ಬರ ಜೀವನದೊಳಗೆ ಅಷ್ಟು ಸುಲಭವಾಗಿ ಮೋಕ್ಷದ ದಾರಿ ತೆರೆದುಕೊಂಡಿದೆ ಅಂತ ತಿಳಿಬಾರ್ದು ಅನ್ಲಿಕ್ಕೆ ಭಾಗವತ ಈ ಕಥೆ ಹೇಳ್ತದೆ. ಏನೇನೋ ರಭಸ, ಏನೇನೋ ವೇಗ, ಉದ್ವೇಗ, ಯಾರ್ಯಾರ್ದೋ ಜೊತೆಗೆ ವಿರಸ, ಯಾರ್ಯಾರ್ದೋ ಜೊತೆಗೆ ಸರಸ ಎಲ್ಲ ನಡೆದಿದೆ ಎಲ್ಲರ ಜೀವನದೊಳಗೂ. ಆತ 5ನೇ ವಯಸ್ಸಿಗೆ ದೇವರನ್ನು ಕಂಡ್ರು ಯುದ್ಧ ಮಾಡಬೇಕು ಅಂತ ಹುಚ್ಚು ಬಿಡಲಿಲ್ಲ ಅವನಿಗೆ. ಆ ಯಕ್ಷನ ಜೊತೆಗೆ ಯುದ್ಧ ಮಾಡಿದ. ಉಪದೇಶ ಮಾಡಿದ ಮೇಲೆ ತಡೆದ. ಎಲ್ಲ ಹರಿಸಂಕಲ್ಪ ಅನ್ನೋದು ಬೇರೆ, ಆ ವ್ಯವಸ್ಥೆಗಳು ಹೇಗಿದೆ ನೋಡಬೇಕ ನಾವು. ಅಷ್ಟೇ ಅಲ್ಲದೇನೆ ರಾಜ್ಯಭಾರ ಮಾಡ್ತಾ ಇದ್ದ ಧ್ರುವಕುಮಾರನಿಗೆ ಭಗವಂತ ಕನ್ಯಾದಾನ ಬೇರೆ ಮಾಡಿದ್ದ. ಅವನಿಗೆ ಮಗಳಿದ್ಲು, ಶಿಂಶುಮಾರ ಅಂತ ಪರಮಾತ್ಮನ ರೂಪ ಆಕಾಶದಲ್ಲಿದೆ. ಅದು ನಕ್ಷತ್ರ ಮಂಡಲದಲ್ಲಿ ಶಿಂಶುಮಾರ ಮಂಡಲ ಅಂತ ಹೇಳ್ತೀವಿ. ಅವನ ಮಗಳನ್ನು ತಂದು ವಿವಾಹ ಮಾಡಿಸಿದ, ಭ್ರಮಿ ಅಂತ. ಭ್ರಮಿನ ಕೊಟ್ಟು ತನ್ನ ಅಳಿಯನನ್ನು ಮಾಡಿಕೊಂಡ ಶಿಂಶುಮಾರ ಅಂತ ವಾಯುದೇವರಿಗೆ ಗೊತ್ತಾಯಿತು. ಅರೆ, ದೇವರಿಗೆ ಅಳಿಯನಾಗಬೇಕಾದ್ರೆ ನನಗೆ ಯಾಕೆ ಆಗಬಾರ್ದು ಅಂದ್ರಂತೆ. ನಾನು ಒಂದು ಮಗಳನ್ನು ಕೊಡ್ತೇನೆ ಅಂತ ಇಳಾದೇವಿಯನ್ನು ಕೊಟ್ಟು, ಇಳಾ ಅಂತ ಅವರ ಮಗಳನ್ನು ಕೊಟ್ಟು ವಿವಾಹ ಮಾಡಿಸಿದರು ಅಂತ ಕಥೆ ಬರ್ತದೆ. ಹೀಗೆ ಇಳಾ ಮತ್ತು ಭ್ರಮಿ ಅಂತ ಇಬ್ಬರು ಪತ್ನಿಯರು ಧ್ರುವಕುಮಾರನಿಗೆ ಅಂತ ಚರಿತ್ರೆ. ವತ್ಸರ ಮತ್ತು ಕಲ್ಪ ಅಂತ ಮಕ್ಕಳು ಹುಟ್ಟಿದರು ಅಂತ ವಿಸ್ತಾರವಾಗಿ ಭಾಗವತ ಮುಂದುವರಿಯುತ್ತದೆ. 36,000 ವರ್ಷ ಭೂಮಿಯನ್ನು ಆಳಿದ್ದಲ್ಲದೆ ಆಮೇಲೆ ಅವನಿಗೆ ನಕ್ಷತ್ರ ಮಂಡಲದಲ್ಲಿ, ಶಿಂಶುಮಾರ ನಕ್ಷತ್ರ ಮಂಡಲದಲ್ಲಿ ದಿಕ್ಸೂಚಿಯಾಗಿ ಸಪ್ತರ್ಷಿಗಳೊಟ್ಟಿಗೆ ಇವತ್ತಿಗೂ ಇರುವಂಥ ಭಾಗ್ಯವನ್ನು ಭಗವಂತ ಕರುಣಿಸಿದ. ಇದು ಧ್ರುವಕುಮಾರನ ಚರಿತ್ರೆ ಅಂತ ಹೇಳ್ತಾರೆ. ನಮ್ಮ ಪರವಾಗಿ ಇದೆಲ್ಲ ಅಲ್ಲ, ನಮ್ಮ ಪರವಾಗಿ ಧ್ರುವಕುಮಾರನ ಚರಿತ್ರೆಯನ್ನು ತಿಳಿಸಿದ್ದಾರೆ. ಬಂದ್ಮೇಲೆ ಹೇಳ್ತಾರೆ. ಧ್ರುವಕುಮಾರನ ಚರಿತ್ರೆಯನ್ನು ಈ ರೀತಿ ಚಿಂತನೆ ಮಾಡಿಸಿದ್ದಾರೆ. ಹಾಗಾಗಿ ಧ್ರುವ ಬಹಳ ಅದ್ಭುತ ವ್ಯಕ್ತಿ. ಆ ನಕ್ಷತ್ರ ಮಂಡಲದೊಳಗೆ ಎಲ್ಲರಿಗೂ ಕಾಣುವ ಹಾಗೆ ಮಿನುಗುತ್ತಿದ್ದಾನಂತೆ. ಅವನಿದ್ದದ್ದು ಎಲ್ಲಿ? ಇಲ್ಲೇ ತಾನೆ. ಇಲ್ಲೇ ಇದ್ದು ಅಲ್ಲಿಗೆ ಹೋಗೋ ಹಾಗಾಯ್ತಂತ ಅವನಿಗೆ. ಹಾಗಾದರೆ ಮನುಷ್ಯ ಭೂಮಿಯ ಮೇಲೆ ಇದ್ದರೂ ನಕ್ಷತ್ರವಾಗ್ಬೋದು ಅನ್ನಲಿಕ್ಕೆ ಧ್ರುವನ ಚರಿತ್ರೆನೇ ನಿದರ್ಶನ. ಆದರೆ ಇಷ್ಟೇ, ನಕ್ಷತ್ರ ಆಗ್ಲಿಕ್ಕೆ ಬೇಕಾದ ತಪಸ್ಸು ನಾವು ಮಾಡಿರಬೇಕಷ್ಟೆ. ಅದು ಬಿಟ್ಟು ಬೇರೆ ಆಗ್ತೇನೆ ಅಂದ್ರಿಲ್ಲ. ಮತ್ತೆ ವಿಮಾನದಲ್ಲಿ ನಕ್ಷತ್ರ ಆಗ್ತೇನೆ ಅಂತ ಹೋಗ್ಲಿಕ್ಕಾಗಲ್ಲ. ನಕ್ಷತ್ರ ಆಗಬೇಕಾದ್ರೆ ಅದ್ರ ಹಿಂದೆ ತಪಸ್ಸು ಮಾಡಬೇಕು, ಅದ್ರ ಹಿಂದೆ ಸಾಧನೆ ಮಾಡಲೇಬೇಕು. ಅದೇ ಭಾಗವತ ಧರ್ಮ ಅನುಷ್ಠಾನ. ಅದನ್ನೂ ಕೂಡ ಭಾಗವತ ನಮಗೆ ಧ್ರುವನ ಚರಿತ್ರೆಯನ್ನು ಹೇಳಿ ಭೂಮಿಯ ಮೇಲೆ 36,000 ವರ್ಷ ಆಳ್ತಾನೆ, ನಕ್ಷತ್ರ ಮಂಡಲದಲ್ಲಿ ನಕ್ಷತ್ರವಾಗಿ ಮಿನುಗುತ್ತಾನೆ ಎನ್ನುವ ಚರಿತ್ರೆಯನ್ನು ನಮ್ಮ ಮುಂದೆ ಅದು ತಿಳಿಸಿ ಕೊಡ್ತದೆ. ಧ್ರುವನ ಚರಿತ್ರೆ ಇದು, ಧ್ರುವೋಪಾಖ್ಯಾನ ಅಂತ ಹೇಳ್ತಾರೆ. ಇದಾದ ಮೇಲೆ 4ನೇ ಸ್ಕಂದದಲ್ಲಿ ಮತ್ತೊಂದು ಚರಿತ್ರೆ. ಪೃಥುಚಕ್ರವರ್ತಿ ಅಂತ ಒಬ್ಬ ರಾಜ. ಅಂಗರಾಜನ ಮಗ ವೇನ, ವೇನನ ಮಗನೇ ಪೃಥು ಅಂತ ವಂಶದ ವಿಸ್ತಾರ ಹೇಳ್ತಾ ಪೃಥುವಿನ ಕಥೆ ಹೇಳ್ತದೆ. ಅವನಿಂದ ತಿಳಿಬೇಕಾದ ಸಂದೇಶ ಏನು? ಪೃಥುವಿನಿಂದ ತಿಳಿಬೇಕಾದ ಸಂದೇಶ ಬೇರೆ ಇನ್ನೇನಲ್ಲ. ಅವನಿನ್ನೂ ರಾಜನಾಗಲಿಕ್ಕೆ ಹೊರಟಿದ್ದ, ಸಿಂಹಾಸನದಲ್ಲಿ ಕೂಡಬೇಕಿತ್ತು.
ಸರಿ ಸಿಂಹಾಸನದಲ್ಲಿ ಕೂಡೋಣ ಅಂತ ಹೋಗಿ ಕುಳಿತಿದ್ದಾನೆ. ವಂದಿ ಮಾಗದರು ಅಂತ ಇದ್ದರು, ಅವರು ಹೊಗಳು ಭಟ್ರು ಅಂತ ಕೇಳ್ತಿರ್ತೀವಿ ನಾವು. ಹೊಗಳಿಕ್ಕಿರ್ತಾರೆ, ಅದಕ್ಕೆ ಸಂಬಳ ಅವರಿಗೆ. ನೀವು ಹೊಗಳಿದ್ರೆ ಸಂಬಳ ಅಂತ, ಅದಕ್ಕೆ ವಂದಿ ಮಾಗದರು ಅಂತ. ಅವರಿಗೆ ಅದೇ ಕಾರ್ಯ, ಅವ್ರ ವೃತ್ತಿ. ಪಾಪ ಹೊಟ್ಟೆಪಾಡು. ಇವ ರಾಜನಾಗಲಿಕ್ಕೆ ಸಿಂಹಾಸನದಲ್ಲಿ ಕೂಡೋ ಪುರುಸತ್ತಿಲ್ಲದೆ ಶುರು ಮಾಡಿದರು. ರಾಜಾಧಿರಾಜ ರಾಜ ಮಾರ್ತಾಂಡ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಅಂಥಂಥ ಶತ್ರುಗಳನ್ನು ಹೆದರಿ ಓಡಿಸಿದವ, ಇನ್ನೂ ಓಡಿಸೇ ಇಲ್ಲವ. ಇವರು ಹೊಗಳೋದನ್ನು ಕೇಳ್ದ, ಕೂಡಲೇ ಬಂದು ತಡೆದ, ಹೊಗಳಬೇಡ್ರಿ ಅಂತ. ಯಾರನ್ನು ಹೊಗಳ್ತಿದ್ದೀನಿ ಅಂತ ನೆನಪಿಲ್ಲ ನಿಮಗೆ? ಅಲ್ಲ, ನಮಗೆ ಬರೋದೇ ನಿನ್ನ ಹೊಗಳಿದ್ರೆ ದುಡ್ಡು ಅಂದರು ಅವರು. ಅಂದರೆ ನಮ್ಮನ್ನು ನೇಮಕ ಮಾಡಿರೋದೇ ಅದಕ್ಕೆ, ನಮ್ಮ ವೃತ್ತಿನೇ ಅದಕ್ಕೆ. ನೀವು ಹೊಗಳಬೇಡ ಅಂತ ನಾವು ನಿಲ್ಲಿಸಿದರೆ ನಮ್ಮ ವೃತ್ತಿ ನಡೆಯೋದು ಹೇಗೆ? ಅದಕ್ಕೆ ಆತ ಅಂದ, ಹೊಗಳೋದಾದರೆ ದೇವರನ್ನು ಹೊಗಳಬೇಕು, ಸ್ತೋತ್ರ ಮಾಡೋದಾದರೆ ದೇವರನ್ನು ಮಾಡಬೇಕು, ನನ್ನನ್ನು ಅಲ್ಲ. ನನ್ನೊಳಗೇನಂಥ ಗುಣಗಳು ಪ್ರಕಟ ಆಗಿದೆ, ನನ್ನಲ್ಲಿ ಏನಂಥ ಶೌರ್ಯ ಇದೆ, ವೀರ್ಯ ಇದೆ ಅಂತ ಶುರು ಮಾಡಿದ. ಅಂದರೆ ಅವನ ಒಳಗಡೆ ಚುಚ್ಚಿಸಿದೆ, ಯಾವುದು ನನ್ನಲ್ಲಿಲ್ಲ ಅದನ್ನು ನಾನು ಯಾಕೆ ಹೇಳಿಸ್ಕೊಳ್ಬೇಕು? ಈಗೆಲ್ಲ ದುಡ್ಡು ಕೊಟ್ಟು ಹೇಳಿಸ್ಕೋತಾರೆ, ನನ್ನಲ್ಲಿ ಅದಿಲ್ಲ, ಆದರೆ ನೀವು ನನ್ನ ಬಗ್ಗೆ ಹಾಗೆ ಬರೀರಿ ಆಯಿತಾ, ನಿಮಗೇನು ಬೇಕೋ ನಾನು ಕೊಡ್ತೇನೆ ಅಂತಂತಾರೆ. ಅದು ಇನ್ನೂ ಬಂದಿರೋದೇ ಇಲ್ಲ, ಜನ್ಮದಿನ. ಇವನು ಮೊದಲೇ ರಾಜಕಾರಣಿ ದುಡ್ಡು ಕೊಟ್ಬಿಟ್ಟಿರ್ತಾನೆ, ನನ್ನ ಜನ್ಮದಿನ ಬರಲಿಕ್ಕಿದೆ, ನನ್ನ ಬಗ್ಗೆ ನೀನು ಮತ್ತೆ ಏನು ಬರೀತಿ ನೋಡು ಅಂತ. ಇವನೇ ಫೋನ್ ಮಾಡಿ ಅವನಿಗಿಷ್ಟು ದುಡ್ಡು ಸಂದಾಯ ಮಾಡಿ, ಅವನು ಎಂದೆಂದೂ ಗೋಶಾಲೆಗೆ ಹೋಗಿರಲ್ಲ. ಈ ಜನ್ಮದಿನದ ಸಲುವಾಗಿ, ಒಂದು ಫೋಟೋದ ಸಲುವಾಗಿ ಒಂದು ಗೋಶಾಲೆಗೆ ಹೋಗಿಬಿಡ್ತಾನೆ ಅವತ್ತು. ಒಬ್ರಿಗೆ ಒಂದು ಹಿಡಿ ಅನ್ನ ಹಾಕಿರಲ್ಲ, ಆದರೆ ಆ ಫೋಟೋದ ಸಲುವಾಗಾದರೂ ಹಾಕಬೇಕಾಗ್ತದೆ. ಇದೆಲ್ಲ ನಡೀತಿದೆನೋ ಇಲ್ಲೋ? ಅಂದರೆ ಒಳಗಿಲ್ಲ, ಆದರೆ ಎಲ್ಲರೂ ನನಗೆ ಅದು ಇದೆ ಅಂತ ಹೇಳಲಿ ಅಂತ ಆಸೆ. ಇದಕ್ಕಿಂತ ಧೂರ್ತತನ ಯಾವುದಿದೆ ನಮ್ಮಲ್ಲಿ? ಪೃಥ್ವಿಗೆ ಅದು ತಡೆದುಕೊಳ್ಳಿಕ್ಕಾಗಲಿಲ್ಲ. ನೋಡಿದರೆ ವೀರ, ಪರಾಕ್ರಮಿ, ಶೂರ, ಧೀರ ಎಲ್ಲ ಇದೆ ಒಳಗಡೆ. ವಂದಿ ಮಾಗದ್ರೆ ಆಗ ಹೊಗಳ್ತಾರೆ ಅಂದರೆ ಅವನಿಗೆ ಅದನ್ನು ಸಹಿಸ್ಲಿಕ್ಕಾಗಲಿ, ಬೇಡ ಬೇಡ ಅಂತ, ಬೇಡ ಅಂತ. ಇದು ಭಾಗವತದ ಧರ್ಮ ಅಂತ ಹೇಳ್ತಾರೆ ಹಿರಿಯರು. ಭಾಗವತದ ಧರ್ಮ ಏನು? ಆತ್ಮಪ್ರಶಂಸಾ ವರ್ಜನ ಅಂತ ಕರೀತಾರೆ ಇದಕ್ಕೆ. ನಮ್ಮನ್ನು ನಾವು ಪ್ರಶಂಸೆ ಮಾಡೋದನ್ನು ಬಿಡಬೇಕು ಅಂತ ಅರ್ಥ. ಯಾವತ್ತೂ ನಮ್ಮ ಬಗ್ಗೆ ನಾವು ಪ್ರಶಂಸೆ ಮಾಡಿಕೊಳ್ಬಾರ್ದು. ಇನ್ನೊಬ್ಬರು ಪ್ರಶಂಸೆ ಮಾಡ್ತಾರೆ ಅಂದರೆ ಕಿವಿಗೊಟ್ಟು ಕೇಳಲೂಬಾರ್ದಂತ. ಹೌದಾ, ಸರಿ 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 ಅಂತ ಅಂದು ಮುಂದೆ ಹೋಗ್ಬಿಡ್ಬೇಕಷ್ಟು. ಕಿವಿಗೊಟ್ಟು ಕೇಳ್ತೇವೆ ನಮ್ಮ ಪ್ರಶಂಸೆ ಬಗ್ಗೆ ಜಾಸ್ತಿ ಅಂದರೆ ಅದು ನಮ್ಮಲ್ಲಿ ಅಹಂಕಾರ ಮೂಡಿಸ್ಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಮಹನ್ನಿಂದ ವರ್ಜನ, ಆತ್ಮಪ್ರಶಂಸಾ ವರ್ಜನ ಅಂತ ಎರಡನ್ನು ಪ್ರಮುಖವಾಗಿ ಭಾಗವತ ಹೇಳ್ತದೆ. ಅದರಲ್ಲಿ ಈ ಘಟ್ಟ ಆತ್ಮಪ್ರಶಂಸಾ ವರ್ಜನವನ್ನು ಹೇಳ್ತದೆ. ಆತ್ಮಪ್ರಶಂಸೆ ಮಾಡಬೇಡಿ ಅಂತಂದ. ಮತ್ತು ಯಾರನ್ನು ಹೊಗಳ್ಬೇಕು ನಾವು? ನಿನ್ನ ಹೊಗಳ್ಬೇಡ ಅಂತಿ, ನಾವು ಯಾರನ್ನು ಹೊಗಳ್ಬೇಕು? ದೇವರನ್ನು ಹೊಗಳ್ರಿ. ದೇವರನ್ನು ಹೊಗಳಿದ್ರೆ ಸಂಬಳ ಕೊಡಲ್ಲ ಅಂದ್ರಂತವ್ರು. ಈ ಸಮಸ್ಯೆ ಅವರಿಗೆ. ಅದಕ್ಕೆ ಈತ ಹೇಳ್ತಾನೆ, ಇನ್ಮೇಲಿಂದ ನಾನು ಬರುವಾಗ, ನಾನು ಸಿಂಹಾಸನದಲ್ಲಿ ಕೂಡುವಾಗ, ಮತ್ತೆ ಎದ್ದು ಹೊರಡುವಾಗ ನನ್ನ ಕಿವಿ ತುಂಬ ದೇವರನ್ನು ಹೊಗಳಬೇಕು, ನನ್ನ ಕಿವಿ ಕೇಳಬೇಕು ಅಂತನ್ನಂತ. ಸಂಬಳನೇ ಅದಕ್ಕೆ ಕೊಡ್ತೀನಿ ಅಂತನ್ನಂತೆ. ನಿಮಗೆ ಇಷ್ಟು ದಿನ ಹಿಂದಿನ ರಾಜರನ್ನೆಲ್ಲ ನೀವು ಹೊಗಳ್ತಿದ್ರಲ್ಲ, ಅದಕ್ಕೆ ಸಂಬಳ ಕೊಡ್ತಿದ್ರು. ಇನ್ನು ಮೇಲೆ ನಾನು ಸಂಬಳ ಅದಕ್ಕೆ ಕೊಟ್ಟೇ ಕೊಡ್ತೀನಿ, ಆದರೆ ನನ್ನ ಹೊಗಳಿಕ್ಕಲ್ಲ, ದೇವರನ್ನು ಹೊಗಳಿಕ್ಕೆ ಅಂತ ನಿರ್ದೇಶ ಮಾಡಿದ ರಾಜ ಪೃಥು ಚಕ್ರವರ್ತಿ ಅಂತ ಭಾಗವತ ಹೇಳ್ತದೆ. ಇದು ನಾವು ಕಲಿಬೇಕಾದ ಪಾಠ. ಮನುಷ್ಯ ಆತ್ಮ ಪ್ರಶಂಸೆಯನ್ನು ಬಿಡಲಿ, ಭಗವತ್ ಪ್ರಶಂಸೆಯನ್ನು ಮಾಡಲಿ. ಹಣ ವ್ಯಯವನ್ನು ಪ್ರಶಂಸೆಗೆ ಮಾಡಲಿ, ದೇವರನ್ನು ಸ್ತೋತ್ರ ಮಾಡಲಿಕ್ಕೆ ಮಾಡಲಿ, ದೇವರ ಬಗ್ಗೆ ಪಾರಾಯಣ ಮಾಡಿಸ್ಲಿಕ್ಕೆ ಮಾಡಲಿ. ಆ ಹಣ ಅಲ್ಲಿಗೆ ವ್ಯಯ ಆಗಲಿ ಎಂದು ಬಿಟ್ಟ ಅವನು. ಅದರಿಂದ ಪುಣ್ಯ ಇದೆ, ದೇವರ ಅನುಗ್ರಹ ಪ್ರಾಪ್ತಿ ಇದೆ. ನಮ್ಮನ್ನು ಪ್ರಶಂಸೆ ಮಾಡಿಕೊಂಡ್ರೆ ಪುಣ್ಯ ಇಲ್ಲ, ಕಿಮುತ ಪಾಪನೇ ಇದೆ ಅಂತ ಹೇಳ್ತದೆ. ಇದು ಪೃಥು ಚಕ್ರವರ್ತಿಯಿಂದ ಕಲಿಬೇಕಾದ ಪಾಠ ಅಂತಾರೆ. ಹೀಗೆ 5ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಪ್ರಿಯವ್ರತನ ಚರಿತ್ರೆ ಹೇಳಿದಂತೆ ಭರತನ ಕಥೆ ಹೇಳ್ತಾರೆ. ಪ್ರಿಯವ್ರತನ ಚರಿತ್ರೆ ಹಿಂದೆ ಕೇಳಿದ್ದೇವೆ. ಭರತನ ಚರಿತ್ರೆ, ಪ್ರಿಯವ್ರತನ ವಂಶದಲ್ಲಿ ಬಂದಾತ. ನಾಭಿ ಅಂತ ಒಬ್ಬ ರಾಜನಿಗೆ ಮಗನಾಗಿ ಬಂದಂತೆ. ಋಷಭನ ಅವತಾರದ ಕಥೆ.
ನಾಭಿ ಅಂತ ಒಬ್ಬ ರಾಜ, ಅವನಿಗೆ ಮಕ್ಕಳಿರಲಿಲ್ಲ. ಋತ್ವಿಜರೆಲ್ಲ ಸೇರಿ ಪುತ್ರಕಾಮೇಷ್ಟಿ ಯಾಗ ಮಾಡಿದರು. ಯಾಗ ಮಾಡಿದರ ಫಲವಾಗಿ ಭಗವಂತ ಪ್ರಕಟನಾದ. ಕೇಳಿದ್ದಂತೆ, ಏನು ವರ ಬೇಕು? ನಿನಗೆ ಸದೃಶನಾದ ಮಗ ಬೇಕು ಅಂತ ಈ ನಾಭಿರಾಜ ಯಜ್ಞ ಮಾಡಿಸ್ತಿದ್ದಾನೆ, ನಿನಗೆ ಸದೃಶನಾದ ಒಬ್ಬ ಮಗನನ್ನು ವರವಾಗಿ ಕೊಡು ಅಂತ ಅಂದ್ಬಿಟ್ರಂತೆ. ಭಗವಂತ ಅಂದ, ನನಗೆ ಸದೃಶ ನಾನೇ ಇನ್ಯಾರು ಅಂತಂದ. ದೇವರಿಗೆ ಸದೃಶ ಇನ್ಯಾರಿದ್ದಾರಪ್ಪ? ಅಪಾಸ್ತಂರಸೋ ಯೋಷ್ಟಮಃ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತುಸ್ತೆ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂರಸೋ ಯೋಷ್ಟಮಃ. ನನಗೆ ಸಮಾನ ನಾನೇ, ಇನ್ಯಾರಿದ್ದಾರೆ? ಹಾಗಾಗಿ ನಾನೇ ಅವತಾರ ಮಾಡ್ತೇನೆ ಅಂತ ನಾಭಿಯ ಮನೆಯಲ್ಲಿ ಭಗವಂತ ನಾರಾಯಣ ಋಷಭನಾಗಿ ಅವತಾರ ಮಾಡಿದ ಅಂತದೆ ಭಾಗವತ. ಋಷಭ, ಅವನಿಗೆ ಇಂದ್ರ ಕನ್ಯಾದಾನ ಮಾಡಿದ, ಜಯಂತಿ ಅಂತ. ಜಯಂತಿ ದೇವಿಯ ಜೊತೆಗೆ ಕನ್ಯಾದಾನ ಮಾಡಿದ ಇಂದ್ರ ಅಂತ ವಿವಾಹ ಮಾಡಿಕೊಂಡು ಜಯಂತಿಪತಿ ಋಷಭನಾದ. 100 ಜನ ಮಕ್ಕಳನ್ನು ಪಡೆದಂತೆ ಋಷಭ. 100 ಜನ ಮಕ್ಕಳು ಒಳ್ಳೆಯ ಸಾಧಕರು, ಶ್ರೇಷ್ಠರು. ಅದರಲ್ಲಿ ಮೊದಲನೆಯವನಿಗೆ ಭರತ ಅಂತ ಹೆಸರಿಟ್ಟಿದ್ದನ್ನು ಉಲ್ಲೇಖ ಮಾಡ್ತದೆ. 100 ಜನರ ಹೆಸರು ಉಲ್ಲೇಖ ಮಾಡಿಲ್ಲ, ಮೊದಲನೆಯವನ ಹೆಸರು ಉಲ್ಲೇಖ ಮಾಡಿದೆ. ಮತ್ತೆ ಒಂದು 9 ಜನರ ಹೆಸರನ್ನು ಉಲ್ಲೇಖ ಮಾಡ್ತದೆ, ಜಯಂತಿಯಲ್ಲಿ ಹುಟ್ಟಿದ ಜಾಯಂತಿಯರು ಅಂತ. ಅವರ ವಿವರಣೆಯನ್ನು 11ನೇ ಸ್ಕಂದದಲ್ಲಿ ತಿಳಿಸ್ತಾರೆ. ವಿವರಣೆ ಅನ್ನೋಕ್ಕಿಂತ ಅವರ ಬಾಯಲ್ಲಿ ಬಂದ ಉಪದೇಶದ ವಿಷಯವನ್ನು. ಅಂತೂ ಈ 100 ಜನ ಮಕ್ಕಳಿಗೆ ಋಷಭನಾಮಕ ಭಗವಂತ ಉಪದೇಶ ಮಾಡಿದ. ಅದಕ್ಕೆ ಭಾಗವತದಲ್ಲಿ ಋಷಭಗೀತ ಅಂತ ಹೇಳ್ತಾರೆ. ಲೋಕಕ್ಕೆಲ್ಲ ಉಪದೇಶ ಮಾಡ್ತಿರ್ತೀವಿ, ಮಕ್ಕಳಿಗೆ ಉಪದೇಶ ಮಾಡಲಿಕ್ಕೆ ಅರ್ಹತೆ ಇರಲ್ಲ. ಊರು ತುಂಬ ಉಪನ್ಯಾಸ, ಮನೆ ಒಳಗಿರೋ ಮಗ ಮಾತ್ರ ಏನಿಲ್ಲ. ಎಷ್ಟು ಕಡೆ ಆಗ್ತದೆ ಈ ಪರಿಸ್ಥಿತಿ. ಅರೆ, ಮೊದಲು ಮನೆಗೆಲ್ಲೋ, ಆಮೇಲೆ ಊರಿಗೆಲ್ಲ ಉಪದೇಶ ಮಾಡುವಂತೆ ಅಂತಂತಿರ್ತಾರೋ ಇಲ್ಲೋ. ಅದಕ್ಕೆ ಭಗವಂತ ಜಗತ್ತಿಗೆ ಈ ವಿಷಯದಲ್ಲಿ ಆದರ್ಶನಾದ. ಮೊದಲು ಅವರಿಗೆ ಇವರಿಗೆ ಉಪದೇಶ ಮಾಡೋದಿರಲಿ, ನನ್ನ ಮಕ್ಕಳಿಗೆ ಮೊದಲು ಮಾಡ್ತೀನಿ ಅಂತಂದಂತೆ ಭಗವಂತ. ತನ್ನ ಮಕ್ಕಳಿಗೆ ಉಪದೇಶ ಮಾಡಿಬಿಟ್ಟ. ಆ ಉಪದೇಶದ ಸಾರ ಏನು ಅಂದರೆ, ಮನುಷ್ಯ ದೇಹ ಅನ್ನೋದು ಸಾರ್ಥಕ ಮಾಡಿಕೊಳ್ಳಿಕ್ಕೆ, ಮನುಷ್ಯ ದೇಹ ಸಾರ್ಥಕ ಮಾಡಿಕೊಳ್ಳಿಕ್ಕೆ ತಪಸ್ಸು ಮಾಡಲಿ. ಮನುಷ್ಯ ದೇಹ ದುರ್ಲಭ, ತಪಸ್ಸು ಮಾಡಿದರೆ ಮಾತ್ರ ಅದು ಸಾರ್ಥಕ ಆಗ್ತದೆ, ಮತ್ತೆ ಮತ್ತೆ ಬರುವಂಥದ್ದಲ್ಲ ಇದು. ಹಾಗಾಗಿ ದೇಹ ಸಾರ್ಥಕ ಆಗಬೇಕಾದ್ರೆ ಸಜ್ಜನರ ಸೇವೆ ಮಾಡಬೇಕು, ಮಹತ್ ಸೇವೆ ಮಾಡಬೇಕು, ಬ್ರಹ್ಮಚರ್ಯದಿಂದ ಇರಬೇಕು, ಇಂದ್ರಿಯಗಳನ್ನು ನಿಗ್ರಹಿಸ್ಕೊಳ್ಬೇಕು, ಶಾಸ್ತ್ರಗಳನ್ನು ಸೇವಿಸಬೇಕು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಪ್ರವಚನ ಮಾಡಬೇಕು, ಕೇಳಬೇಕು, ನಿಶ್ಚಯ ಮಾಡಿಕೊಳ್ಬೇಕು. ವ್ರತ ಉಪವಾಸಗಳ ತಪಸ್ಸನ್ನು ಆಚರಿಸಿ ದೇಹವನ್ನು ಸಶಕ್ತ ಇಟ್ಟುಕೊಂಡೂ ಕೂಡ ಕೃಷ ಮಾಡಿಕೊಳ್ಬೇಕಂತ. ಕೆಲವರು ಅಂದ್ಕೊಂಡಿದ್ದಾರೆ ವ್ರತ ಉಪವಾಸ ಅಂದರೆ ಅಶಕ್ತರಾಗಿಬಿಡೋದು, ಪರಾಧೀನ. ಯಾಕೆ ಹೀಗಾದರೆ? ಅದೇ ತಪಸ್ಸು ಮಾಡಬೇಕು ಅಂತ ಹೇಳಿದೆ ಅಲ್ಲ ಭಾಗವತ ಅಂತ. ಈಗೆಲ್ಲ ತಪಸ್ಸಿನ ವಿಪರೀತ ಜ್ಞಾನ ಅಂದರೆ ಅದೇ ನಾನು ಹೇಳೋದು. ಇವನೊಬ್ಬ ಉಪವಾಸ ಮಾಡಲಿಕ್ಕೆ ಮನೆಯೊಳಗೆ 10 ಜನ ಆಳು ಬೇಕೀಗ. ಇದು ಯಾವ ಸೀಮೆ ನ್ಯಾಯ? ಯಾವನು ಹೇಳಿದ್ದಿ ತಪಸ್ಸನ್ನು? ಅಲ್ಪ ನೀನೇನೋ ಭೀಷ್ಮ ಪಂಚಕ ಮಾಡ್ತೀ ಅಂತ ಊರು ತುಂಬ ಎಲ್ಲ ನಿನ್ನ ಸೇವೆ ಮಾಡಬೇಕಾ? ಇನ್ನೊಬ್ಬರ ಹತ್ರ ಯಾವ ರೀತಿಯಿಂದಲೂ ವ್ಯಕ್ತಿಗತ ಸಹಾಯವನ್ನು ಪಡೆಯದೇ ಮಾಡೋದೇ ತಪಸ್ಸು. ನೀವು ಉಪವಾಸನಾದರೂ ಮಾಡು, ವನವಾಸನಾದರೂ ಮಾಡು, ಎಲ್ಲದಕ್ಕೂ ಇನ್ನೊಬ್ಬರ ಸಹಾಯವನ್ನು ಯಾಕೆ ಅಪೇಕ್ಷೆ ಪಡ್ತಿ? ಅದನ್ನು ಎಲ್ಲಿ ಹೇಳಿದ್ದಾರೆ ಶಾಸ್ತ್ರದಲ್ಲಿ? ಅದನ್ನು ನಿಂದಿಸ್ತದೆ ಶಾಸ್ತ್ರ. ಒಬ್ಬ ವ್ಯಕ್ತಿ ಒಂದು ವ್ರತದ ಆಚರಣೆ ಮಾಡಿದ ಅಂದರೆ ಆ ಆಚರಣೆಯಲ್ಲಿ ಪರಮ ಮುಖ್ಯವಾದ ನಿಯಮ ಯಾವುದು ಗೊತ್ತೇನು? ಆ ತನ್ನ ದೈನಂದಿನ ನಿತ್ಯ ಕರ್ಮಾನುಷ್ಠಾನಕ್ಕೆ ಒಬ್ಬರಿಂದಲೂ ಒಂದು ಸಹಾಯ ಮಾಡಿಕೊಳ್ಳದೆ ತಾನೇ ಎಲ್ಲ ಮಾಡಿಕೊಂಡ ಅಂದರೆ ಅದೇ ದೊಡ್ಡ ವ್ರತ ಅಂತೆ. ಈಗ ಅದೆಲ್ಲ ಹೋಗ್ಬಿಟ್ಟದು. ಈಗ ಅದು ಬಿಟ್ಟು ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದೀವಿ, ಆದರೆ ವ್ರತ ಮಾಡಿದ್ವಿ ಅಂತಂತಿದ್ದೀವಿ. ಇದು ಯಾವ ಸೀಮೆ ವ್ರತನೋ?
ವ್ರತ ಮಾಡಿದ್ದಲ್ಲದೆ ಇನ್ನೊಬ್ಬರ ಮೇಲೆ ರೇಗಲಿಕ್ಕೆ ಬೇರೆ ಶುರು ಮಾಡಿದ್ದೀವಿ. ಅದು ಪೇಷನ್ಸ್ ಕಳೆದು ಹೋಗಿರ್ತದ. ನಾವು ಉಪವಾಸ ಮಾಡಿದ್ದೇನೆ ಗೊತ್ತಿಲ್ಲೇ ನಿನಗೆ ಅಂತ 10 ಸಲ ಎತ್ತಿರ್ತೀವಿ. ಅಂದರೆ ನೀನು ಯಾರು ಉಪಕಾರಕ್ಕೆ ಮಾಡಿದೆಪ್ಪ ಉಪವಾಸ, ಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತಲ್ಲ ಅಂತ ಮನೆಯೊಳಗೆ ಶುರು ಮಾಡ್ತಾರೆ. ಮತ್ತೆ ಇದು ನಮ್ದು ಇವತ್ತು ಸ್ಥಿತಿ. ನೀನೇ ದೇವ್ರ ಪೂಜೆ ಮಾಡಿದ್ದೀನಿ ಗೊತ್ತಾಗಲ್ಲ ನೀನು ಯಾರು ಉಪಕಾರಕ್ಕೆ ಮಾಡಿದೀವಿ, ಬಿಟ್ಬಿಡು ಅತ್ಲ ಕಡೆಗೆ ಅಂತ ಇರ್ತಾರೆ ಮನೆಯೊಳಗೆ. ಪೂಜೆ ಮಾಡಿದ ಕೂಡಲೇ ರೇಗಬೇಕು ಅಂತ ಅರ್ಥನಾ? ಇದು ಮನುಷ್ಯನಿಗೆ ಕಾಮನ್ ಸೆನ್ಸ್ ಇಲ್ಲದೆ ಪೂಜೆ, ಧರ್ಮ, ದಾನ, ಉಪವಾಸಗಳು ಶುರುವಾಗಿದ್ದಾವೆ. ಅಲ್ಲಪ್ಪ ನೀನೇನೋ ಮಾಡಲಿಕ್ಕೆ ನನ್ಯಾಕೆ ಪ್ರಾಣ ತೆಗಿತಿ ಮನೆಯೊಳಗೆ? ಇದೇ ನಿಯಂತ್ರಣ ಆಗ್ತಾ ಇಲ್ಲ, ಇನ್ನೇನು ವ್ರತ ಉಪವಾಸಗಳು? ಅದಲ್ಲ ಅಂತಾನೆ ಭಗವಂತ. ನಿನ್ನ ಕಾಲಿನ ಮೇಲೆ ನೀನು ನಿಲ್ಲಬೇಕು, ನಿನ್ನ ಮನಸ್ಸನ್ನು ನೀ ನಿಯಂತ್ರಣಕ್ಕೆ ತರಬೇಕು, ನಿನ್ನ ನಿತ್ಯ ಕರ್ಮಾನುಷ್ಠಾನವನ್ನು ನೀನೇ ಮಾಡಿಕೊಳ್ಬೇಕು. ಸ್ವಾವಲಂಬಿ ಅಂತ ಇತ್ತೀಚೆಗೆ ಬಹಳ ಕಡೆ ಶಬ್ದ ಕೇಳಲಿಕ್ಕೆ ಶುರು ಮಾಡಿದ್ದೀವಿ. ನಮ್ಮ ಹಿಂದಿನವರೆಲ್ಲ ವ್ರತ ಉಪವಾಸದ ಮೂಲಕ ಸ್ವಾವಲಂಬಿಗಳಾಗ್ರಿ ಅಂತ ಹೇಳಿಕೊಟ್ರೆ ಅದಲ್ಲ. ಈಗ ಹೊಸ ಶಬ್ದ ಕೇಳಿದ ಮೇಲೆ ಶುರುವಾಯಿತು ಸ್ವಾವಲಂಬಿಗಳು. ಅದೇ ಸ್ವಾವಲಂಬಿ ಅಂದ್ರೆ ಅರ್ಥ. ಯಾಕೆ ಶಾಸ್ತ್ರಗಳು ವ್ರತ ಉಪವಾಸಗಳನ್ನು ಹೇಳಿದವು? ಇಂದಲ್ಲ ನಾಳೆ ನಿನಗೆ ಯಾರೂ ಮಾಡಲಿಕ್ಕೆ ಇಲ್ಲದೆ ಇದ್ದಾಗಲೂ ಉಪವಾಸದಿಂದಲೇ ಇರಬಲ್ಲೆ ಅಂತ ತೋರಿಸ್ಲಿಕ್ಕೆ ವ್ರತ ಉಪವಾಸ ಹೇಳಿದವು. ಪುಣ್ಯ ಆಮೇಲೆ, ಪಾಪ ಕಳ್ಕೊಳ್ಳೋದು ಆಮೇಲೆ. ಪರಾಧೀನ ಆಗಬಾರ್ದು ಅಂತನ್ನೋದನ್ನು ಈಗಲಿಂದಲೇ ಯೋಗದ ಅಭ್ಯಾಸ ಮಾಡಿಸ್ಲಿಕ್ಕೆ ವ್ರತ ಉಪವಾಸಗಳನ್ನು ಹೇಳಿದವಲ್ವೇ? ಈಗಲೇ ಪ್ರಾಕ್ಟೀಸ್ ಮಾಡಿದರೆ ಇಂದಲ್ಲ ನಾಳೆ ಆ ಸ್ಥಿತಿಯನ್ನು ಸಹಜವಾಗಿ ಎದುರಿಸಬಲ್ಲ ಅಲ್ವೇ? ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ಯಾವುದೂ ಯೋಚನೆ ಇಲ್ಲದೆ ಶಾಸ್ತ್ರಗಳನ್ನು ದೂರಬಾರ್ದು. ಉಪವಾಸ, ವ್ರತ, ದಾನದ ಹೆಸರಿನಲ್ಲಿ ಇನ್ನೊಬ್ಬರ ಸಹಾಯವನ್ನು ಅಂಗಲಾಚಿ ಬೇಡಲೂಬಾರ್ದು. ಪ್ರತಿಯೊಂದು ವಿಷಯದಲ್ಲಿಯೂ ಅಷ್ಟೇ. ಅದನ್ನು ಹೇಳಿಕೊಟ್ಟ ಅಪ್ಪ ಋಷಭನಾಮಕ ಭಗವಂತ. ತಪೋ ದಿವ್ಯಂ ಹ್ಯರ್ಹತ ಏನ ಸತ್ವಂ ಶುದ್ಧೇದ ಆತ್ಮ ಬ್ರಹ್ಮಸುಖಂ ಹ್ಯನಂತಂ ಅಂತನ್ನಂತ. ದಿವ್ಯಂ ತಪಃ ಅರ್ಹತ. ಈ ಮನುಷ್ಯ ದೇಹ ನಿಮಗೆ ಬಂದದ್ರಿಂದ ಒಂದು ದಿವ್ಯವಾದ ತಪಸ್ಸನ್ನು ಆಚರಣೆ ಮಾಡಿರಿ ಅಂತ ಹೇಳಿಕೊಟ್ಟ. ಅದು ಎಂಥ ತಪಸ್ಸು? ದಿವ್ಯವಾದ ತಪಸ್ಸು. ಮನಸ್ಸು ಶುದ್ಧ ಆಗಬೇಕು, ಭಗವಂತ ನಿಚ್ಚಳನಾಗಿ ಕಾಣಿಸ್ಬೇಕು ಮನಸ್ಸಿನಲ್ಲಿ. ನಿಮ್ಮ ದೇಹ ಶುದ್ಧ ಆಗಬೇಕು, ನಿಮ್ಮ ವಿಚಾರ ಶುದ್ಧ ಆಗಬೇಕು, ಆಲೋಚನೆ ಪರಿಶುದ್ಧ ಆಗಬೇಕು. ಬದುಕಿನಲ್ಲಿ ಎಲ್ಲ ವಿಷಯದಲ್ಲಿಗೂ ಸರಳತೆಯನ್ನು ಕಂಡುಕೊಳ್ಬೇಕು. ಅದು ಎಷ್ಟು ಸರಳ ಅಂತ ಇನ್ನೊಬ್ಬರಿಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕಿಲ್ಲ, ಅಷ್ಟು ಸರಳತೆಯನ್ನು ಕಂಡುಕೊಳ್ಬೇಕಂತ. ಅದೇ ನಿಜವಾದ ತಪಸ್ಸು. ಅದು ವೇಷದಿಂದ ಇರ್ಬೋದು, ಭಾಷೆಯಿಂದ ಇರ್ಬೋದು, ನೋಟದಿಂದ ಇರ್ಬೋದು, ಕೃತಿಯಿಂದ ಇರ್ಬೋದು. ಆ ಸರಳತೆಯನ್ನು ಕಂಡುಕೊಂಡ ಅಂದರೆ ಎಂಥ ತಪಸ್ವಿ ಅಂತ ಸಹಜವಾಗಿ ಗೊತ್ತಾಗಿಬಿಡುತ್ತೆ. ಎಲ್ಲದರಲ್ಲಿಯೂ ವಿರಳತೆ. ಹಾಗಾದರೆ ತಪಸ್ಸು ಸರಿಯಾಗಿ ಆಗಿಲ್ಲ ಅಂತ ಅರ್ಥ. ಎಲ್ಲದರಲ್ಲಿಯೂ ವಿರಳತೆ ಅಂದರೆ ಏನು ಅರ್ಥನ? ಮಾತಿನಲ್ಲಿ ವಿರಳತೆ, ವೇಷದಲ್ಲಿ ವಿರಳತೆ, ಭಾಷೆಯಲ್ಲಿ ವಿರಳತೆ, ಯೋಚನೆಯಲ್ಲಿ. ವಿರಳರಾಗೋದು ತಪಸ್ಸಲ್ಲ, ಸರಳರಾಗೋದು ತಪಸ್ಸು. ಅದನ್ನು ತನ್ನ ಮಕ್ಕಳಿಗೆ ಉಪದೇಶ ಮಾಡಿಬಿಟ್ಟ ಮಹಾನುಭಾವ. ಇದು ಗೊತ್ತಾಗಲ್ಲ ನಮಗೆ ಎಂದ್ರವರು. ಇದನ್ನು ತಿಳಿಯೋದು ಹೇಗೆ? ಇದನ್ನು ಯಾರು ಮಾಡ್ತಿರ್ತಾರಲ್ಲ 4 ದಿವಸ ಅವ್ರ ಜೊತೆಗೆ ಇದ್ದು ಬರ್ರಿ ಅನ್ನಂತ. ಮತ್ತೆ ಮಹತ್ಸೇವಾಂ ದ್ವಾರಮಾಹುರ್ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೆ ಸಮಚಿತ್ತಾ ಪ್ರಶಾಂತಾ ವಿಮನ್ಯವ ಸುಹೃದ ಸಾಧವೋ ಯೇ. ಮಹತ್ ಸೇವೆಯನ್ನು ಮಾಡಬೇಕಲ್ವೇ? ಅವರು ಮಹಾತ್ಮರು ಯಾಕಾಗಿರ್ತಾರೆ? ಮತ್ತೆ ಯಾಕಾಗಿರ್ತಾರೆ? ಸರಳತೆಯಿಂದ ಆಗಿರ್ತಾರೆ. ಅವರೊಟ್ಟಿಗೆ 4 ದಿವಸ ಕಲೀರಿ. ಇದ್ದು ಕಲಿತ್ರೆ ಅವ್ರು ಏನು ಇರ್ತಾರದನ್ನು ನೋಡೇ ನಾವು ಕಲೀಲಿಕ್ಕೆ ಬರ್ತದಂತ. ಅಟ್ ಸಾಕು. ಅವ್ರು ಯಾವಾಗ ಹೇಳ್ತಾರೆ, ಎದ್ದು ಕೂಡಲೇ ಏನು ಮಾಡ್ತಾರೆ, ಮುಂದುವರೆದು ಅವರ ದಿನಚರಿ ಹೇಗಿದೆ, ಅವರು ಹೊಟ್ಟೆಗೆ ಹಾತುರಿತಾರೋ ಅಥವಾ ಅವ್ರು ಇದ್ದಲ್ಲೇ ಹೊಟ್ಟೆ ತುಂಬ್ತದೋ, ಏನು ಓಡ್ತಾನೆ ಇವತ್ತಂತೂ ಬೆಳಗ್ಗೆ ಎದ್ದು ಕೂಡಲೇ ಒಂದು ದಿನಗೂಲಿ ತರಲಿಕ್ಕೆ ಓಡ್ತಾನೆ ಹೇಳ್ತೀನಿ. ಛೇ 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 ಛೇ. ಬೆಳಗ್ಗೆ ಸೂರ್ಯೋದಯ ನೋಡಲ್ಲ, ರಾತ್ರಿ ಸಾಯಂಕಾಲದ ಸೂರ್ಯಾಸ್ತ ನೋಡಲ್ಲ, ಮನೆಯೊಳಗೆ ಅಗ್ನಿ ಆಹುತಿಗಳನ್ನು ನೋಡಲ್ಲ, ಅಗ್ನಿ ಉರಿದದ್ದು ನೋಡಲ್ಲ, ಆಹಾರ ಬೆಂದದ್ದು ನೋಡಲ್ಲ, ಬೇಯ್ದೇ ಇದ್ದದ್ದು ನೋಡಲ್ಲ.
ಒಟ್ಟು ಹೊಟ್ಟೆ ತುಂಬಬೇಕು, ಓಡಬೇಕು, ಎಲ್ಲಿ ಓಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಇದು ಏನು ಜೀವನನೋ? ಒಂದು ದಿನಗೂಲಿ ತರ್ತಾನಷ್ಟೆ. ಅದು ಬೇಡ ಅಂತಾನೆ ಭಗವಂತ. ಒಂದಿಷ್ಟು ಮಹಾತ್ಮರ ಸೇವೆ ಮಾಡು, ಅವರ ಸೇವೆಯಲ್ಲಿ ನಿನ್ನನ್ನು ತೊಡಗಿಸ್ಕೋ, ತಾನಾಗೆ ನಿನಗೆ ಸರಳವಾದ ತಪಸ್ಸೇನು ಅಂತ ಅರ್ಥ ಆಗ್ತದೆ. ಹೀಗೆ ಭಾಗವತ ಧರ್ಮವನ್ನು ಅತ್ಯದ್ಭುತವಾದ ರೀತಿಯಲ್ಲಿ ಉಪದೇಶ ಮಾಡ್ತಾ ತನ್ನ ಮಕ್ಕಳನ್ನೇ ಟ್ರೈನ್ ಮಾಡಿ ಚೆನ್ನಾಗಿ ತಯಾರು ಮಾಡಿದ್ದಂತೆ ಶ್ರೀಹರಿ. ತಯಾರು ಮಾಡಿದ ಮೇಲೆ ಆ ಮಕ್ಕಳಲ್ಲಿ ಮೊದಲಿಗೆ ಭರತ ಇದ್ನಲ್ಲ, ಚೆನ್ನಾಗಿ ಪಾಲನೆ ಮಾಡ್ತಿದ್ದ. ಎಲ್ಲರೂ ಅವನನ್ನು ಅನುಸರಿಸಿ ಇರಬೇಕು ಅಂತ 99 ಜನರಿಗೂ ಉಪದೇಶ ಮಾಡಿದ. ಅವರು ಹಾಗೇ ಇದ್ದರು. ಇದು ಭರತನ ಕಥೆಯ ಉಪಕ್ರಮ. ಮುಂದುವರೆದ ಭಾಗದಲ್ಲಿ ಭರತ ಏನು ಮಾಡಿದ? ತಾನು ಆಳ್ವಿಕೆ ನಡೆಸಿದ ಋಷಭನ ನಂತರ. ಅದಕ್ಕೆ ಈ ವರ್ಷ ಭರತ ವರ್ಷ ಅಂತ ಆಯ್ತಂತೆ. ಈ ಖಂಡ ಭರತ ಅಂತ ಯಾಕೆ ಹೆಸರು ಬಂತು? ಋಷಭನ ಮಗ ಆಳ್ವಿಕೆ ನಡೆಸಿದ್ರಿಂದ ನಾವು ಕುಳಿತ ಜಾಗ ಎಲ್ಲ ಭರತಖಂಡ. ಈ ಭರತಖಂಡದಲ್ಲಿ ಅವನ ಆಳ್ವಿಕೆ ನಡೆಸಿ ಧರ್ಮವನ್ನು ಸ್ಥಾಪಿಸಿದ ಮಹಾನುಭಾವ. ಅವನ ಕಥೆಯನ್ನು ಹೇಳ್ತಾ ಭಾಗವತ ಅಂತದೆ. ಅವನ ಕಥೆ ಹೇಳುವಾಗ ಭಾಗವತ ಹೇಳ್ತದೆ ಮುಂದುವರಿಸಿ. ಭರತ ಏನು ಮಾಡಿದ ಅಂದರೆ, ರಾಜ್ಯಭಾರ ಎಲ್ಲ ಮಾಡಿ ವಯಸ್ಸಾಯಿತಿನ್ನು ಅಂತ ತನ್ನ ಮಕ್ಕಳಿಗೆ ರಾಜ್ಯವನ್ನು ಒಪ್ಪಿಸಿ ತಾನು ಕಾಡಿಗೆ ಹೋಗೋಣ ಅಂತ ಪುಲಹ ಋಷಿಗಳ ಆಶ್ರಮಕ್ಕೆ ಬಂದಂತೆ. ವನ್ಯಜೀವನ, ವಾನಪ್ರಸ್ಥ. ಅವನಿಗೆ ಸೂರ್ಯನ ಉಪಾಸನೆ ಮಾಡ್ತಿದ್ದ. ಹಾಗಾಗಿ ಮಧ್ಯಾಹ್ನ ಕಾಲದ ಸೂರ್ಯನನ್ನು ಆರಾಧಿಸುವ ಅವನಿಗೆ ಅರ್ಘ್ಯ ಕೊಡಲಿಕ್ಕೆ ಅಂತ ನದಿಯಲ್ಲಿ ನಿಂತಿದ್ದಾನೆ. ಒಂದು ಜಿಂಕೆ ಮರಿ ಬಂತಂತೆ. ಜಿಂಕೆ ಮರಿ ಈಗ ತಾನೇ ಹುಟ್ಟಿದ್ದು ತಾಯಿ ಗರ್ಭದಿಂದ ನೀರಿನಲ್ಲಿ ತೇಲ್ಕೊಂಡು ಬಂದುಬಿಟ್ಟಿದೆ. ಇನ್ನು ಮುಂದುವರೆದ್ರೆ ಯಾವುದೋ ಮೊಸಳೆಗೆ ಆಹಾರ ಆಗಿಯೇ ಬಿಡ್ತದೆ. ಕರುಣೆ ಬಂತು. ಅರೆ ಜಿಂಕೆ ಮರಿ ಬಂತಲ್ಲ, ನಾನೂ ರಕ್ಷಿಸಿದೆ, ಹಾಗೇ ನೀರಿನಲ್ಲಿ ಹರಿದ್ರೆ ಏನು ಆದೀತೋ ಏನೋ ಅಂತ ಅದನ್ನು ತಂದು ಮನೆಯಲ್ಲಿ ಸಾಕಿದ. ಜಿಂಕೆ ಮರಿ ಮನೆಗೆ ಬಂದಾಗಿಂದ ಇವನು ಜಪ ತಪ ಅನೇಕ ಏನೆಲ್ಲ ನಡೆಸ್ತಿದ್ನಲ್ಲ ಮೊದಲು, ಅದು ಬರ್ತಾ ಕಡಿಮೆ ಆಗ್ಲಿಕ್ಕೆ ಶುರುವಾಯಿತು. ಅಂದರೆ ಇವನ ಜಪ ತಪ ಅನೇಕಗಳೆಲ್ಲ ಮ್ಯಾಕ್ಸಿಮಮ್ ಇತ್ತಲ್ಲ, ಅವು ಮಿನಿಮಮ್ಮಿಗೆ ಬಂತಂತೆ. ಆ ಮರಿ ಸಾಕೋದ್ರಲ್ಲಿ ಹೆಚ್ಚು ಆಸಕ್ತಿ. ಅದನ್ನೇ ಹೊರತಿದ್ದ ಹೆಗಲ ಮೇಲೆ, ಅದನ್ನು ತೊಡೆ ಮೇಲೆ ಕೂಡಿಸಿ ಮಲಗಿಸ್ತಿದ್ದ, ಆಹಾರ ಕೊಡ್ತಿದ್ದ, ಉಪನ್ಯಾಸಕ್ಕೂ ಕರ್ಕೊಂಡು ಹೋಗ್ತಿದ್ದ. ಅದು ಪುಲಹ ಋಷಿಗಳ ಆಶ್ರಮ. ಆ ಪುಲಹರ ಆಶ್ರಮದೊಳಗೆ ದೇವರ ಕಥೆ ನಡೀತಿದ್ರೆ ಅದನ್ನು ತೊಗೊಂಡು ಹೋಗೋದು, ಅದನ್ನು ತೊಡೆ ಮೇಲೆ ಕೂಡಿಸ್ಕೊಂಡೇ ಕೊಡೋದು ಅಂತ. ಪುಲಹರು ನೋಡ್ತಾ ಇದ್ರು, ಇವನೇನೋ ಆಗ್ತಾನಿನ್ನು ಅಂತ ಗೊತ್ತಾಯ್ತು ಅವರಿಗೆ. ಕೆಲವರು ನೋಡ್ತಾ ಹೇಳಿಬಿಡ್ಬೋದು ಅವ್ರು ಏನಾಗ್ಬೋದೇನೋ ಅಂತ. ಇವನಿಗೆ ಜಿಂಕೆಯ ಮೇಲೆ ಆ ವಯಸ್ಸಂದ್ರೆ ಏನದು? ನಿವೃತ್ತ ವರ್ಷ. ಅದು ಎಲ್ಲ ಕಾರ್ಯ ಕರ್ತವ್ಯಗಳನ್ನು ಮಾಡಿ ಮುಗಿಸಿ ಮಗನಿಗೆ ರಾಜ್ಯ ಒಪ್ಪಿಸಿ ವಯಸ್ಸಾಗಿದೆ ಇನ್ನೂ ಅಂತ ಹರಿಧ್ಯಾನ ತತ್ಪರನಾಗಿ ಇರಬೇಕಾದ ವಯಸ್ಸಿನಲ್ಲಿ ಜಿಂಕೆ ಮರಿ ತಗೊಂಡು ಬಂದುಬಿಟ್ಟಿದ. ಅದು ಬರ್ತಾ ಎಲ್ಲಿಗೆ ಹೋಯಿತು? ಕೂತ್ರು ಜಿಂಕಿ, ನಿಂತರೂ ಜಿಂಕಿ, ಮಾತಾಡಿಸಿದರೆ ಜಿಂಕಿ, ನೋಡಿದರೆ ಜಿಂಕಿ. ಅದ್ರ ಮೇಲೆ ಭಾರೀ ಅಭಿಮಾನ, ಆಸಕ್ತಿ. ಅಷ್ಟು ಜಿಂಕೆಯ ಮರಿ ಮೇಲೆ ಆಸಕ್ತಿ ಶುರು ಮಾಡಿಬಿಟ್ಟ. ಬರ್ತಾ ಅವನಿಗೆ ದೇಹ ಕ್ಷೀಣ ಆಗ್ತಾ ಬಂತು. ಇನ್ನು ದೇಹ ಬಿಡೋ ಸ್ಥಿತಿ ಬರ್ತಾ ಇದೆ. ಆ ಸ್ಥಿತಿಗೆ ಸರಿಯಾಗಿ ದೇಹ ಬಿಡಬೇಕು. ನಾನೇ ಸತ್ತೋದ್ರೆ ಜಿಂಕೆ ಮರಿ ಗತಿ ಏನು ಅಂತ ಯೋಚಿಸಿದ. ಅರೆ ಈ ಜಿಂಕೆ ಇನ್ನೇನಾಗಿಬಿಟ್ಟಿತ್ತೋ ಏನೋ, ನಾನೇ ತೀರ್ಕೊಂಡ್ಬಿಟ್ರೆ ಅಂತ ಯೋಚಿಸಿ ದೇಹ ಬಿಡುವಾಗಲೂ ಜಿಂಕೆ ಅಂದ್ಕೊಂಡೆ ದೇಹ ಬಿಟ್ಟ. ಈಗ ದೇಹ ಬಿಡೋ ಕ್ಷಣಗಳಲ್ಲಿ ಯಾವುದನ್ನು ಅನ್ಕೊಂಡಿರ್ತಾನಲ್ಲ ಅದೇ ಆಗಿ ಹುಡ್ತಾನಂತೆ. ಅದೊಂದು ಯೋಚಿಸ್ಬೇಕು ನಾವು, ಎಚ್ಚರಿಕೆ ಇರಬೇಕೀಗ. ಯಾಕಂದರೆ ಈಗ ಒಂದು ಜಿಂಕೆ ಬಂದಿದೆ. ಈಗ ಈ ಮೊಬೈಲ್ ಜಿಂಕಿ. ಹಿಂದೆ ಇದಕ್ಕಿಂತ ಮೊದಲೊಂದು ಉಪನ್ಯಾಸ ಮಾಡುವಾಗ ಬೇರೆ ಹೇಳ್ತಾ ಇದ್ರು. ಅವಾಗ ಟಿ ವಿ ಜಿಂಕಿ ಅಂತ ಇದ್ರು ಉಪನ್ಯಾಸಕಾರರೆಲ್ಲ. ಅದಕ್ಕೂ ಹಿಂದೆ ಉಪನ್ಯಾಸ ಮಾಡೋರೆಲ್ಲ ರೇಡಿಯೋ ಜಿಂಕಿ ಅಂತ ಇದ್ರು. ಮತ್ತು ಸ್ವಲ್ಪ ವರ್ಷನ್ ಚೇಂಜ್ ಆಯ್ತಲ್ಲ ಉಪನ್ಯಾಸದ್ದೆಲ್ಲ ಈಗ. ಹೀಗೆ ಅಂತೂ ಇಂತೂ ಕಾಲಕ್ಕೆ ಒಬ್ಬೊಬ್ಬರಿಗೆ ಒಂದಲ್ಲ ಒಂದು ರೀತಿ ಜಿಂಕೆಗಳು ಗಂಟು ಬೀಳ್ತಾವೆ ಅಂತ ಇಷ್ಟು ಹೇಳಬೇಕಾಗಿದೆ ಭಾಗವತ. ಆ ಜಿಂಕೆ ಗಂಟು ಬಿದ್ದಿದೆ ಅವನಿಗೆ, ಅದನ್ನೇ ನೆನಪಿಸ್ಕೊಂಡು ದೇಹ ಬಿಟ್ಟಿದ್ದಾನೆ. ಮರುಜನ್ಮದಲ್ಲಿ ಅದೇ ಆಗಿ ಹುಟ್ಟಿಬಿಟ್ಟ, ಜಿಂಕೆಯಾಗಿ ಹುಟ್ಟಿದ.
ಎಚ್ಚರಿಕೆ ಕೊಡಲಿಕ್ಕೆ ಹೇಳಿದ ಕಥೆ ಇದು. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಯಾವ ಭಾವ ಮನಸ್ಸಿನಲ್ಲಿ ಇಟ್ಟುಕೊಂಡು ದೇಹವನ್ನು ಬಿಡ್ತೇವೋ ಜನ್ಮಾಂತರದಲ್ಲಿ ಆ ದೇಹ ನಮಗೆ ಬರ್ತದೆ ಅನ್ನೋ ಎಚ್ಚರಿಕೆಯನ್ನು ಭಾಗವತ ಕೊಡ್ತದೆ. ಅದಕ್ಕೆ ಭಗವತ್ಪಾದರಂತಾರೆ, ಸಂತತಂ ಚಿಂತೆಯೇ ಅನಂತಂ ಅಂತಕಾಲೇ ವಿಶೇಷತಃ. ಅನಂತನನ್ನು ಯಾವಾಗಲೂ ಚಿಂತನೆ ಮಾಡಬೇಕು. ಅಂತಕಾಲ ಬರ್ತದೆ ಅಂದರೆ ವಿಶೇಷವಾಗಿ ಮಾಡಬೇಕಲ್ವೇನಪ್ಪ, ಮರಿಬೇಡ ಅಂಥೇಳಿ ಅಂತಕಾಲ ಬರುವಾಗ ಅಷ್ಟೇ ಮಾಡ್ತೀನಿ ಅಂತ ಹೇಳು ಅನ್ನಬೇಡ. ಆವಾಗ ಬರಬೇಕಾದ್ರೆ ಈಗಲಿಂದ ಮಾಡಿರ್ಬೇಕಂತ. ನಮ್ಮದೆಲ್ಲ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹಾಸ್ಯ ಮಾಡ್ತಿರ್ತಾರೆ. ಯುದ್ಧ ನಾಳೆ ಇದೆ ಅಂದಾಗ ಇವತ್ತು ಶಸ್ತ್ರಾಭ್ಯಾಸ ಶುರು ಮಾಡಿರ್ತಾನೆ. ಸ್ವಲ್ಪ ನಾನು ಆ ಶಬ್ದ ಬದಲಾಯಿಸಿದ್ದೇನೆ. ಈಗ ಹೆಂಗೆ ಅಂದರೆ ಯೋಗ ದಿನದ ಹತ್ತಿರ ಇದೆ ಅಂದರೆ ಹಿಂದಿನ ದಿನದಿಂದ ಯೋಗಾಸನ ಶುರು ಮಾಡ್ತಾನೆ. ಈಗ ಅದು ಸ್ವಲ್ಪ ವ್ಯತ್ಯಾಸ. ನಾಳೆ ಯೋಗ ದಿನ ಬಂತು ನೋಡ್ರಿ, ಅದಕ್ಕೆ ಇವತ್ತಿನಿಂದಲೇ ಶುರು ಮಾಡಿದ್ದೀನಿ, ಎಲ್ಲರೂ ಫೋಟೋ ತೆಗಿಲಿಕ್ಕೆ ಬರ್ತಾರಲ್ಲ ಅಂತ. ಇದು ಯಾವ ಸೀಮೆ ನ್ಯಾಯನ? ಹಾಗೆ ಮನುಷ್ಯ ನಾಳೆ ಮರಣ ಬರ್ತಿದೆ ಅಂತ ಹತ್ತಿರ ಬಂದಾಗ ಇವತ್ತಿನಿಂದ ನಾನು ದೇವರ ಸ್ಮರಣೆ ಮಾಡ್ತೀನಿ ಅಂದರೆ ಹೇಗಪ್ಪ? ಸಂತತಂ ಚಿಂತೆಯೇನಂತ. ಇಲ್ದಿದ್ರೆ ಭರತನಂತೆ ಋಷಭನಾಮಕ ಮಗನಾಗಿ ಹುಟ್ಟಿ ಋಷಭನ ಮುಖದಿಂದಲೇ ಉಪನ್ಯಾಸವನ್ನು ಕೇಳಿ ಲೋಕದಲ್ಲಿ ತನ್ನ ಹೆಸರು ಬರುವಷ್ಟು ತನ್ನ ಆಡಳಿತವನ್ನು ನಡೆಸಿ ಇಷ್ಟು ಘನತೆವೆತ್ತ ಒಬ್ಬ ವ್ಯಕ್ತಿನೇನೇ ಅಂತಕಾಲ ಬಂದಾಗ ಜಿಂಕೆ ಮೇಲೆ ಮಾಡಿದ ಸ್ನೇಹದಿಂದ ಮರುಜನ್ಮ ಜಿಂಕೆಯಾಗಿ ಹುಡ್ತದೆ ಅಂದರೆ ನಿಮ್ಮದೆಲ್ಲ ಪಾಡಿ ಏನಿಲ್ಲಿ ಅಂತ ಕೇಳ್ತದೆ ಭಾಗವತ. ಅವನದೇ ಆಗಿದೆ, ಇನ್ನು ನಮ್ದು ಏನಾಗಬೇಕು? ಸ್ವಲ್ಪ ಆದರೂ ಎಚ್ಚರ ವಹಿಸೋಣ ಅಂತ ಭಾಗವತ ಎಚ್ಚರಿಕೆ ಕೊಡ್ತದೆ. ಒಂದು ವಿಶೇಷ ಅಂದರೆ ಆತ ಜಿಂಕೆ ಆದಾಗಲೂ ಅವನಿಗೆ ಯಾಕೆ ಜಿಂಕೆ ಆದೆ ಅಂತ ನೆನಪಿತ್ತಂತೆ. ನಾನೇನು ತಪ್ಪು ಮಾಡಿದೆ, ನಾನು ಕೊನೆಗಾಲದಲ್ಲಿ ಎಷ್ಟು ಮೋಹ ಮಾಡಿಬಿಟ್ಟೆ. ಈ ಕಥೆ ಹೇಳುವಾಗ ಕೆಲವರು ಹೀಗೂ ಆಕ್ಷೇಪ ಮಾಡ್ತಾರೆ, ಅದು ಯಾಕೆ ತಪ್ಪಾಚಾರ್ಯ ಜಿಂಕೆ ಮೇಲೆ ಮಾಡೋ ವ್ಯಾಮೋಹದ ಆಸಕ್ತಿ ತಪ್ಪು ಯಾಕೆ? ನೀವು ಪ್ರಾಣಿ ದ್ವೇಷಿಗಳು ಅಂತ. ಪ್ರಾಣಿ ದ್ವೇಷ ನೋಡ್ರಿ ಹೆಂಗಿದೆ. ಯಾಕಂದರೆ ಇತ್ತೀಚೆಗೆ ಪ್ರಾಣಿ ಪ್ರಿಯರು ಜಾಸ್ತಿ ಆಗಿದ್ದಾರೆ. ಮನೆ ತುಂಬ ಓಡಾಡ್ತದೆ, ಊಟದ ಟೇಬಲ್ ಮೇಲೂ ಅದೇ ಇರ್ತದೆ. ಈಗಂತೂ ಕಾರಲ್ಲಿ ಶುರು ಮಾಡಿಬಿಟ್ಟಿದ್ದಾರೆ. ಯಾರು ಕಾರಲ್ಲಿ ಅದನ್ನೇ ಕುಡಿಸ್ಕೊಳ್ಬೇಕು. ಮನೆ ಒಳಗಿರೋರಿಗೆ ಊಟಕ್ಕೆ ಹಾಕ್ತೇವೋ ಬಿಡ್ತೇವೋ, ಅದಕ್ಕಂತೂ ಮಾಸಿಕ ಇಷ್ಟು ಅಂತ ಸಂಬಳ ಕೊಡಬೇಕು ನೀವು ಅದಕ್ಕೆ. ಇದೇನು ವಿಚಿತ್ರ ಸಂಸ್ಕೃತಿ ಶುರುವಾಯಿತು. ಯಾವುದೋ ದೇಶದಿಂದ ಎಲ್ಲೇ ಗಾಳಿ ತೂರು ಬಂತೋ ಏನೋ. ಏನಾದರೂ ಹೇಳಿದರೆ ನೀವೆಲ್ಲ ಪ್ರಾಣಿಗಳು ದ್ವೇಷ ಮಾಡ್ತೀರಿ ಪುರಾಣಗಳಿಂದ ಅಂತ ಹೇಳ್ಬಿಟ್ಟು. ಹಂಗಲ್ಲಪ್ಪ, ಪ್ರಾಣಿಗಳ ಮೇಲೆ ದ್ವೇಷ ಮಾಡಲಿಕ್ಕೆ ಪುರಾಣ ಶಾಸ್ತ್ರಗಳು ಹೇಳಿಲ್ಲ. ಪ್ರಾಣಿ ದಯೆಯನ್ನು ಶಾಸ್ತ್ರ ಬೋಧಿಸ್ತದೆ. ಯಾವುದರ ಸ್ಪರ್ಶ ಯಾವುದರ ಅಸ್ಪರ್ಶದಿಂದ ಜಾಗ್ರತೆ ವಹಿಸು ಅನ್ನೋದಷ್ಟೇ ಪುರಾಣದ ಉದ್ದೇಶ. ಯಾವುದನ್ನು ತಲೆ ಮೇಲೆ ಕೂಡಿಸ್ಕೋಬೇಕು, ಯಾವುದನ್ನು ಕಾಲ ಮೇಲೆ ತೋರಿಸ್ಕೋಬೇಕು, ಯಾವುದನ್ನು ಮನೆ ಹೊರಗೆ ಇಡಬೇಕು, ಯಾವುದನ್ನು ಮನೆ ಒಳಗಿಡಬೇಕು, ಇದನ್ನು ಯೋಚಿಸು ಅಂತ ಇಷ್ಟು ಹೇಳ್ತದೆ. ಇದನ್ನು ಪ್ರಾಣಿ ದ್ವೇಷ ಅಂದರೆ ಏನು ಮಾಡೋಣ? ಮನೆ ತುಂಬ ಮೀನು ಸಾಕ್ಲಿಕ್ಕಾಗ್ತದೆ, ಮನೆ ತುಂಬ ನಾಯಿಗಳನ್ನು ಸಾಕ್ಲಿಕ್ಕಾಗ್ತದೆ. ಅದನ್ನು ಮತ್ತೆ ಫೋಟೋ ತೆಗೆದು ನಮ್ಮ ಮನೆ ತುಂಬ ಇಂಥ ನಾಯಿಗಳಿದ್ದಾವೆ ಎಲ್ಲರೂ ನೋಡ್ರಿ ಅಂತ ಎಷ್ಟು ಜನ ಲೈಕ್ ಕೊಟ್ಟರು ಅಂತ. ಅರೇ ರೇ ರೇ ರೇ, ನಿನಗೆ ಈ ನಾಯಿ ಸಲುವಾಗಿ ಲೈಕ್ ಕೊಡ್ಬೇಕಾ? ಅಥವಾ ಮನೆ ಸದಸ್ಯರನ್ನು ದಷ್ಟಪುಷ್ಟರನ್ನಾಗಿ ಚೆನ್ನಾಗಿ ಅಡುಗೆ ಊಟ ಮಾಡಿದಿ ಹಾಕಿದಿ ಅಂತ ಕೊಡು. ಅವರೆಲ್ಲ ಬಡಬಡಕರೇ ಇರ್ತಾರೆ. ಮತ್ತು ಒಂದಿನ ಸರಿಯಾದ ಸಮಯಕ್ಕೆ ಅಡುಗೆ ಇಲ್ಲ, ಆಹಾರ ಮಾಡಿ ಹಾಕಿದ್ದಿಲ್ಲ. ಆದರೆ ಮನೆ ತುಂಬ ನಾಯಿ ಮಾತ್ರ ದಷ್ಟಪುಷ್ಟವಾಗಿ ಬೆಳೆಸ್ತಾನೆ. ಅದು ಕೂದಲು ಬಾಚಿದ್ದೇನು, ಏನು ಹೇಳಿದ್ರು ನೀವು ನಾಯಿ ದ್ವೇಷಿಗಳು ಅಂತ ಅಂದ್ಬಿಡ್ತಾರೆ. ಆಮೇಲೆ ಇದು ವಿಪರ್ಯಾಸ. ಈ ಸಂಸ್ಕೃತಿ ನಮ್ಮನ್ನೇನು ಮುಂದೆ ತೊಗೊಂಡು ಹೋಗ್ತದೆ ಅಂತಿಲ್ಲ. ಇದು ಸಂಸ್ಕೃತಿ ಅಲ್ಲ, ಇದು ವಿಕೃತಿ. ಇವು ಯಾವುದೂ ನಮ್ಮನ್ನು ಮುಂದೆ ತೊಗೊಂಡು ಹೋಗ್ತದೆ ಅಂತಿಲ್ಲ. ಯಾವ ಗಾಳಿ ಬೀಸಿದೆಯೋ ಏನೋ ಗೊತ್ತಿಲ್ಲ. ಒಟ್ಟು ಇದು ಏನೋ ವಿಚಿತ್ರವಾದ ವಿಕೃತಿ ಶುರು ಆಗಿಬಿಟ್ಟಿದೆ. ಈಗಂತೂ ಟ್ರೈನಲ್ಲಿ ತೊಗೊಂಡು ಬರ್ಲಿಕ್ಕೆ ಶುರು ಮಾಡಿದ್ದಾರೆ. ಕುತ್ತಿಗೆಗೊಂದು ಪಟ್ಟಿ ಕಟ್ತಾರೆ, ಟ್ರೈನ್ ತುಂಬ ಅಡ್ಡಾಡಿಸ್ತಾರೆ. ಅಲ್ಲೋ ನಮ್ಮ ದೇವ್ರ ಪೆಟ್ಟಿಗೆ ಇದೆ ಬಿಡೋ ಅಂದರೆ ಅದನ್ನು ನೀವು ದ್ವೇಷ ಮಾಡೋ ಹಾಗಿಲ್ಲ, ನಮ್ಮ ಮನೆ ಸದಸ್ಯ ಅದು ಅಂತಾರೆ. ಮತ್ತು ನಿಮ್ಮ ಮನೆ ಫ್ಯಾಮ್ಲಿ ಮೆಂಬರನ್ನು ನಮ್ಮ ತಲೆ ಮೇಲೆ ಯಾಕೆ ಹಾಕ್ತೀಯೋ ಮಾರಾಯ? ಅದು ಫ್ಯಾಮ್ಲಿ ಮೆಂಬರ್ ಆಗಿದೆ. ಇದ್ದ ಮೆಂಬರ್ನೆಲ್ಲ ಓಡಿಸಿ ಆಯ್ತು. ಈಗ ಅತ್ತೆ ಮಾವ ಅವ್ರನ್ನೆಲ್ಲ ಓಡಿಸಿ ಆಯಿತು.
ಇದೊಂದು ಹೊಸ ಮೆಂಬರ್. ಈಗ ಇಷ್ಟು ವಿಕೃತಿ ಮೆರೆದ್ರೆ ಮನುಷ್ಯ ಏನು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ? ಏನು ಶಿಕ್ಷಣ ಕೊಟ್ಟದ್ದು ತಪ್ಪಾಯ್ತಾ? ಹೊರಗಡೆ ಲೌಕಿಕವಾದ ಶಿಕ್ಷಣ ಕೊಡಿಸಿದ್ದು ತಪ್ಪ? ಅಥವಾ ಅದನ್ನು ಕೊಡಿಸ್ಬಾರ್ದಿತ್ತ? ಬೇರೆ ಏನೋ ಕೊಡಬೇಕಿತ್ತು, ನಾವು ಆ ಕೊಡೋ ಸಮಯದಲ್ಲಿ ಟೈಮ್ ಅವ್ರಿಗೆ ಕೊಡಲಿಲ್ಲ ಅಂತ ತಪ್ಪಾಯ್ತಾ? ಅಥವಾ ಅವ್ರು ನಮ್ಮ ಜೊತೆಗೆ ಬಂದರು, ನಾವು ಅವ್ರನ್ನ ಆ ಸಮಯದಲ್ಲಿ ದೂರ ಇಟ್ವಿ ಅಂತ ಅನ್ನೋದು ತಪ್ಪಾಯ್ತಾ? ಏನು ತಪ್ಪಾಗಿದೆ? ಎಲ್ಲಿ ಕೊಂಡಿ ಕಳಚಿ ಬಿದ್ದಿದೆ? ಯೋಚನೆ ಮಾಡಬೇಕಲ್ಲ. ಯಾರಿಗ್ಯಾರೂ ಬೇಡವಾಗಿದ್ದಾರೆ, ನಾಯಿಗಳು ಬೇಕಾಗಿದ್ದಾವೆ ಅಂದರೆ ಮನುಷ್ಯರು ಬೇಡ, ನಾಯಿ ಬೇಕು ಅಂದರೆ ಇದೇನು ವಿಚಿತ್ರ ಆಯ್ತಲ್ಲ ನಮ್ಮ ಸ್ಥಿತಿ. ಇದನ್ನು ಅಳಬೇಕೋ ನಗಬೇಕೋ ನಾವೇ ಯೋಚನೆ ಮಾಡಬೇಕಿವತ್ತು. ಇದು ವ್ಯಕ್ತಿ ಮೇಲೆ, ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ನಾನು ಹೇಳ್ತಾ ಇಲ್ಲ. ಭಾಗವತದಲ್ಲಿ ಹೇಳುವ ಎಷ್ಟೋ ಕಥೆಗಳು ಇವತ್ತಿನ ಎಷ್ಟೋ ಪರಿಸರಕ್ಕೆ ಹೋಲಿಕೆ ಆಗ್ತಾವೆ ಅಂತನ್ಲಿಕ್ಕೆ ಒಂದೆರಡು ಅಂಶ ತೋರಿಸಿದೆ ಅಷ್ಟೆ. ಕೊನೆಗೆ ಆ ಜಿಂಕೆಯ ಮೇಲೆ ಮಾಡಿದ ವ್ಯಾಮೋಹ ಅವನಿಗೆ ಜಿಂಕೆ ಜನ್ಮ ತಂದು ಕೊಡ್ತು. ನಾವಿವತ್ತು ಯಾವುಗಳ ಮೇಲೆ ಮಾಡ್ತಿದ್ದೇವೆ ವ್ಯಾಮೋಹ, ನಮಗೂ ಆ ಜನ್ಮ ಮುಂದೆ ಬರಲಿಕ್ಕಿದೆ ಅನ್ನೋ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟು ಕಥೆ ಹೇಳಿದೆ ಅಷ್ಟೆ, ಬೇರೆ ಏನಲ್ಲ, ಉದ್ದೇಶ ಅಷ್ಟೆ. ಆದರೆ ಅವನಿಗೆ ನೆನಪಾಯಿತು, ಅವನಿಗೆ ನೆನಪಿತ್ತು ಜಾತಿಸ್ಮರ. ಅದಕ್ಕೆ ಆತ ಎಚ್ಚೆತ್ತುಕೊಂಡು ಎಲ್ಲ ಜಿಂಕೆಗಳ ಜೊತೆಗೆ ಸೇರ್ತಿರಲಿಲ್ಲ. ಅವು ಕುಣಿತಿದ್ದು, ಅಲ್ಲಲ್ಲಿ ಹಾರ್ತಿದ್ದು, ಇನ್ನೇನೋ ನಗುತ್ತಿದ್ದು. ಈ ಜಿಂಕೆ ಒಂದೇ ಕಡೆ ಕೂತಿರ್ತಿತ್ತಂತೆ. ಭರತ ಜಿಂಕೆ ಯಾರ ಜೊತೆಗೆ ಮಾತು ಇಷ್ಟ ಇಲ್ಲ, ಕುಣಿಲಿಕ್ಕೆ ಇಷ್ಟ ಇಲ್ಲ, ನಗಲಿಕ್ಕೆ ಇಷ್ಟ ಇಲ್ಲ. ಯಾಕೆ? ನಾ ತಪ್ಪು ಮಾಡಿದೆ, ಜಿಂಕೆ ಜನ್ಮ ಬಂದಿದೆ ಅಂತ ಗೊತ್ತಾಗ್ಬಿಟ್ಟು. ಎಂಥ ಮನುಷ್ಯ ಜನ್ಮದಿಂದ ಜಿಂಕೆ ಜನ್ಮ ಬಂತಲ್ಲ ನನಗೆ, ಇನ್ನೊಂದು ಮನುಷ್ಯ ಜನ್ಮ ಕೊಡು, ನಾನು ಈ ಜಿಂಕೆ ಜನ್ಮದಿಂದ ದೂರ ಆಗಬೇಕೀಗ, ನಾನು ಆ ಸಮಯದೊಳಗೆ ನಿನ್ನ ಮರೆಯಲ್ಲ ದೇವರೇ, ಇನ್ನೊಂದು ಮನುಷ್ಯ ಜನ್ಮ ಕೊಡು. ಪರಿಪರಿಯಿಂದ ಬೇಡದ ನೋಡಿ, ಮನುಷ್ಯ ಜನ್ಮದ ಸಾರ್ಥಕತೆ, ಮನುಷ್ಯ ಜನ್ಮದ ದುರ್ಲಭತೆ, ಮನುಷ್ಯ ಜನ್ಮದ ಅಪೂರ್ವತೆಯನ್ನು ಹೇಳುವ ಕಥೆಗಳಿವೆಲ್ಲ ಅಂತ ನಮಗೆ ಅರ್ಥ ಆಗ್ತದೆ. ನನಗೊಂದು ಜನ್ಮ ಮನುಷ್ಯ ಜನ್ಮ ಕೊಡು, ಬೇಡ ನನಗಿದು, ತಪ್ಪಾಯಿತು ನನ್ನಿಂದ ಅಂತ ಪರಿಪರಿಯಿಂದ ಬೇಡದ. ಭಗವಂತ ಕರುಣೆ ಮಾಡಿ ಅವನ ಕರ್ಮ ವಿಪಾಕಕ್ಕೆ ಅನುಗುಣ ಅವನಿಗೊಂದು ಮನುಷ್ಯ ಜನ್ಮ ಕೊಟ್ಟಂತೆ. ಮತ್ತೆ ಒಬ್ಬ ರಾಜನ ಕಥೆಯಿಂದ 3 ಜನ್ಮದ ಕಥೆಯನ್ನು ಭಾಗವತ ಹೇಳಿ ಎಚ್ಚರಿಸ್ತದೆ ನಮ್ಮನ್ನು. ಆಗ ಅವನು ಮತ್ತೇನಾದ ಅಂದರೆ, ಅಂಗಿರಸ ವಿಪ್ರನ ಮನೆಯಲ್ಲಿ ಕೊನೆಯ ಮಗನಾಗಿ ಹುಟ್ಟಿದಂಥ ಆತನಿಗೆ ಅಣ್ಣ ತಮ್ಮಂದರು ಬೇಕಾದಷ್ಟು ಜನ ಇದ್ದರೂ ಯಾರು ಅವನ ಹತ್ರ ಮಾತಾಡಿಸ್ತಾರೆ ಅಂದರೆ ಇವನು ಮಾತನಾಡಿಸ್ತಿರ್ಲಿಲ್ಲಂತ. ಯಾರ ಜೊತೆಗೂ ಮಾತಿಲ್ಲ. ಯಾಕಂದರೆ ಯಾರ್ದಾದ್ರ ಜೊತೆಗೆ ಮಾತಾಡೋಣ ಮತ್ತು ಅವ್ರ ಜೊತೆಯಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯೋಣ, ಸಂಪರ್ಕ ಬೆಳೆಯೋಣ, ಅಭಿಮಾನ ಬೆಳೆಯೋಣ, ಆ ಜಿಂಕೆ ಮೇಲೆ ಮಾಡಿದಂತೆ ಮತ್ತೆ ಮೋಹ ಬೆಳೆಯೋಣ. ಯಾಕೆ ಬೇಕು ಅಂದುಬಿಟ್ಟ. ಮಾತು ಬಂದರೂ ಮೂಕ, ಕಾಲಿದ್ರೂ ಕುಂಟ, ಕೈ ಇದ್ರೂ ಚೊಂಚ, ಕಣ್ಣಿದ್ರೂ ಕುರುಡ, ಕಿವಿ ಇದ್ರೂ ಕಿವುಡಾಗಿಬಿಟ್ಟಂತೆ. ಉನ್ಮತ್ತ ಮೂಕ ಬಧಿರವಚ್ಚಚಾರ, ಹಾಗೆ ಸಂಚರಿಸಿಬಿಟ್ಟ. ಅದಕ್ಕೆ ಅವನಿಗೆ ಜಡ ಅಂತಿದ್ರಂತೆ. ಜಡ ಏನಿಲ್ಲ ಇವ ಅಂತ, ಜಡಭರತ ಅಂತ ಪ್ರಸಿದ್ಧನಾದ. ಒಳಗಡೆ ಜ್ಞಾನದ ಅಗ್ನಿ, ನಿರಂತರ ಭಗವಂತನ ಸ್ಮರಣೆಯ ಆ ಬೆಂಕಿ ಉರಿತಾ ಇದೆ. ಮೇಲ್ನೋಟಕ್ಕೆ ಜಡನಂತೆ ಕಂಡ ಅಂತದೆ ಭಾಗವತ. ಜಡನಂತೆ ಕಂಡ ಆಗ ಒಬ್ಬ ರಾಜ ಭದ್ರಕಾಳಿಗೆ ಏನೋ ಹರಕೆ ಹೊತ್ತಿದ್ನಂತೆ. ನನಗೊಂದು ಗಂಡು ಮಗು ಆಗಬೇಕು, ನಿನಗೊಂದು ನರಬಲಿ ಕೊಡ್ತೀನಿ ಅಂತ ಊರು ಹೊರಗಿನ ಭದ್ರಕಾಳಿಗೆ ಬೇಡ್ಕೊಂಡಿದ್ದ. ಯಾರಾದರೂ ನರ ಇದ್ದರೆ ನೋಡ್ರಿ ಅಂತ ಆಳಿಗೆ ಹೇಳಿದರೆ ಇವನು ಸಿಕ್ಕನಂತೆ. ಏನು ದಷ್ಟು ಪುಷ್ಟು ಇದ್ದಾನಿವ, ಇಂಥದ್ದನ್ನು ಬಲಿ ಕೊಟ್ಟರೆ ಭದ್ರಕಾಳಿ ಪ್ರೀತಲಾಗ್ತಾಳೆ ಅಂದ್ಕೊಂಡ್ರಂತೆ. ಎಳ್ಕೊಂಡು ಬಂದರು. ಮಾತಿಲ್ಲ, ವಿರೋಧ ಇಲ್ಲ, ಪ್ರತಿರೋಧ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ ಕೇಳೇವಲ್ಲ. ಚಲೋ ಆಳು ಸಿಕ್ಕಿದಾನೆ ಅಂದ್ಕೊಂಡ್ರು ಅವರು. ಬಲಿ ಕೊಡ್ಲಿಕ್ಕೆ ಮತ್ತು ಅಂಥವರೇ ಬೇಕಲ್ಲ. ಬಲಿ ಕೊಡ್ಲಿಕ್ಕೆ ಯಾರು ತಗೊಳ್ತಾರೆ ಇವತ್ತೆಲ್ಲ? ಕುರಿನೇ ಹುಲಿನ ಯಾರು ಬಲಿ ಕೊಡ್ತಾರೆ? ಹುಲಿನ ಯಾರು ಬಲಿ ಕೊಡ್ತಾರೆ? ಬಲಿ ಅಂದ್ರೆ ಅವರೇ, ಯಾರು ಮಾತಾಡಲ್ಲ, ತಮ್ಮದೇನೋ ತಾವು ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರದ್ದೇ ಕಿತ್ಕೊಳ್ಳೋದು. ಮತ್ತೆ ಕಿತ್ಕೊಳ್ಳೋದೆಲ್ಲ ಸರ್ಕಾರ ಅವ್ರದ್ದೇ ಅಲ್ವೇನು ಮೆತ್ತು? ಹುಂಡಿ ದುಡ್ಡು ಬೇಕೀಗ. ಯಾಕೆ? ನೀವು ಮಾತಾಡಲ್ಲ, ಅದು ಸರ್ಕಾರದ ಬೊಕ್ಕಸಕ್ಕೆ ಹೋಗಿ, ಉಳಿದವ್ರದ್ದು ಬೇಡ. ಯಾರು ಮಾತನಾಡಲ್ಲ, ಯಾರು ದುರ್ಬಲರು ಅಂತ ಗೊತ್ತಾಗ್ತದೆ, ಅವ್ರದ್ದೆಲ್ಲವನ್ನೂ ಕಿತ್ಕೊಂಡು ಹೋಗ್ತಾರೆ.
ಬಲಿ ಕೊಡ್ಲಿಕ್ಕೆ ಕರ್ಕೊಂಡು ಹೋದ್ಮೇಲೆ ಊಟಕ್ಕೆ ಹಾಕಿದರೆ ಊಟ ಮಾಡ್ತಾನಂತೆ. ಅವನು ಬೇಡ ಅನ್ನವಲ್ಲ, ಇವರೇ ಕೊನೆಗೆ ನಿಲ್ಲಿಸಿದ್ರು, ಎಷ್ಟು ಹಾಕ್ತೀವಿ ಊಟಕ್ಕೆ ಅಂತ. ಕುಂಕುಮದ ನೀರು ಅವನ ಮೈ ಮೇಲೆ ಸುರಿಸಿದ್ರು, ಅರಿಶಿಣದ ನೀರು ಉಗ್ಗಿದ್ರು, ಕೊರಳಿಗೆ ಒಂದು ಮಾಲೆ ಹಾಕಿದರು, ಹಣೆಗೆ ಕುಂಕುಮ ಇಟ್ಟರು, ಧೂಪಾರತಿ ಮಾಡಿದರು. ಅವನ ಕುತ್ತಿಗೆ ತಂದು ಅವನ ಸಮೇತವಾಗಿ ಆ ಕಡಿಬೇಕಲ್ಲ ಅಂತ ಆ ಕಲ್ಲಿಗೆ ಅಂಟಿಸಿ ನಿಲ್ಲಿಸಿದರು. ಕೈಯಲ್ಲಿ ಖಡ್ಗ ಕೊಟ್ಟಿದ್ದಾರೆ, ಭದ್ರಕಾಳಿ ಎದುರುಗಡೆ ನಿಲ್ಲಿಸಿದ್ದಾರೆ. ಕಡಿ ಎಂದದ್ದೇ ತಡ, ಈ ಖಡ್ಗ ಎತ್ತಿದಾನೆ, ಇನ್ನೇನು ಕುತ್ತಿಗೆ ಖಡ್ಗ ಬೀಳಬೇಕು, ಅಷ್ಟರಲ್ಲಿ ಭದ್ರಕಾಳಿ ಬಂದ್ಲಂತ. ಇವ ಏನು ಪ್ರತಿರೋಧಿಸ್ತಾ ಇಲ್ಲ, ನನ್ನ ಬದುಕಿಸ್ರಿ ಅಂತ ಕೇಳ್ತಿಲ್ಲ, ಗೊತ್ತಾಗ್ತಿದೆ ಒಳಗಡೆಯಿಂದ ನನ್ನೇ ಕಡಿಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ, ಅದಕ್ಕೆ ಊಟಕ್ಕೆ ಹಾಕಿಸಿದ್ದಾರೆ, ಮಾಲೆ ಹಾಕಿದ್ದಾರೆ, ಖಡ್ಗ ಎತ್ತಿದ್ದಾನೆ, ಇನ್ನೊಂದು ಕ್ಷಣದಲ್ಲಿ ನನ್ನ ತಲೆ ಹಾರ್ತದೆ ಅಂತ ಗೊತ್ತಿದೆ, ಬಿಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ ಅಂತ. ಬಿಡಿಸ್ತಾ ಇಲ್ಲ, ಬೇಡ ಅಂತ ಇಲ್ಲ, ಸುಮ್ಮನೆ ಇದ್ದಾನಂತೆ, ಕಡಿದ್ರೆ ಕಡಿಲಿ ಅಂತ. ಭದ್ರಕಾಳಿನೇ ಪ್ರಕಟ ಆಗಬೇಕಾಯ್ತು, ಯಾಕಂದ್ರೆ ಇವನೇನು ಹೇಳಲ್ಲ ಅಂತ ಗೊತ್ತಾಯ್ತು ಅವಳಿಗೆ. ಇವ ಕುತ್ತಿಗೆ ತಲೆ ಕೆಳಗೆ ಇಟ್ಬಿಟ್ಟಿದ್ದಾನೆ, ಇವನೇನು ಇನ್ನು ಹೇಳಲ್ಲ, ಇವನು ನಾನೇ ಬದುಕಿಸ್ಬೇಕು ಅಂತ ಭದ್ರಕಾಳಿ ಪ್ರಕಟಳಾಗಿ ಅಲ್ಲಿದ್ದವರ ರುಂಡಗಳನ್ನು ಚಂಡಾಡಿ, ಯಾವ ರಾಜ ಇವನ ತಲೆ ಕತ್ತರಿಸ್ಲಿಕ್ಕೆ ಬಂದಿದ್ದ ಅವನ ರುಂಡವನ್ನೇ ಬಲಿ ತಗೊಂಡು ಅಷ್ಟು ದೊಡ್ಡ ಯುದ್ಧನೇ ಮಾಡಿಬಿಟ್ಲಂತೆ ಭದ್ರಕಾಳಿ. ಅಷ್ಟರ ಮಧ್ಯದಲ್ಲಿ ಬದುಕಿದವನು ಇವನೊಬ್ಬನೇ ಅಂತೆ, ಉಳಿದವ್ರದೆಲ್ಲ ಬಲಿ ತಗೊಂಡ್ಬಿಟ್ಲು. ಇವನನ್ನು ಕಳಿಸ್ಬಿಟ್ಲು. ಶುಕಾಚಾರ್ಯ ಚರಿತ್ರೆಯನ್ನು ಹೇಳಿ ಪರೀಕ್ಷಿತ್ ರಾಜನಿಗೆ ಅಂತಾರೆ, ನೋಡಿದೆಯಾ ಪರೀಕ್ಷಿತ್ ರಾಜ, ಮಹದ್ ಅಭಿಚಾರಾತಿಕ್ರಮ ಆತ್ಮನೇ ಫಲತಿ ಅಂತಂತಾರೆ. ಮಹಾತ್ಮರನ್ನು ಯಾರು ಅತಿಕ್ರಮಿಸಿ ನಡೀತಾರೆ, ವಿರೋಧ ಮಾಡಲಿಕ್ಕೆ ಹೋಗ್ತಾರೆ, ಅದು ತಮಗೇ ಫಲ ಕೊಡ್ತದೆ ತಿರುಗುಬಾಣವಾಗಿ ಅನ್ನಲಿಕ್ಕೆ ಇದೇ ಕಥೆ ನಿದರ್ಶನ ಅಂತಂದ್ರಂತ. ಹಾಗಾಗಿ ಆ ಕಥೆ ನಾವು ಶ್ರವಣ ಮಾಡುವಾಗ ಮಹಾತ್ಮರಿಗೆ ದ್ರೋಹ ಮಾಡ್ತೇವೆ ಅಂತ ಹೋದರೆ ಅದು ಬೂದಿ ಮುಚ್ಚಿದ ಕೆಂಡ ಇದ್ದ ಹಾಗೆ, ಅದು ನಮಗೇ ತಿರುಗುಬಾಣವಾಗಿ ಬಿಡ್ತದೆ. ಇದು ಒಂದು ಅರ್ಥ. ಇನ್ನೊಂದು ಅಭಿಪ್ರಾಯ, ಅವನೊಳಗಿರುವ ಶ್ರದ್ಧೆ, ಆ ವಿಶ್ವಾಸ. ಹುಟ್ಟಿಸಿದ ದೇವರು ತಾನೇ, ರಕ್ಷಿಸಬೇಕಾಗಿರೋದು ದೇವರಲ್ವೇ, ಇನ್ನು ನಂದೇನಿಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದಂಥವನು. ಅವನ ರಕ್ಷಣೆ ಮಾಡಲಿ, ಆ ದೃಢ ವಿಶ್ವಾಸ. ಬದುಕಿಸ್ಬೇಕು ಅಂತಿದ್ರೆ ಅವನು ಬದುಕಿಸ್ತಾನೆ. ಇದು ಒಳಗಿನಿಂದ ಬಂದ್ಬಿಟ್ಟಿದೆ. ರಕ್ಷತೀತ್ತೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇಷಾ ಸ್ಯಾತ್. ನೋಡಿ ಎಷ್ಟು ಅದ್ಭುತವಾದ ಮಾತು. ರಕ್ಷತೀತ್ತೇವ ವಿಶ್ವಾಸ, ಅವ ರಕ್ಷಣೆ ಮಾಡ್ತಾನೆ ನನ್ನನ್ನು. ನಾನು ಯಾಕೆ ಹಾತುರಿಬೇಕು, ನಾನು ಯಾಕೆ ಪ್ರತಿರೋಧಿಸ್ಬೇಕು, ಯುದ್ಧ ಮಾಡಬೇಕು? ರಕ್ಷಣೆ ಅವ ಮಾಡ್ತಾನೆ, ಹುಟ್ಟಿಸಿದಾನಲ್ಲ ಭಗವಂತ ಅಂತ ಅವನ ಮೇಲೆ ಹಾಕಿಬಿಟ್ಟ. ಖಡ್ಗ ಎತ್ತಿದ ಕೂಡಲೇ ಅದಕ್ಕೆ ಭದ್ರಕಾಳಿ ಬಂದ್ಲಂತೆ. ಇವನೇ ನಿನ್ನ ಪ್ರತಿರೋಧಿಸಲ್ಲ, ಅಷ್ಟು ವಿಶ್ವಾಸ ಇವನಿಗಿದೆ ಅಂದಮೇಲೆ ಭದ್ರಕಾಳಿಯಾಗಿ ಬಂದು ಎಲ್ಲರನ್ನ ಚಂಡಾಡಿ ಅವನನ್ನು ಮಾತ್ರ ಉಳಿಸಿದ್ಲಂತೆ. ಇದು ನಮಗೆ ಕೊಡುವ ತಿಳುವಳಿಕೆ ಅಂತದೆ ಭಾಗವತ. ನಾವು ಪರಮಾತ್ಮನ ಮೇಲೆ ಮಾಡುವ ವಿಶ್ವಾಸ ಎಷ್ಟು ದೃಢವಾಗಿರ್ತದೆ, ಅಷ್ಟು ಭಗವಂತ ನಮ್ಮ ಹಿಂದೆ ರಕ್ಷಕನಾಗಿರ್ತಾನೆ. ನೀನು ಆ ಭಾವದಿಂದ ಅವನಲ್ಲಿ ವಿಶ್ವಾಸ ಮಾಡು ಅಂತ ಭಾಗವತ ಹೇಳ್ತದೆ. ಹೀಗೆ 5ನೇ ಸ್ಕಂದದಲ್ಲಿ ಭರತನ ಚರಿತ್ರೆ ಬಹಳ ಮಾರ್ಮಿಕವಾದ ಸಂದೇಶ ಕೊಡ್ತದೆ. ಮುಂದುವರೆದ ಕಥೆ, ಆತ ರಹುಗುಣನಿಗೆ ಉಪದೇಶ ಮಾಡಿದ ಭರತ. ರಹುಗಣ ಅಂತ ಸಿಂಧು ದೇಶದ ರಾಜ. ಆ ಭರತನ ಉಪದೇಶದಲ್ಲಿ ಮೂಡಿಬಂದ ಒಂದು ತತ್ವ, ಅದನ್ನು ನಾವು ಶ್ರವಣ ಮಾಡಬೇಕು. ಸಾಯಂಕಾಲದ ಕಥಾಭಾಗವನ್ನು ನೋಡೋಣ. ಇವತ್ತು ಈ ಸಮಯಕ್ಕೆ ಅಂದರೆ ನಾಳೆಯೂ ಮುಂದುವರೆದ 3 ದಿನಗಳಲ್ಲಿಯೂ ಬೆಳಗ್ಗೆ 7:30 ಅಂದರೆ ಬಹಳ ಒಳ್ಳೆಯದೇ, ಅನುಕೂಲ. ನಾನಿವತ್ತು ಅದಕ್ಕೆ 7:30ಗೆ ಬಂದಿದ್ದೆ. ತಾವೆಲ್ಲರೂ ಕೂಡ 7:30